In this session, we are going to discuss briefly regarding the concepts of functional group and very few examples for it, which we are going to encounter in first and second PUC organic chemistry chapters. Okay? I believe you might have heard regarding the word functional group and examples for it. Methyl alcohol, ethyl alcohol, ಈ ತರದ ವರ್ಡ್ಸ್ಗಳನ್ನು ನೀವು ಕೇಳಿರ್ತೀರಿ. ಫಸ್ಟ್ ಎಕ್ಸಾಂಪಲ್ ಅದನ್ನೇ ಕನ್ಸಿಡರ್ ಮಾಡ್ತಾ ಇದ್ದಾನೆ. ಮೀಥೈಲ್ ಆಲ್ಕೋಹಾಲ್ CH3OH, ಈಥೈಲ್ ಆಲ್ಕೋಹಾಲ್ C2H5OH ಅಂತ ಹೇಳಿ ಬರುತ್ತೆ. ಓಕೆನಾ? ನೆಕ್ಸ್ಟು ಮೀಥೈಲ್ ಕ್ಲೋರೈಡ್, ಮೀಥೈಲ್ ಬ್ರೋಮೈಡ್ ಈ ಥರದ ವರ್ಡ್ಗಳನ್ನು ಕೇಳಿರಬಹುದು. ನಾನು CH3Cl ಮೀಥೈಲ್ ಕ್ಲೋರೈಡ್ ಅಂತ ಬರೆದೆ. ಸುಮ್ಮನೆ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ಬರೀತಾ ಹೋಗ್ತಾ ಇದ್ದಾನೆ. ನೆಕ್ಸ್ಟು ವಿನೆಗಾರ್ ಆರ್ ಅಸಿಟಿಕ್ ಆಸಿಡ್ ಅನ್ನೋ ಹೆಸರನ್ನು ಕೇಳಿರ್ತೀರಿ. ಅಂಡ್ ದ ಕೆಮಿಕಲ್ ಫಾರ್ಮುಲೆ ಫಾರ್ ಅಸಿಟಿಕ್ ಆಸಿಡ್ ಈಸ್ CH3COOH. CH3COOH. ಅಸಿಟೋನ್ ಆರ್ ವಿಚ್ ಇಸ್ ಯೂಸ್ಡ್ ಆಸ್ ನೈಲ್ ಪಾಲಿಶ್ ರಿಮೂವರ್, ಅದು ಕೂಡ ಕೇಳಿರಬಹುದು. ಅದಕ್ಕೆ ಫಾರ್ಮುಲಾ CH3COCH3. ಇದೇ ಥರ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ಕೋಟ್ ಮಾಡ್ತಾ ಹೋಗ್ತಾ ಇರ್ತೇವೆ. ನಾವು ಇದರಲ್ಲಿ ಈ ಪರ್ಟಿಕ್ಯುಲರ್ ಎಕ್ಸಾಂಪಲಲ್ಲಿ ನಾವು OH ಗ್ರೂಪ್ ಇದೆಯಲ್ಲ, ಇದನ್ನ ಫಂಕ್ಷನಲ್ ಗ್ರೂಪ್ ಅಂತ ರೆಕಗ್ನೈಸ್ ಮಾಡಿದ್ದೇವೆ. ಈಥೈಲ್ ಆಲ್ಕೋಹಾಲ್ ಅಲ್ಲಿ ಕೂಡ OH ಗ್ರೂಪ್ ಇಸ್ ರೆಕಗ್ನೈಸ್ಡ್ ಆಸ್ ಎ ಫಂಕ್ಷನಲ್ ಗ್ರೂಪ್. ಈ ಸೆಕೆಂಡ್ ಎಕ್ಸಾಂಪಲ್ ಅನ್ನು ಅಬ್ಸರ್ವ್ ಮಾಡಿ. CH3Cl ಅಂತ ಇದೆಯಲ್ಲ, ಇದರಲ್ಲಿ ಕ್ಲೋರೋ ಸಿಂಗಲ್ ಆಟಮ್ ಕ್ಲೋರಿನ್ ಅನ್ನ ಫಂಕ್ಷನಲ್ ಗ್ರೂಪ್ ಅಂತ ಐಡೆಂಟಿಫೈ ಮಾಡ್ತಾ ಇದ್ದಾವೆ. ಹಾಗೇನೆ ನೆಕ್ಸ್ಟ್ ಎಕ್ಸಾಂಪಲ್ ಅಸಿಟಿಕ್ ಆಸಿಡ್ ಆರ್ ವಿನೆಗಾರ್ ಅಂದೆ CH3COOH ಅಂತ ನೀವು ಕಲಿತಾ ಇರ್ತೀರಿ. ಇದರಲ್ಲಿ COOH ಗ್ರೂಪ್ ಇದೆ, ಗ್ರೂಪ್ ಆಫ್ ಆಟಮ್ಸ್ ಇದೆಯಲ್ಲ, ಇದಿಷ್ಟನ್ನ ನಾವು ಫಂಕ್ಷನಲ್ ಗ್ರೂಪ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ. ಇನ್ನು ನೈಲ್ ಪಾಲಿಶ್ ರಿಮೂವರ್ ಆಗಿ ಯೂಸ್ ಮಾಡಿರೋ ಅಸಿಟೋನ್ ಅಲ್ಲಿ ಕೂಡ CO ಗ್ರೂಪ್ ಏನಿದೆ, ಇಟ್ ಈಸ್ ಐಡೆಂಟಿಫೈಡ್ ಆಸ್ ಅ ಫಂಕ್ಷನಲ್ ಗ್ರೂಪ್. ಹಾಗಿದ್ರೆ ಫಂಕ್ಷನಲ್ ಗ್ರೂಪ್ ಅಂತ ಬಂದಾಗ ಅದು ಸಿಂಗಲ್ ಆಟಮ್ ಬೇಕಾದರೂ ಆಗಿರ್ಬೋದು. ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಫ್ಲೂರಿನ್ ಈ ಥರ ಸಿಂಗಲ್ ಆಟಮ್ ಬೇಕಾದರೂ ಆಗಿರ್ಬೋದು. ಅಥವಾ OH, COOH, CO ಈ ಥರ ಗ್ರೂಪ್ ಆಫ್ ಆಟಮ್ಸ್ ಬೇಕಾದರೂ ಆಗಿರ್ಬೋದು. ಈ ಗ್ರೂಪ್ಗಳ ಕೆಲಸ, ಸಿಂಗಲ್ ಆಟಮ್ ಅಥವಾ ಗ್ರೂಪ್ ಆಫ್ ಆಟಮ್ಸ್ಗಳ ಕೆಲಸ ಏನು ಅಂದರೆ, ದೇ ವಿಲ್ ಲಾರ್ಜ್ಲಿ ಡಿಟರ್ಮೈನ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎ ಗಿವನ್ ಮಾಲಿಕ್ಯೂಲ್. ನಿಮಗೆ ಯಾವುದೋ ಒಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಅನ್ನು ಕೊಟ್ಟಿದ್ದಾರೆ, ಆ ಪರ್ಟಿಕ್ಯುಲರ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ನ ಕೆಮಿಕಲ್ ಪ್ರಾಪರ್ಟೀಸ್ ಏನೇನಿದೆ ಅದೆಲ್ಲದನ್ನ ಕೂಡ ಡಿಸೈಡ್ ಮಾಡುವಂತಹ ಕೆಲಸ ಫಂಕ್ಷನಲ್ ಗ್ರೂಪ್ ಇಂದು. ಓಕೆ, ಸೊ ನೋಡಿ, ನಾನು ಸೇ ಫಾರ್ ಎಕ್ಸಾಂಪಲ್ CH3Cl ಅಂತ ಬರೆದಿದ್ದೆ, CH3OH ಅಂತ ಹೇಳಿ ಬರೆದೆ, C2H5OH ಅಂತ ಬರೆದೆ. ಇದರಲ್ಲಿ ಕಾರ್ಬನ್ ಅಂಡ್ ಹೈಡ್ರೋಜನ್ ಪಾರ್ಟ್ ಇದೆಯಲ್ವಾ, ಇದು ಒಂದು ಪಾರ್ಟ್. ಕಾರ್ಬನ್ ಮತ್ತೆ ಹೈಡ್ರೋಜನ್ ಇರುವಂತಹ ಪಾರ್ಟ್ ಅನ್ನ ಹೈಡ್ರೋ ಕಾರ್ಬನ್ ಪಾರ್ಟ್ ಅಂತ ಕರಿತಾ ಇದ್ದೇನೆ. ಅಬ್ಸರ್ವ್ ಮಾಡ್ತಾ ಇದ್ದೀರಿ, CH3 ಪಾರ್ಟ್ ಇದೆಯಲ್ವಾ, ಈ ಪಾರ್ಟ್ ಅನ್ನ ನಾನು ಹೈಡ್ರೋ ಕಾರ್ಬನ್ ಪಾರ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದೆ. ಇದರಲ್ಲಿ ಕೂಡ C2H5 ಗ್ರೂಪ್ ಅನ್ನ ಹೈಡ್ರೋ ಕಾರ್ಬನ್ ಪಾರ್ಟ್ ಅಂತ ಕನ್ಸಿಡರ್ ಮಾಡ್ತೇನೆ. ಇಲ್ಲೆಲ್ಲ ಕಡೆ ಕಾರ್ಬನ್ ಅಂಡ್ ಹೈಡ್ರೋಜನ್ ಕಂಟೆಂಟ್ ಎಲ್ಲೆಲ್ಲಿ ಇದೆಯೋ ದಟ್ ಈಸ್ ಕನ್ಸಿಡರ್ಡ್ ಆಸ್ ಹೈಡ್ರೋ ಕಾರ್ಬನ್ ಪಾರ್ಟ್. ನಾನು ಆ ಹೈಡ್ರೋ ಕಾರ್ಬನ್ ಪಾರ್ಟ್ ಅನ್ನ ಸಪೋಸ್ R ಅಂತ ಇನ್ ಜನರಲ್ ಕನ್ಸಿಡರ್ ಮಾಡಿದ್ರೆ, ಇಲ್ಲಿ CH3, C2H5, C3H7 ಕಾರ್ಬನ್ ಅಂಡ್ ಹೈಡ್ರೋಜನ್ ಮಾತ್ರ ಇದೆ. ಹಾಗಾಗಿ ಅದು ಹೈಡ್ರೋ ಕಾರ್ಬನ್ ಪಾರ್ಟ್, ಅಂಡ್ ದಟ್ ಹೈಡ್ರೋ ಕಾರ್ಬನ್ ಪಾರ್ಟ್ ಈಸ್ ರೆಪ್ರೆಸೆಂಟೆಡ್ ಬೈ R. ಇನ್ನು ನೆಕ್ಸ್ಟು ಇಲ್ಲಿ OH ಇರ್ಬೋದು, Cl ಇರ್ಬೋದು, COOH ಇರ್ಬೋದು, CHO ಇರ್ಬೋದು, CO ಇರ್ಬೋದು. ಈ ಥರ ಬೇರೆ ಬೇರೆ ಆಟಮ್ ಅಥವಾ ಗ್ರೂಪ್ ಆಫ್ ಆಟಮ್ಸ್ ಇದ್ರೆ ಅದನ್ನು ನಾನು ಇನ್ ಜನರಲ್ Y ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೇನೆ, Y ಅಂತ. ಕೀಪ್ ಇನ್ ಮೈಂಡ್, R ಈಸ್ ಹೈಡ್ರೋಕಾರ್ಬನ್ ಪಾರ್ಟ್, R ಗ್ರೂಪ್ ಈಸ್ ಹೈಡ್ರೋಕಾರ್ಬನ್ ಪಾರ್ಟ್, ಅಂಡ್ Y ಅಂತ ಇದೆಯಲ್ಲ, ದಿಸ್ ಈಸ್ ನಥಿಂಗ್ ಬಟ್ ಫಂಕ್ಷನಲ್ ಗ್ರೂಪ್. ದಿಸ್ ಈಸ್ ಫಂಕ್ಷನಲ್ ಗ್ರೂಪ್. ಇವಾಗ ನೀವು ಹೈಡ್ರೋಕಾರ್ಬನ್ ಪಾರ್ಟಿಗೆ ಅದರದ್ದೇ ಆದಂತಹ ಒಂದು ಏನು ಫಂಕ್ಷನ್ ಇದೆ ಅಥವಾ ರೆಸ್ಪಾನ್ಸಿಬಿಲಿಟಿ ಇದೆ. ಹಾಗೆ Y ಪಾರ್ಟ್ ಇದೆಯಲ್ಲ, ಅದಕ್ಕೆ ಅದರದ್ದೇ ಆದಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಇದೆ. ಇಫ್ ಯು ಗೋ ಥ್ರೂ ದಿ ಸ್ಟಡಿ ಆಫ್ ಹೈಡ್ರೋಕಾರ್ಬನ್ ಪಾರ್ಟ್, ದಿಸ್ ಹೈಡ್ರೋಕಾರ್ಬನ್ ಪಾರ್ಟ್ ಲಾರ್ಜ್ಲಿ ಡಿಟರ್ಮೈನ್ಸ್ ವೇರಿಯಸ್ ಫಿಸಿಕಲ್ ಪ್ರಾಪರ್ಟೀಸ್. ಬೇರೆ ಬೇರೆ ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ಮೆಲ್ಟಿಂಗ್ ಪಾಯಿಂಟ್,
ಬಾಯ್ಲಿಂಗ್ ಪಾಯಿಂಟ್, ಸಾಲ್ಯುಬಿಲಿಟಿ, ಈ ತರದ ಫಿಸಿಕಲ್ ಪ್ರಾಪರ್ಟೀಸ್ಗಳನ್ನು ಡಿಸೈಡ್ ಮಾಡುವ ಕೆಲಸ ಹೈಡ್ರೋಕಾರ್ಬನ್ ಪಾರ್ಟಿಂದು. ಆ ಗ್ರೂಪ್ ಹೈಡ್ರೋಕಾರ್ಬನ್ ಪಾರ್ಟಿನ ಸೈಜು ಜಾಸ್ತಿ ಆಗ್ತಾ ಬಂದ ಹಾಗೆ ದೇರ್ ವಿಲ್ ಬಿ ವೇರಿಯೇಷನ್ ಇನ್ ದ ಫಿಸಿಕಲ್ ಪ್ರಾಪರ್ಟೀಸ್ ಲೈಕ್ ಬಾಯ್ಲಿಂಗ್ ಪಾಯಿಂಟ್, ಡೆನ್ಸಿಟಿ, ಸಾಲ್ಯುಬಿಲಿಟಿ, ಮೆಲ್ಟಿಂಗ್ ಪಾಯಿಂಟ್ ಎಕ್ಸೆಟ್ರಾ. ಫಿಸಿಕಲ್ ಪ್ರಾಪರ್ಟೀಸ್ ಅಲ್ಲಿ ಏನೇ ಚೇಂಜಸ್ ಆದರೂ ಕೂಡ ದಟ್ ಈಸ್ ಲಾರ್ಜ್ಲಿ ಡ್ಯೂ ಟು ದ ಚೇಂಜಸ್ ಇನ್ ಹೈಡ್ರೋಕಾರ್ಬನ್ ಪಾರ್ಟ್. ಅದೇ ತರ ಕೆಮಿಕಲ್ ಪ್ರಾಪರ್ಟೀಸ್ಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಿ ಅಂದ್ರೆ ಕೆಮಿಕಲ್ ಪ್ರಾಪರ್ಟಿಗಳನ್ನು ಎಂಟೈರ್ಲಿ ಡಿಸೈಡ್ ಮಾಡುವಂಥದ್ದು ಈ ಫಂಕ್ಷನಲ್ ಗ್ರೂಪ್. ಸೊ ದ ಫಂಕ್ಷನಲ್ ಗ್ರೂಪ್ ಲಾರ್ಜ್ಲಿ ಡಿಟರ್ಮೈನ್ಸ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎ ಗಿವನ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್. ಓಕೆ, ಹಾಗಿದ್ರೆ ಇದಿಷ್ಟು ಕಾನ್ಸೆಪ್ಟ್ ಅನ್ನ ಬ್ರೀಫ್ ಆಗಿ ನೀವು ಅರ್ಥ ಮಾಡಿಕೊಂಡು ಕೇಳಿಸ್ಕೊಂಡ್ಮೇಲೆ ಯು ಕ್ಯಾನ್ ಫ್ರೇಮ್ ಅ ಡೆಫಿನೇಷನ್ ಫಾರ್ ಫಂಕ್ಷನಲ್ ಗ್ರೂಪ್. ಎ ಫಂಕ್ಷನಲ್ ಗ್ರೂಪ್ ಮೇ ಬಿ ಎ ಸಿಂಗಲ್ ಆಟಮ್, ಒಂದು ಸಿಂಗಲ್ ಆಟಮ್ ಆಗಿರ್ಬೋದು, ಆರ್ ಇಟ್ ಮೇ ಬಿ ಎ ಗ್ರೂಪ್ ಆಫ್ ಆಟಮ್ಸ್ which largely determines the chemical properties of the given organic molecule. Okay, atom or group of atoms which largely determines the chemical properties of the given organic molecule is said to be a functional group. Is it okay? Now I will give you a simple example in order to understand the concept of functional group. Consider a person who is moving in a open wagon like bullock cart or horse cart. ಎತ್ತಿನ ಗಾಡಿಲೋ ಕುದುರೆ ಗಾಡಿಲೋ ಒಬ್ಬ ವ್ಯಕ್ತಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದಾನೆ. ಆಸ್ ಯು ಕ್ಯಾನ್ ಅನಲೈಸ್, ಅವನ ಜರ್ನಿಯಲ್ಲಿ ಅವನದ್ದು ಇನ್ವಾಲ್ವ್ಮೆಂಟ್ ಅಂತ ಇರೋದು ಅವನ ವೆಯ್ಟ್ ಮಾತ್ರ. ಅವನು ಕೂತ್ಕೊಂಡು ಅವನ ಲಗೇಜು ಜೊತೆಗೆ ಅವನ ಭಾರವನ್ನು ಮಾತ್ರ ಹಾಕಿದ್ದಾನೆ ಬಿಟ್ರೆ ಆ ಗಾಡಿಯನ್ನು ಎಳ್ಕೊಂಡು ಮುಂದೆ ತಗೊಂಡು ಹೋಗ್ತಾ ಇರೋದು ಆನಿಮಲ್. ಅದು ಕುದುರೆನೋ ಎತ್ತೋ ಏನೋ ಆಗಿದೆಯಲ್ಲ, ಸೊ ಅವುಗಳು ಮಾತ್ರ ಗಾಡಿಯನ್ನು ಹಿಡ್ಕೊಂಡು ಮುಂದೆ ಎಳ್ಕೊಂಡು ಹೋಗ್ತಾ ಇದೆ. ಹಾಗೇನೆ ಯಾವುದೋ ಒಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಅನ್ನ ತಗೊಂಡಿದ್ದೀರಿ, ಅದು ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಓಕೆ, ಪಾರ್ಟಿಸಿಪೇಟ್ ಮಾಡೋ ಟೈಮಲ್ಲಿ ದ ರೂಟ್, ದ ಗಿವನ್ ಮಾಲಿಕ್ಯೂಲ್ ವಿಚ್ ಇಸ್ ಗೋಯಿಂಗ್ ಟು ಫಾಲೋ, ಯಾವ ರೂಟ್ ಅನ್ನ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಫಾಲೋ ಮಾಡ್ತಾ ಇದೆ ಅಂದ್ರೆ ಮೆಕ್ಯಾನಿಸಮ್ ಅಂತ ಕರಿತಾ ಇದ್ದಾವೆ. ದ ಸ್ಪೀಡ್ ಅಟ್ ವಿಚ್ ದ ರಿಯಾಕ್ಷನ್ ಈಸ್ ಗೋಯಿಂಗ್ ಟು ಬಿ ಕಂಪ್ಲೀಟೆಡ್. ಈ ಎಲ್ಲ ಪ್ರಾಪರ್ಟೀಸ್ಗಳನ್ನು ಡಿಸೈಡ್ ಮಾಡುವಂಥದ್ದು ಫಂಕ್ಷನಲ್ ಗ್ರೂಪ್. ಹೇಗೆ ಆ ಗಾಡಿಯನ್ನು ಎಳ್ಕೊಂಡು ಡೆಸ್ಟಿನಿಯನ್ನು ರೀಚ್ ಮಾಡಿಸುವ ಕೆಲಸ ಅನಿಮಲ್ ಹೊತ್ಕೊಂಡಿದೆಯೋ, ಅದೇ ಥರ ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿ ಯಾವ ಥರದ ಕೆಮಿಕಲ್ ರಿಯಾಕ್ಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಯಾವ ಸ್ಪೀಡಲ್ಲಿ ರಿಯಾಕ್ಷನ್ ಮುಗಿಬೇಕು, ಇದೆಲ್ಲ ಪ್ರಾಪರ್ಟೀಸ್ಗಳನ್ನು ಡಿಸೈಡ್ ಮಾಡುವಂಥದ್ದು ಫಂಕ್ಷನಲ್ ಗ್ರೂಪ್ ಮಾತ್ರ. ಹೇಗೆ ಪರ್ಸನ್ ಅವನ ವೆಯ್ಟನ್ನು ಮಾತ್ರ ಕಾಂಟ್ರಿಬ್ಯೂಟ್ ಮಾಡಿದಾನೋ ಹಾಗೆ ಕೊಟ್ಟಿರೋ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಅಲ್ಲಿ ಆ ಹೈಡ್ರೋಕಾರ್ಬನ್ ಪಾರ್ಟ್ ಇರುತ್ತಲ್ಲ, ದಟ್ ವಿಲ್ ಡಿಸೈಡ್ ಓನ್ಲಿ ದ ಫಿಸಿಕಲ್ ಪ್ರಾಪರ್ಟೀಸ್ ಲೈಕ್ ಮೆಲ್ಟಿಂಗ್ ಪಾಯಿಂಟ್ ಆರ್ ಬಾಯ್ಲಿಂಗ್ ಪಾಯಿಂಟ್ ಆರ್ ಡೆನ್ಸಿಟಿ ಆರ್ ಸಾಲ್ಯುಬಿಲಿಟಿ ಆರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಕ್ಸೆಟ್ರಾ. ಹಾಗಾಗಿ ಇದನ್ನ ಕ್ಲಿಯರ್ ಕಟ್ ಆಗಿ ನೆನಪಲ್ಲಿ ಇಟ್ಕೊಂಡಿರಿ. ಎ ಗಿವನ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಮೇ ಬಿ ಅಸೋಸಿಯೇಟೆಡ್ ವಿತ್ ಟೂ ಪಾರ್ಟ್ಸ್. ಒನ್ ಈಸ್ ದ ಹೈಡ್ರೋಕಾರ್ಬನ್ ಪಾರ್ಟ್ and the second one is the functional group. Hydrocarbon part determines the physical properties, whereas the functional group decides the chemical properties of a given organic molecule. Is it okay? Yes. Now we shall look into some examples for functional groups that we commonly encounter in first and second year PUC organic chemistry chapters. ಸೊ ಆ ಎಕ್ಸಾಂಪಲ್ಸನ್ನು ನಾನು ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ಬೇಸಿಕಲಿ ಒಂದು ಹೈಡ್ರೋಕಾರ್ಬನ್ ಅನ್ನು ತಗೊಳ್ತೇನೆ. ನಿಮಗೆ ಗೊತ್ತಿರೋ ಹಾಗೆ ಎಗೇನ್ ಮೀಥೇನನ್ನೇ ತಗೊಂಡಿದ್ದೇನೆ, CH4 ಅನ್ನು ತಗೊಂಡೆ. ಓಕೆ, CH4 ಅಲ್ಲಿ ನಾನು ಒಂದು ಹೈಡ್ರೋಜನ್ ಅನ್ನು ತೆಗಿತಾ ಇದ್ದೇನೆ. ತೆಗೆದಾದ ಮೇಲೆ ಉಳಿದಿರೋದು ಯಾವುದು ಅಂದರೆ CH3. ಕೀಪ್ ಇನ್ ಮೈಂಡ್, ಬರೀ CH3 ಉಳಿಲಿಲ್ಲ, ಅದರ ಜೊತೆಗೆ ಒಂದು ಅನ್ಸ್ಯಾಟಿಸ್ಫೈಡ್ ವೆಲೆನ್ಸಿ ಕೂಡ ಇದೆ ಇಲ್ಲಿ. ಕಾರ್ಬನ್ನಿನ ಟೆಟ್ರಾವೆಲೆನ್ಸಿಗೆ ಈ ಕಂಡೀಷನ್ ಅಲ್ಲಿ 4 ಹೈಡ್ರೋಜನ್ಸ್ ಇತ್ತು, ಕಾರ್ಬನ್ನ ಟೆಟ್ರಾವೆಲೆನ್ಸಿ ಫುಲ್ಫಿಲ್ ಆಗಿತ್ತು. ಬಟ್ ಇವಾಗ ಒಂದು ಹೈಡ್ರೋಜನ್ ಅನ್ನು ತೆಗೆದಾದ ಮೇಲೆ 3 ವೆಲೆನ್ಸಿ ಇನ್ನೂ ಸ್ಯಾಟಿಸ್ಫೈ ಆಗಿದೆ. ಒನ್ ಆಫ್ ದ ವೆಲೆನ್ಸಿ ಈಸ್ ಲೆಫ್ಟ್ ಅನ್ಸ್ಯಾಟಿಸ್ಫೈಡ್. ನಾನಿವಾಗ ಆ 4th ವೆಲೆನ್ಸಿಯನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ಮತ್ತೊಂದು ಹೈಡ್ರೋಜನ್ ಅನ್ನೇ ಹಾಕ್ಬೋದು, ಆರ್ ಎಲ್ಸ್ ಐ ಕ್ಯಾನ್ ಇಂಟ್ರಡ್ಯೂಸ್ ಫಂಕ್ಷನಲ್ ಗ್ರೂಪ್. ಫಂಕ್ಷನಲ್ ಗ್ರೂಪ್ ಅಂದ್ರೆ ಸಿಂಗಲ್ ಆಟಮ್ನ ಬೇಕಾದರೂ ಹಾಕ್ಬೋದು, ಗ್ರೂಪ್ ಆಫ್ ಆಟಮ್ಸ್ ಅನ್ನು ಬೇಕಾದರೂ ಇಂಟ್ರಡ್ಯೂಸ್ ಮಾಡ್ಬೋದು. ಚೆಕ್ ಮಾಡಿ, ನಾನಿಲ್ಲಿ ಆ 4th ವೆಲೆನ್ಸಿಯನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಹ್ಯಾಲೋಜನ್ ಆಟಮ್ನ ಇಂಟ್ರಡ್ಯೂಸ್ ಮಾಡಿದ್ದೇನೆ. ಓಕೆ, ಅಂಡ್ ದಿಸ್ ಈಸ್ ಕನ್ಸಿಡರ್ಡ್ ಟು ಬಿ ದ ಫಂಕ್ಷನಲ್ ಗ್ರೂಪ್. ನೋಡ್ಕೊಳ್ಳಿ, ನಾನಿವಾಗ ಇಂಟ್ರಡ್ಯೂಸ್ ಮಾಡಿರೋದು ಎಕ್ಸ್ ಅಂತ ಹೇಳಿ
ದಟ್ ಎಕ್ಸ್ ಮೇ ಬಿ ಎನಿ ಹ್ಯಾಲೋಜನ್, ಫ್ಲೋರಿನ್ ಇರ್ಬೋದು ಅಥವಾ ಕ್ಲೋರಿನ್ ಇರ್ಬೋದು, ಆರ್ ಬ್ರೋಮಿನ್ ಆರ್ ಅಯೋಡಿನ್. ಈ 4 ಹ್ಯಾಲೋಜನ್ ಆಟಮ್ಸ್ ಅಲ್ಲಿ ಯಾವುದನ್ನ ಬೇಕಾದರೂ ನಾನು ಇಂಟ್ರೊಡ್ಯೂಸ್ ಮಾಡ್ಬೋದು. ಸಪೋಸ್ ಇಫ್ ಎಕ್ಸ್ ಅಂದ್ರೆ ಇದನ್ನ ನಾವು ನೇಮ್ ಮಾಡಬೇಕಾದ್ರೆ ಹ್ಯಾಲೋ ಗ್ರೂಪ್ ಅಂತ ಹೇಳಿ ನೇಮ್ ಮಾಡ್ತಾ ಇದ್ದೇವೆ. ಹ್ಯಾಲೋ ಗ್ರೂಪ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ such kind of organic molecules are said to be the alkyl halides. Alkyl halides or haloalkanes ಅಂತ ಹೇಳಿ ಕರೀತಾ ಇದ್ದೀರಿ. ಸದ್ಯಕ್ಕೆ ಇಷ್ಟನ್ನ ನೆನ್ಪಿಟ್ಕೊಳ್ಳಿ. alkyl halides ಅಂದ್ರೆ the functional group present is a halogen atom. halo, F ಇದ್ರೆ ಫ್ಲೂರೋ ಅಂತೀರಿ, Cl ಇದ್ರೆ ಕ್ಲೋರೋ ಅಂತೀರಿ, Br ಇದ್ರೆ ಬ್ರೋಮೋ ಅಂಡ್ I ಇದ್ರೆ ಅಯೋಡೋ. ಗೊತ್ತಾಗಿದೆಯಾ? ಸೊ ಈ ತರ ಯಾವುದೇ ಫಂಕ್ಷನಲ್ ಗ್ರೂಪ್ ಇದ್ರು ದೋಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಕಮ್ ಅಂಡರ್ ದಿ ಕ್ಯಾಟಗರಿ ಆಫ್ ಅಲ್ಕೈಲ್ ಹೆಲೈಡ್ಸ್. ಗೊತ್ತಾಗಿದೆಯಾ? ಎಸ್. ನಾವು ಇವಾಗ ಆ 4th ವೆಲೆನ್ಸಿಯನ್ನ ಸ್ಯಾಟಿಸ್ಫೈ ಮಾಡಲಿಕ್ಕೆ ನಾನು ಹ್ಯಾಲೋಜನ್ ಯೂಸ್ ಮಾಡ್ತಾ ಇಲ್ಲ, ಇವಾಗ ಸಿಂಗಲ್ ಆಟಮ್ ಯೂಸ್ ಮಾಡ್ತಾ ಇಲ್ಲ, ಬದಲಿಗೆ ಗ್ರೂಪ್ ಆಫ್ ಆಟಮ್ಸ್ ಲೈಕ್ OH ಅನ್ನ ಇಂಟ್ರೊಡ್ಯೂಸ್ ಮಾಡಿದೆ ಅಂತ ಅನ್ಕೊಳ್ಳಿ. OH ಫಂಕ್ಷನಲ್ ಗ್ರೂಪ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಇವಾಗ OH ಫಂಕ್ಷನಲ್ ಗ್ರೂಪಿಗೆ ನಾವು ಹೈಡ್ರಾಕ್ಸಿ ಅಂತ ಹೇಳಿ ಕರೀತೇವೆ. ಹೈಡ್ರಾಕ್ಸಿ ಆರ್ ಹೈಡ್ರಾಕ್ಸಿಲ್ ಅಂತ ಕೂಡ ನೇಮ್ ಮಾಡ್ತೇವೆ. ಹೈಡ್ರಾಕ್ಸಿ ಆರ್ ಹೈಡ್ರಾಕ್ಸಿಲ್. ಇಫ್ ಎ ಗಿವನ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಕಂಟೈನ್ಸ್ OH, hydroxyl functional group, then such organic molecules are said to be the alcohols. ಅವುಗಳನ್ನು ಆಲ್ಕೋಹಾಲ್ಸ್ ಅಂತ ಹೇಳಿ ಕರೀತಾ ಇದ್ದೀರಿ. Now, in order to satisfy the tetravalency of the carbon, there are already 3 hydrogens and the 4th valency is satisfied by an oxygen atom. ಇವಾಗ ಚೆಕ್ ಮಾಡಿ, ಇಲ್ಲಿ CH3 ಇದೆ ಅಂದ್ರೆ ಕಾರ್ಬನ್ಗೆ 3 ವೆಲೆನ್ಸಿ ಸ್ಯಾಟಿಸ್ಫೈ ಆಯಿತು. 4th valency is satisfied by using an oxygen atom. ಇವಾಗ ಕಾರ್ಬನ್ಗೆ ಟೆಟ್ರಾವೆಲೆನ್ಸಿ ಫುಲ್ಫಿಲ್ ಆದರೂ ಕೂಡ ಕೀಪ್ ಇನ್ ಮೈಂಡ್ ಆಕ್ಸಿಜನ್ ಈಸ್ ಡೈವೆಲೆಂಟ್, ಅದರ ವೆಲೆನ್ಸಿ 2 ಇದೆ. ಇವಾಗ ಒಂದು ವೆಲೆನ್ಸಿ ಸ್ಯಾಟಿಸ್ಫೈ ಆಗಿ ಇನ್ನೊಂದು ಹಾಗೆ ಅನ್ಸ್ಯಾಟಿಸ್ಫೈಡ್ ವ್ಯಾಲೆನ್ಸಿ ಕಾಣಿಸ್ತಾ ಇದೆ. ಆ ಜಾಗದಲ್ಲಿ ಸಪೋಸ್ ನಾನು ಹೈಡ್ರೋಜನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ದಟ್ ಬಿಕಮ್ಸ್ ಅನ್ ಆಲ್ಕೋಹಾಲ್. ನನಗೆ ಇವಾಗ ಆಲ್ಕೋಹಾಲ್ ಕಲ್ತಾಗಿದೆ. ಈಗ ನೆಕ್ಸ್ಟ್ ವೆಲೆನ್ಸಿ, ಸೆಕೆಂಡ್ ವೆಲೆನ್ಸಿಯನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ಐ ವಿಲ್ ಇಂಟ್ರೊಡ್ಯೂಸ್ ಅನ್ ಅಲ್ಕೈಲ್ ಗ್ರೂಪ್. CH3 ಇಂಟ್ರೊಡ್ಯೂಸ್ ಮಾಡ್ಬೋದು, C2H5 ಅಂತ ಬರಿಬೋದು, C3H7 ಅಂತ ಬರಿಬೋದು. ಈ ಎಲ್ಲ ಗ್ರೂಪ್ಗಳಿಗೆ ನೀವು ಹಿಂದೆನೆ ನೋಡಿದ್ರಿ. ಏನಂತ ಹೇಳಿದ್ರೆ ಆ ಹೈಡ್ರೋಕಾರ್ಬನ್ ಪಾರ್ಟ್ ಅನ್ನ ನಾನು ಆರ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿದೆ, ಆರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೇನೆ. ಓಕೆ, ಇಲ್ಲಿ ಪರ್ಟಿಕ್ಯುಲರ್ಲಿ ಎಕ್ಸಾಂಪಲ್ ಬರೆಯೋದಿದ್ರೆ ನಾನು ಮತ್ತೊಂದು CH3 ಅನ್ನೇ ಬರೀತಾ ಇದ್ದೇನೆ ಈ ಕಡೆ. ಓಕೆ, CH3 ಗ್ರೂಪ್ ಅನ್ನೇ ಬರೆದೆ. ಸೊ ಇಲ್ಲಿ ಫಾರ್ಮುಲಾ ಏನಾಯ್ತು? CH3OCH3 ಅಂತ ಆಗಿದೆ. CH3OCH3. ಹಿಯರ್ ಯು ಕ್ಯಾನ್ ಅಬ್ಸರ್ವ್ the functional group present is oxygen. Single bonded oxygen ಇದೆ. Okay, single bonded oxygen which is attached to 2 alkyl groups. Single bonded oxygen ಇದೆ, ಆ ಕಡೆ ಮತ್ತೆ ಈ ಕಡೆ 2 ಹೈಡ್ರೋಕಾರ್ಬನ್ ಪಾರ್ಟ್ಗಳಿಗೆ ಅಟ್ಯಾಚ್ ಆಗಿದೆ. ಈ ತರ ಫಂಕ್ಷನಲ್ ಗ್ರೂಪ್ ಸಪೋಸ್ ಆಕ್ಸಿಜನ್ ಇದ್ದು ಸಿಂಗಲ್ ಬಾಂಡೆಡ್ ಆಕ್ಸಿಜನ್ಸ್ ಇದ್ರೆ ಸಚ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಕಮ್ ಅಂಡರ್ ದಿ ಕೆಟಗರಿ ಆಫ್ ಈಥರ್ಸ್. ಈಥರ್ಸ್ ಕೆಟಗರಿಯಲ್ಲಿ ಅದು ಬರುತ್ತೆ. ಈಥರ್ಸ್ ಅಲ್ಲಿ ಫಂಕ್ಷನಲ್ ಗ್ರೂಪ್ ಯಾವುದು ಅಂದ್ರೆ ಸಿಂಗಲ್ ಬಾಂಡೆಡ್ ಆಕ್ಸಿಜನ್. ಯು ನೀಡ್ ಟು ಕೀಪ್ ಇಟ್ ಇನ್ ಮೈಂಡ್. ಓಕೆ, ಎಸ್. ನೆಕ್ಸ್ಟ್, ಇವಾಗ ಸೇಮ್ ಕಾರ್ಬನಿನ ಟೆಟ್ರಾವೆಲೆನ್ಸಿಯನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ನಾನು ಫಂಕ್ಷನಲ್ ಗ್ರೂಪ್ CHO ಅಂತ ಹೇಳಿ ಬರೆದಿದ್ದೇನೆ. CHO. ಸೊ ಇನ್ನು ಬಿಡಿಸಿ ಕ್ಲಿಯರ್ ಆಗಿ ಬರೆದ್ರೆ ಈ ರೀತಿ ಆಗುತ್ತೆ ಫಾರ್ಮುಲಾ. C+O H ಅಂತ ಆಯ್ತು. C+O H. You can analyze the functional group is CHO. ಅಥವಾ ಸಿಂಪ್ಲಿ ಈ ತರ CHO ಅಂತಾನು ಬರೀಬಹುದು, ಬಿಡಿಸಿ ಬರೀಲಿಕ್ಕೆ ಗೊತ್ತಾಗ್ಲಿಲ್ಲ ಅಂದ್ರೆ ಸದ್ಯಕ್ಕೆ. ಓಕೆ, ನಾನು CHO ಗ್ರೂಪ್ ಅನ್ನ ಫಾರ್ಮೈಲ್ ಅಂತ ಹೇಳಿ ನೇಮ್ ಮಾಡ್ತಾ ಇದ್ದೇನೆ. ಇಟ್ ಈಸ್ ನೇಮ್ಡ್ ಆಸ್ ಫಾರ್ಮೈಲ್ ಗ್ರೂಪ್. ಫಾರ್ಮೈಲ್. ಓಕೆನಾ? ಯಾವ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಅಲ್ಲಿ CHO ಫಂಕ್ಷನಲ್ ಗ್ರೂಪ್ ಇರುತ್ತೋ such organic molecules are said to be the aldehydes. aldehydes ಅಂತ ನೇಮ್ ಮಾಡ್ತಾ ಇದ್ದೇವೆ. ಗೊತ್ತಾಗಿದೆಯಾ? ಎಸ್. ನೆಕ್ಸ್ಟು ಇವಾಗ ಸೇಮ್ ಅದೇ CH3 ಗ್ರೂಪ್ ಅನ್ನು ಉಳಿಸ್ಕೊಂಡೆ.
ಕಾರ್ಬನ್ನಿನ ಫೋರ್ತ್ ವೆಲೆನ್ಸಿಯನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ಸಿ ಡಬಲ್ ಬಾಂಡ್ ಓ ಅಂತ ಬರುತ್ತೆ. ಸಿ ಡಬಲ್ ಬಾಂಡ್ ಓ ನೋಡಿ, ಇಲ್ಲಿ ಸಿಂಗಲ್ ಬಾಂಡೆಡ್ ಆಕ್ಸಿಜನ್ ಮಾತ್ರ ಇತ್ತು, ಬಟ್ ಇಲ್ಲಿ ನಾನು ಬರೆದಿರೋದು ಸಿ ಡಬಲ್ ಬಾಂಡ್ ಓ. ಇವಾಗ ಕಾರ್ಬನ್ನ ವೆಲೆನ್ಸಿ 4 ಅಂತ ನಿಮಗೆ ಗೊತ್ತಿದೆ. 1 2 3 ವೆಲೆನ್ಸೀಸ್ ಆರ್ ಸ್ಯಾಟಿಸ್ಫೈಡ್ ನಾವು. ಇವಾಗ ನಾನು ಆ ಕಾರ್ಬನ್ನಿನ ಫೋರ್ತ್ ವೆಲೆನ್ಸಿಯನ್ನು ಸ್ಯಾಟಿಸ್ಫೈ ಮಾಡಬೇಕು ಅಂತ ಮತ್ತೆ ಸಪೋಸ್ ಹೈಡ್ರೋಜನ್ ಅನ್ನೇ ಬರದೆ ಅಂದ್ರೆ ಅದೇನಾಗತ್ತೆ, ಆಲ್ಡಿಹೈಡ್ ಆಯ್ತು. ನಾನು ಹೈಡ್ರೋಜನ್ ಬರೆಯೋದಿಲ್ಲ, ಅದರ ಬದಲಿಗೆ ಬೇರೆ ಯಾವುದಾದ್ರೂ ಅಲ್ಕೈಲ್ ಗ್ರೂಪ್ ಅನ್ನು ಬರಿತಾ ಇದ್ದೇನೆ. ಅಂದ್ರೆ CH3, C2H5, C3H7 ಈ ತರ ಯಾವುದಾದ್ರೂ ಹೈಡ್ರೋಕಾರ್ಬನ್ ಚೈನ್ ಅನ್ನು ಬರಿತಾ ಇದ್ದೇನೆ ಅಂತ ಅನ್ಕೊಳ್ಳಿ. ಸೊ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ CH3 ಅಂತ ಹೇಳಿ ಬರದೆ ಆಯ್ತಾ. CH3 ಬದಲಿಗೆ ಐ ಕ್ಯಾನ್ ಆಲ್ಸೋ ರೈಟ್ C2H5, ಯಾವ ಗ್ರೂಪ್ ಅನ್ನ ಬೇಕಾದ್ರೂ ಬರೀಬಹುದು. ಬಟ್ ಅಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದೇನೆಂದ್ರೆ ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಈಸ್ CO. ಫಂಕ್ಷನಲ್ ಗ್ರೂಪ್ ಯಾವುದಿದೆ, ಸಿ ಡಬಲ್ ಬಾಂಡ್ ಓ ಅಂತ ಇದೆ. ಓಕೆನಾ. ಸೊ ಇಫ್ ದ ಫಂಕ್ಷನಲ್ ಗ್ರೂಪ್ ಈಸ್ ಸಿ ಡಬಲ್ ಬಾಂಡ್ ಓ, CO ಫಂಕ್ಷನಲ್ ಗ್ರೂಪ್ ಇದೆ ಅಂದ್ರೆ ನಾನು ಇದನ್ನ ನೇಮ್ ಮಾಡಬೇಕಾದ್ರೆ ಕೀಟೋ ಅಂತ ಕರೀತೇನೆ, ಅಥವಾ ಮೋರ್ ಪರ್ಫೆಕ್ಟ್ಲಿ ಕಾರ್ಬೋನಿಲ್ ಗ್ರೂಪ್ ಅಂತ ಕರೀತಾ ಇದ್ದೇನೆ. ಇದನ್ನ ಕಾರ್ಬೋನಿಲ್, ಸಿ ಡಬಲ್ ಬಾಂಡ್ ಓ ಗ್ರೂಪ್ ಇದ್ರೆ ಅದನ್ನ ಕಾರ್ಬೋನಿಲ್ ಗ್ರೂಪ್ ಅಂತ ಹೇಳಿ ಕರೀತೇವೆ. CO ಮಾತ್ರ ಇದ್ದು ಆ ಕಡೆ ಈ ಕಡೆ ಎರಡೂ ಕಡೆಗೆ ಕೂಡ CH3, C2H5 ಈ ತರ ಅಲ್ಕೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿದ್ರೆ ಅದನ್ನ ನಾವು ಕೀಟೋನ್ಸ್ ಅಂತ ಹೇಳಿ ಸ್ಟಡಿ ಮಾಡಬೇಕು. ದೇ ಕಮ್ ಅಂಡರ್ ದಿ ಕ್ಯಾಟಗರಿ ಆಫ್ ಕೀಟೋನ್ಸ್. ಗೊತ್ತಾಗಿದೆಯಾ? ಒನ್ಸ್ ಅಗೈನ್ ಅಬ್ಸರ್ವ್ ಮಾಡ್ತಾ ಬನ್ನಿ. ಫಂಕ್ಷನಲ್ ಗ್ರೂಪ್ ಹ್ಯಾಲೋಜನ್ X ಇದೆ ಅಂದ್ರೆ ದೇ ಆರ್ ಸೆಡ್ ಟು ಬಿ ಅಲ್ಕೈಲ್ ಹೆಲೈಡ್ಸ್. ಇಫ್ ದ ಫಂಕ್ಷನಲ್ ಗ್ರೂಪ್ ಈಸ್ OH, ಹೈಡ್ರಾಕ್ಸಿಲ್ ಫಂಕ್ಷನಲ್ ಗ್ರೂಪ್ ಇದ್ರೆ ಆಲ್ಕೋಹಾಲ್ಸ್ ಅಂತ ನೇಮ್ ಮಾಡ್ತೀರಿ. ಈಥರ್ಸ್ ಅಂತ ಬಂದಾಗ ಸಿಂಗಲ್ ಬಾಂಡೆಡ್ ಆಕ್ಸಿಜನ್ ಇರುತ್ತೆ, ಆ ಕಡೆ ಈ ಕಡೆ ಎರಡೂ ಕಡೆಗೆ ಕೂಡ ಅಲ್ಕೈಲ್ ಗ್ರೂಪ್ CH3, C2H5 ಈ ತರದ ಗ್ರೂಪ್ಸ್ ಅಟ್ಯಾಚ್ ಆಗಿರಬೇಕು ಎರಡೂ ಕಡೆಗೆ ಕೂಡ. ಓಕೆ. ನೆಕ್ಸ್ಟ್ aldehydes ಅಂತ ಬಂದಾಗ ಫಂಕ್ಷನಲ್ ಗ್ರೂಪ್ ಈಸ್ CHO, ಅಂಡ್ ಇನ್ ದ ಕೇಸ್ ಆಫ್ ಕೀಟೋನ್ಸ್ ದ ಫಂಕ್ಷನಲ್ ಗ್ರೂಪ್ ಈಸ್ CO. ಓಕೆ. ಹಾಗೇನೆ ಮತ್ತೆ ಕಂಟಿನ್ಯೂ ಮಾಡ್ತಾ ಬರ್ತಾ ಇದ್ದೇನೆ, ಅಬ್ಸರ್ವ್ ಮಾಡ್ತಾ ಹೋಗಿ. ಇವಾಗ ಅದೇ CH3 ಅನ್ನ ಮತ್ತೆ ಬರ್ಕೊಂಡೆ. CH3 ಕಾರ್ಬನ್ನಿನ ಟೆಟ್ರಾವೆಲೆನ್ಸಿಯನ್ನು ಸ್ಯಾಟಿಸ್ಫೈ ಮಾಡಬೇಕು. ಅದಕ್ಕೆ ಇಲ್ಲಿ ಸಿ ಡಬಲ್ ಬಾಂಡ್ ಓ ಬರ್ದೆ, ಚೆಕ್ ಮಾಡಿ. CH3 ಸಿ ಡಬಲ್ ಬಾಂಡ್ ಓ ಬರ್ಕೊಂಡು ಈ ಕಾರ್ಬನ್ನಿನ ಫೋರ್ತ್ ವೆಲೆನ್ಸಿಯನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ನಾನು ಸಪೋಸ್ H ಅನ್ನು ಬರದೆ ಅಂತ ಅನ್ಕೊಳ್ಳಿ. ಏನಾಗತ್ತದು, ಆಲ್ಡಿಹೈಡ್ ಆಯಿತು. H ಬೇಡ, ನಾನು ಸಪೋಸ್ ಇನ್ನೊಂದು CH3 ಅನ್ನೋ C2H5 ಬರದೆ ಅಂತ ಅನ್ಕೊಳ್ಳಿ. ಅವಾಗ ಫಂಕ್ಷನಲ್ ಗ್ರೂಪ್ CO ಅಂತ ಮಾತ್ರ ಆಯಿತು, ಅದು ಕೀಟೋನ್ ಆಗತ್ತೆ. ಸೊ ಇನ್ನೊಂದು ಹೊಸ ಕೆಟಗರಿ ಯಾವ್ದು ಹೇಳ್ತಾ ಇದ್ದೇನೆ ಅಂದ್ರೆ ಕಾರ್ಬನ್ನಿನ ಈ ಕಾರ್ಬನ್ನ ಫೋರ್ತ್ ವೆಲೆನ್ಸಿಯನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ನಾನು OH ಗ್ರೂಪ್ ಅನ್ನ ಬರೆದಿದ್ದೇನೆ. OH ಗ್ರೂಪ್ ಬರದೆ ಈ ಕಾರ್ಬನ್ನಿನ ಫೋರ್ತ್ ವೆಲೆನ್ಸಿ ಸ್ಯಾಟಿಸ್ಫೈ ಮಾಡಲಿಕ್ಕೆ. ಕೀಪ್ ಇನ್ ಮೈಂಡ್, ಸಿ ಡಬಲ್ ಬಾಂಡ್ ಓ ಗ್ರೂಪ್ ಇದೆಯಲ್ಲ, CO ಗ್ರೂಪ್ ಅನ್ನ ಕಾರ್ಬೋನಿಲ್ ಗ್ರೂಪ್ ಅಂತ ಕರೀತಾ ಇದ್ದೇವೆ. CO ಗ್ರೂಪ್ ಈಸ್ ಸೆಡ್ ಟು ಬಿ ದ ಕಾರ್ಬೋನಿಲ್ ಗ್ರೂಪ್. ಆ ಕಾರ್ಬೋನಿಲ್ ಗ್ರೂಪಿನ ಒಂದು ಸೈಡ್ ಅಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, ಇನ್ನೊಂದು ಸೈಡ್ ಏನಿದೆ OH ಗ್ರೂಪ್ ಇದೆ. ಸೊ ಇವಾಗ ನಾನು ರೆಕಗ್ನೈಸ್ ಮಾಡ್ತಾ ಇರೋದು ಈ COOH ಗ್ರೂಪ್ ಇದೆಯಲ್ಲ, ಇದನ್ನ ಫಂಕ್ಷನಲ್ ಗ್ರೂಪ್ ಅಂತ ಹೇಳಿ ರೆಕಗ್ನೈಸ್ ಮಾಡಿದೆ. ಓಕೆ. ಫಂಕ್ಷನಲ್ ಗ್ರೂಪ್ ಈ COOH. ಇದನ್ನ ನಾನು ಕಾರ್ಬೋಕ್ಸಿಲ್ ಗ್ರೂಪ್ ಅಂತ ಹೇಳಿ ನೇಮ್ ಮಾಡ್ತಾ ಇದ್ದೇನೆ. ಕಾರ್ಬೋಕ್ಸಿಲ್ ಗ್ರೂಪ್. ಯಾವ ಮಾಲಿಕ್ಯೂಲ್ಸ್ಗಳಲ್ಲಿ COOH ಕಾರ್ಬೋಕ್ಸಿಲ್ ಗ್ರೂಪ್ ಫಂಕ್ಷನಲ್ ಗ್ರೂಪ್ ಆಗಿರುತ್ತೋ ಸಚ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಕಮ್ ಅಂಡರ್ ದಿ ಕೆಟಗರಿ ಆಫ್ ಕಾರ್ಬೋಕ್ಸಿಲಿಕ್ ಆಸಿಡ್ಸ್. ಕಾರ್ಬೋಕ್ಸಿಲಿಕ್ ಆಸಿಡ್ಸ್. ಗೊತ್ತಾಗ್ತಾ ಇದೆಯಾ? ಎಸ್. ಒನ್ಸ್ ಅಗೈನ್ ಐ ವಿಲ್ ರಿಪೀಟ್. X ಹ್ಯಾಲೋ ಗ್ರೂಪ್ ಇದ್ರೆ ಅಲ್ಕೈಲ್ ಹೆಲೈಡ್ಸ್, OH ಹೈಡ್ರಾಕ್ಸಿಲ್ ಗ್ರೂಪ್ ಇದ್ರೆ ಆಲ್ಕೋಹಾಲ್ಸ್, O ಸಿಂಗಲ್ ಬಾಂಡೆಡ್ ಆಕ್ಸಿಜನ್ ಮಾತ್ರ ಇದ್ದು ಆ ಕಡೆ ಈ ಕಡೆ ಹೈಡ್ರೋಕಾರ್ಬನ್ ಪಾರ್ಟ್ ಇದೆ ಅಂದ್ರೆ ಈಥರ್ಸ್ ಅಂತ ನೇಮ್ ಮಾಡ್ತೀರಿ. CHO ಫಂಕ್ಷನಲ್ ಗ್ರೂಪ್ ಇದ್ರೆ ಆಲ್ಡಿಹೈಡ್ಸ್ ಅಂತ ಕರಿತೀರಿ. ಕಾರ್ಬೋನಿಲ್ ಅಂದ್ರೆ ಸಿ ಡಬಲ್ ಬಾಂಡ್ ಓ ಗ್ರೂಪ್ ಇದ್ದು ಆ ಕಡೆ ಈ ಕಡೆ ಅಲ್ಕೈಲ್ ಗ್ರೂಪ್ಸ್ ಇದೆ ಅಂದ್ರೆ ಅದನ್ನ ಕೀಟೋನ್ಸ್ ಅಂತ ಹೇಳಿ ನೇಮ್ ಮಾಡಬೇಕು. ಇನ್ನು COOH ಫಂಕ್ಷನಲ್ ಗ್ರೂಪ್ ಬಂದಿದೆ ಅಂದ್ರೆ ದೇ ಆರ್ ನೇಮ್ಡ್ ಆಸ್ ಕಾರ್ಬೋಕ್ಸಿಲಿಕ್ ಆಸಿಡ್ಸ್. ಓಕೆ. ಇನ್ನು ಒಂದಿಷ್ಟು ಎಕ್ಸಾಂಪಲ್ಸ್ ಅನ್ನು ಹಾಗೆ ಚೆಕ್ ಮಾಡ್ತಾ ಬರೋಣ. ಇವಾಗ CH3 ಅಂತ ಬರ್ಕೊಂಡಿದ್ದೆ, ಸಿಂಗಲ್ ಬಾಂಡ್ ಬರದೆ.
ಸಿ ಡಬಲ್ ಬಾಂಡ್ ಓ ಮಾತ್ರ ಬರೆದಿಟ್ಟೆ, ಕಾರ್ಬೋನಿಲ್ ಗ್ರೂಪ್ ಅನ್ನ ಬರೆದೆ. ಇಲ್ಲಿ ಹೆಚ್ಚು ಹಾಕಿದ್ರೆ ಅಲ್ಡಿಹೈಡ್ ಆಯ್ತು. CH3 ಅಥವಾ C2H5 ಎಕ್ಸೆಟ್ರಾ ಹಾಕಿದ್ರೆ ಕೀಟೋನ್ ಅಂತ ಕನ್ಸಿಡರ್ ಮಾಡಬೇಕು. CO ನಂತರ OH ಅನ್ನ ಹಾಕಿದ್ರೆ ಕಾರ್ಬೋಕ್ಸಿಲಿಕ್ ಆಸಿಡ್ ಅಂತ ಕನ್ಸಿಡರ್ ಮಾಡ್ತೇವೆ. ಅದರ ಬದಲಿಗೆ ನಾನು ಒಂದು ಆಕ್ಸಿಜನ್ ಮಾತ್ರ ಬರೆದೆ. ಈ ಕಡೆ ಮತ್ತೆ ಯಾವುದಾದ್ರೂ ಒಂದು ಅಲ್ಕೈಲ್ ಗ್ರೂಪ್ ಅಂದ್ರೆ CH3, C2H5, C3H7 ಆ ಥರ ಯಾವುದಾದ್ರೂ ಒಂದು ಗ್ರೂಪ್ ಅನ್ನ ಬರೆದಿಟ್ಟಿದ್ದೇನೆ ಅಂತ ಅನ್ಕೊಳ್ಳಿ. ಓಕೆನಾ? ಸೊ ಇವಾಗ ನಾನು ಫಂಕ್ಷನಲ್ ಗ್ರೂಪ್ ಅಂತ ರೆಕಗ್ನೈಸ್ ಮಾಡ್ತಾ ಇರೋದು COO ಗ್ರೂಪ್ ಅನ್ನ ಮಾತ್ರ. ಇಲ್ಲಿ ಬರೆದಿದ್ದು COOH ಮಾತ್ರ. ನಾನು ಈ ಹೈಡ್ರೋಜನ್ ಅನ್ನು ತೆಗೆದು ಆ ಜಾಗದಲ್ಲಿ ಅಲ್ಕೈಲ್ ಗ್ರೂಪ್ CH3, C2H5 ಈ ತರ ಬೇರೆ ಯಾವುದಾದ್ರೂ ಒಂದು ಅಲ್ಕೈಲ್ ಗ್ರೂಪ್ ಹೈಡ್ರೋಕಾರ್ಬನ್ ಚೈನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಮಾಡಿ ಆದ ಮೇಲೆ ಫಂಕ್ಷನಲ್ ಗ್ರೂಪ್ ಅಂತ ನಾನು ಅಬ್ಸರ್ವ್ ಮಾಡ್ತಾ ಇರೋದು COO ಗ್ರೂಪ್ ಅನ್ನ ಮಾತ್ರ. ಓಕೆ, ಸಿ ಡಬಲ್ ಬಾಂಡ್ ಓ ಸಿಂಗಲ್ ಬಾಂಡ್ ಓ, COO ಫಂಕ್ಷನಲ್ ಗ್ರೂಪ್ ಅನ್ನ ನೋಡ್ತಾ ಇದ್ದೇನೆ. ಈ COO ಫಂಕ್ಷನಲ್ ಗ್ರೂಪ್ ಇದ್ರೆ ದ ಮಾಲಿಕ್ಯೂಲ್ಸ್ ಆರ್ ಸೆಡ್ ಟು ಬಿ ದ ಎಸ್ಟರ್ಸ್. ಎಸ್ಟರ್ಸ್ ಈಥರ್ಸ್ ಅಂತ ಬಂದಾಗ ಸಿಂಗಲ್ ಬಾಂಡೆಡ್ ಆಕ್ಸಿಜನ್ ಮಾತ್ರ ಇದೆ. ಎಸ್ಟರ್ಸ್ ಅಂತ ಬಂದಾಗ COO ಗ್ರೂಪ್ ಇದೆ. ಇದನ್ನು ನೀವು ನೀಟಾಗಿ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಓಕೆ, ಸೊ ಕಷ್ಟ ಏನೂ ಇಲ್ಲ. ನೀವು ಗಮನ ಕೊಟ್ಟು ಒಂದು ಸರಿ ನೀಟಾಗಿ ನೋಟ್ಸ್ ಥರ ಮಾಡಿಕೊಂಡು ಅದನ್ನು ಪದೇ ಪದೇ ಒಂದು 4-5 ಸರಿ ರಿವೈಸ್ ಮಾಡ್ತಾ ಹೋಗಿ. ಅದನ್ನು ರಿಕಾಲ್ ಮಾಡ್ತಾ ಇರಿ. ಫಂಕ್ಷನಲ್ ಗ್ರೂಪ್ಗಳ ಪರಿಚಯ ಆಗತ್ತೆ. ಸೊ ಫಸ್ಟ್ ಟೈಮ್ ಮಾತ್ರ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಲಿಬೇಕಾದ್ರೆ ಕಷ್ಟ ಅನ್ಸುತ್ತೆ ಅಷ್ಟೇ. ಬಟ್ ಇಟ್ ಕಮ್ಸ್ ಬೈ ಪ್ರಾಕ್ಟೀಸ್. ನೀವು ಹೇಗೆ ಬರೀತಾ ಹೋಗ್ತಿರೋ, ಎಷ್ಟು ಪರ್ಫೆಕ್ಟ್ ಆಗಿ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡ್ತಿರೋ ಅದು ಮತ್ತೆ ನೆನಪಲ್ಲಿ ಉಳಿಯುತ್ತೆ ಪರ್ಮನೆಂಟ್ ಆಗಿ. ಹಾಗಾಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯನ್ನು ಬೈಹೆಟ್ ಮಾಡಲಿಕ್ಕೆ ಹೋಗಬೇಡಿ. ಸುಮ್ಮನೆ ಮೇಲೆ ಕಣ್ಮುಚ್ಕೊಂಡು ಅದನ್ನು ಬೈಹೆಟ್ ಮಾಡಲಿಕ್ಕೆ ಅಥವಾ ಸುಮ್ಮನೆ ಓದ್ಕೊಂಡು ಹೋಗ್ಲಿಕ್ಕೆ ಮಾಡೋಕ್ಕಿಂತ ಬೆಟರ್ ಟು ರೈಟ್ ಇಟ್. ಓಕೆ, 1-2 ಸರಿ ಬರೆದು ಪ್ರಾಕ್ಟೀಸ್ ಮಾಡಿ, ನಿಮಗದು ನೆನಪಲ್ಲಿ ಉಳಿಯುತ್ತೆ. ಓಕೆ, ಇನ್ನು ಒಂದೆರಡು ಹಾಗೆ ಫಂಕ್ಷನಲ್ ಗ್ರೂಪನ್ನು ಹೇಳೋದಿದ್ರೆ, ಇವಾಗ ಕಾರ್ಬನಿಗೆ 4th ವ್ಯಾಲೆನ್ಸಿ ಸ್ಯಾಟಿಸ್ಫೈ ಮಾಡಲಿಕ್ಕೆ ನಾನಿಲ್ಲಿ NH2 ಅಂತ ಹೇಳಿ ಬರೆದೆ. NH2 ಗ್ರೂಪ್ ಅನ್ನ ಬರೆದಿದ್ದೇನೆ. ಓಕೆ, ಗ್ರೂಪ್ ಆಫ್ ಆಟಮ್ಸ್ ನೋಡಿ NH2 ಅಂತ ಇದೆ. ಓಕೆ, ಸೊ NH2 ಫಂಕ್ಷನಲ್ ಗ್ರೂಪ್ ಬಂದ್ರೆ ಸಚ್ ಮಾಲಿಕ್ಯೂಲ್ಸ್ ಆರ್ ಸೆಡ್ ಟು ಬಿ ದ ಅಮೈನ್ಸ್. ಫಂಕ್ಷನಲ್ ಗ್ರೂಪ್ ಇಲ್ಲಿ ಬರೆದಿರೋದು NH2. ಇದನ್ನ ನಾನು ಅಮೈನೋ ಗ್ರೂಪ್ ಅಂತ ಹೇಳಿ ಕರಿಬಹುದು. NH2 ಗ್ರೂಪ್ ಇದ್ರೆ ಅಮೈನೋ ಗ್ರೂಪ್ ಅಂತ ನೇಮ್ ಮಾಡ್ಕೊಳ್ತೇವೆ. ಅಂಡ್ ಫಂಕ್ಷನಲ್ ಗ್ರೂಪ್ NH2 ಬಂದ್ರೆ, ಅಮೈನೋ ಗ್ರೂಪ್ ಬಂದ್ರೆ, that class of organic molecules are referred as amines. amines. ಮತ್ತೆ ಇದರಲ್ಲಿ ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ ಅಮೈನ್ಸ್ ಅಂತ ಎಲ್ಲ ಬರುತ್ತೆ. ಮುಂದೆ ಅದನ್ನು ನೋಡ್ತಾ ಹೋಗೋಣ. ಹಾಗೆ ಇನ್ನೊಂದೆರಡನ್ನ ಹೇಳಿಬಿಡ್ತೇನೆ. ಇವಾಗ CH3 ಇದೆ. ಕಾರ್ಬನಿನ 4th ವ್ಯಾಲೆನ್ಸಿಯನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ನಾನು CN ಅಂತ ಗ್ರೂಪ್ ಅನ್ನ ಬರೆದೆ. CN ಅಂತ ಹೇಳಿ ಬರೆದಿದ್ದೇನೆ. ಓಕೆ, ಇವಾಗ ಇಂಟ್ರೊಡ್ಯೂಸ್ ಮಾಡಿರೋ ಗ್ರೂಪ್ ಯಾವುದು ಅಂದ್ರೆ CN. CN ಅಂತ ಹೇಳಿದ್ರೆ ಅದನ್ನ ಸಯನೋ ಗ್ರೂಪ್ ಅಂತ ಹೇಳಿ ನೇಮ್ ಮಾಡ್ತಾ ಇದೆ. ಸಯನೋ ಗ್ರೂಪ್ ಪ್ರೆಸೆಂಟ್ ಆಗಿತ್ತು ಅಂದ್ರೆ CN ಫಂಕ್ಷನಲ್ ಗ್ರೂಪ್ ಆಗಿ ಇದೆ ಅಂತ ಹೇಳಿದ್ರೆ ಸಚ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಆರ್ ಸೆಡ್ ಟು ಬಿ ದ ಸಯನೈಡ್ಸ್. ಸಯನೈಡ್ಸ್ ಅಂತ ಹೇಳಿ ಕರೀತಾ ಇದ್ದೀರಿ. ಸಯನೈಡ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ನೈಟ್ರೈಲ್ಸ್. ಸಯನೈಡ್ಸ್ ಆರ್ ನೈಟ್ರೈಲ್ಸ್. ಇಸ್ ಇಟ್ ಓಕೆ? ಎಸ್. ಅದೇ ತರ ನಾನು CN ಬದಲಿಗೆ CN ಬರೆಯೋದಿಲ್ಲ, ಅದರ ಬದಲಿಗೆ NC ಅಂತ ಬರೀತಾ ಇದ್ದಾನೆ. CN ಬದಲಿಗೆ NC ಅಂತ ಹೇಳಿ ಬರೆದೆ. NC ಬರೆದಾಗ ದಟ್ ಬಿಕಮ್ಸ್ ಐಸೋಸಯನೋ ಗ್ರೂಪ್. ಹಿಯರ್ ದ ಫಂಕ್ಷನಲ್ ಗ್ರೂಪ್ ಈಸ್ NC. ಇದರ ಉಲ್ಟಾ, ಇದರ ಫಂಕ್ಷನಲ್ ಐಸೋಮರ್ ಅಂತ ಹೇಳಿ ಮುಂದೆ ಕರೀತಾ ಹೋಗ್ತೇವೆ. ಸೊ ಉಲ್ಟಾ ಮಾಡಿದಾಗ ದಟ್ ಬಿಕಮ್ಸ್ ಐಸೋಸಯನೋ, ವಿಚ್ ಈಸ್ ಅನ್ ಐಸೋಮರ್ ಆಫ್ ಸಯನೋ ಗ್ರೂಪ್. ಗೊತ್ತಾಗಿದೆಯಾ? ಸೊ ಇದನ್ನ ಹಾಗಿದ್ರೆ ಸಯನೈಡ್ಸ್ ಅಂತ ಮೇಲೆ ಕರೆದ್ರಲ್ವಾ CN ಅನ್ನ, NC ಅನ್ನ ಐಸೋಸಯನೈಡ್ಸ್ ಅಂತ ನೇಮ್ ಮಾಡ್ತಾ ಇದ್ದೀರಿ. ಐಸೋಸಯನೈಡ್ಸ್ ವಿಚ್ ಆರ್ ಆಲ್ಸೋ ಕಾಲ್ಡ್ ಆಸ್ ಕಾರ್ಬೈಲ್ ಅಮೈನ್ಸ್. ಐಸೋಸಯನೈಡ್ಸ್ ಆರ್ ಕಾರ್ಬೈಲ್ ಅಮೈನ್ಸ್ ಅಂತ ನೇಮ್ ಮಾಡಬೇಕು. ಓಕೆ, ಸೊ ಸದ್ಯಕ್ಕೆ ಇಷ್ಟು ಫಂಕ್ಷನಲ್ ಗ್ರೂಪ್ಗಳನ್ನು ನಾನು ಇಂಟ್ರೊಡ್ಯೂಸ್ ಮಾಡಿದ್ದೇನೆ. ಸೊ ನೀವೇನು ಮಾಡಿ ಅಂದರೆ ಒಂದು ಕಡೆ ನೀಟಾಗಿ ಎಲ್ಲದನ್ನು ಬರೆದಿಟ್ಕೊಂಡು ಸೊ ಅದನ್ನು ರಿಕಾಲ್ ಮಾಡ್ತಾ ಹೋಗಿ. ಒಟ್ಟು ಯಾವುದೋ ಒಂದು ಆರ್ಗ್ಯಾನಿಕ್ ಮಾಲಿಕ್ಯೂಲನ್ನು ಬರೆದಾಗ ಅದರಲ್ಲಿ ಫಂಕ್ಷನಲ್ ಗ್ರೂಪ್ ಯಾವುದಿದೆ ಅಂತ ನೀವು ಐಡೆಂಟಿಫೈ ಮಾಡೋದ್ರ ಜೊತೆಗೆ ಅದು ಯಾವ ಕೆಟಗರಿಯಲ್ಲಿ ಬರುತ್ತೆ, ಅದು ಆಲ್ಕೋಹಾಲು, ಅಲ್ಡಿಹೈಡು, ಕಾರ್ಬೋಕ್ಸಿಲಿಕ್ ಆಸಿಡ್ಡು
ಅಮೈನ್ ಕೊಟ್ಟಿದ್ದಾರೋ, ಸಯನೈಡ್ಸ್ ಕೊಟ್ಟಿದ್ದಾರೋ, ಇದೆಲ್ಲದೂ ಕೂಡ ನಿಮಗೆ ಬ್ರೀಫ್ ಆಗಿ ಗೊತ್ತಾಗ್ತಾ ಹೋಗಬೇಕು. ಓಕೆ, ಸೊ ಅದರ ನಂತರದಲ್ಲಿ ನಾವು ನಾಮನ್ಕ್ಲೇಚರ್ಗೆ ಪ್ರೊಸೀಡ್ ಆಗಬಹುದು. ನಾವು coming to the nomenclature of organic compounds. In organic chemistry, we are going to have large number of organic compounds which are categorized into different classes based on the functional group which is present in them. ಇವಾಗ ಒಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ನ ನೀವು ಅಬ್ಸರ್ವ್ ಮಾಡಬೇಕಾದ್ರೆ ಅದರಲ್ಲಿ ಸಪೋಸ್ COOH ಫಂಕ್ಷನಲ್ ಗ್ರೂಪ್ ಇದ್ದರೆ ಕಾರ್ಬೋಕ್ಸಿಲಿಕ್ ಆಸಿಡ್ಸ್ ಅಂತೀರಿ, COO ಫಂಕ್ಷನಲ್ ಗ್ರೂಪ್ ಇದ್ದರೆ ಎಸ್ಟರ್ಸ್ ಅಂತೀರಿ, ಸಿಂಗಲ್ ಬಾಂಡೆಡ್ ಆಕ್ಸಿಜನ್ ಮಾತ್ರ ಇದ್ದರೆ ಈಥರ್ಸ್ ಅಂತ ನೇಮ್ ಮಾಡ್ತೀರಿ, NH2 ಇದ್ದರೆ ಅಮೈನ್ಸ್, CHO ಇದ್ದರೆ ಅಲ್ಡಿಹೈಡ್ಸ್, CO ಇದ್ದರೆ ಕೀಟೋನ್ಸ್, CN ಇದ್ದರೆ ಸಯನೈಡ್ಸ್, NC ಇದ್ದರೆ ಐಸೋಸಯನೈಡ್ಸ್, OH ಇದ್ದರೆ ಆಲ್ಕೋಹಾಲ್ಸ್. ಈ ಥರ ನೀವು ಫಂಕ್ಷನಲ್ ಗ್ರೂಪನ್ನು ಐಡೆಂಟಿಫೈ ಮಾಡಿ ಆ ಕೊಟ್ಟಿರುವ ಆರ್ಗ್ಯಾನಿಕ್ ಮಾಲಿಕ್ಯೂಲ್ನ ಯಾವುದು ಕ್ಲಾಸ್ಗೆ ಅಥವಾ ಯಾವ ಫ್ಯಾಮಿಲಿಗೆ ಅದು ಸೇರುತ್ತೆ ಅಂತ ಹೇಳ್ಕೊಂಡು ನೀವು ಕೆಟಗರೈಸ್ ಮಾಡ್ತಾ ಹೋಗ್ಬೋದು. ಇವಾಗ ಆರ್ಗ್ಯಾನಿಕ್ ಕಂಪೌಂಡ್ಸ್ಗಳನ್ನು ನೀವು ಕೆಟಗರೈಸ್ ಮಾಡಿ ಆದ ಮೇಲೆ ಫಂಕ್ಷನಲ್ ಗ್ರೂಪಿನ ಬೇಸಿಸ್ ಮೇಲೆ ಯು ನೀಡ್ ಟು ನೇಮ್ ಇಟ್. ಓಕೆ, ಸೊ ನೇಮಿಂಗನ್ನು ಎರಡು ಥರದಲ್ಲಿ ಮಾಡ್ಬೋದು. ದ ಫಸ್ಟ್ ಒನ್ ಈಸ್ ಕಾಮನ್ ಸಿಸ್ಟಮ್ ಆಫ್ ನಾಮನ್ಕ್ಲೇಚರ್ ಆರ್ ಟ್ರಿವಿಯಲ್ ನೇಮಿಂಗ್ ಅಂತ ಹೇಳಿ ಕರೀತೇವೆ. In this case, ಅಂದರೆ in the case of trivial system of nomenclature, the organic compounds are named based on their sources. ಆ ಆರ್ಗ್ಯಾನಿಕ್ ಕಂಪೌಂಡ್ ಯಾವ ಸೋರ್ಸಿಂದ ಜನರೇಟ್ ಆಗಿದೆ ಅದನ್ನು ನೋಡಿಕೊಂಡು ನೇಮಿಂಗನ್ನು ಮಾಡ್ತಾ ಹೋಗ್ತೇವೆ. ಸೇ ಫಾರ್ ಎಕ್ಸಾಂಪಲ್, ಇವಾಗ ಮೀಥೇನ್ ಇಸ್ ಎ ಹೈಡ್ರೋಕಾರ್ಬನ್ ಅಲ್ಕೇನ್ ವಿಚ್ ಈಸ್ ಒಬ್ಟೈನ್ಡ್ ಇನ್ ದ ಮಾರ್ಷಿ ಪ್ಲೇಸಸ್. ಓಕೆ, ಮಾರ್ಷಿ ಏರಿಯಾಸ್, ಈ ಕೆಸರು ಅಥವಾ ಜೌಗು ಭೂಮಿಯಲ್ಲಿ ಇದು ಸಿಗ್ತಾ ಹೋಗುತ್ತೆ. ಹಾಗಾಗಿ ಸಿನ್ಸ್ ಇಟ್ ಈಸ್ ಒಬ್ಟೈನ್ಡ್ ಇನ್ ದ ಮಾರ್ಷಿ ಲ್ಯಾಂಡ್, ಸೊ ಮೀಥೇನ್ಗೆ ಕಾಮನ್ ನೇಮ್ ಅಥವಾ ಟ್ರಿವಿಯಲ್ ನೇಮ್ ಮಾರ್ಷಿ ಗ್ಯಾಸ್ ಅಂತ ಹೇಳಿ ಕೂಡ ಕರೀತಾರೆ. ಮಾರ್ಷಿ ಗ್ಯಾಸ್. ಓಕೆನಾ? ಹಾಗೇನೆ ನೆಕ್ಸ್ಟ್ ನೋಡಿ ಮೆಥನಾಲ್. ಇಟ್ ಈಸ್ ಅನ್ ಆಲ್ಕೋಹಾಲ್, ಮೀಥೈಲ್ ಆಲ್ಕೋಹಾಲ್ ಅಥವಾ ಮೆಥನಾಲ್ ಅಂತ ಹೇಳಿ ಕರೀತಾ ಇದ್ದಾವೆ. ಸೊ ಇಟ್ ಈಸ್ ಒಬ್ಟೈನ್ಡ್ ಬೈ ದ ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಆಫ್ ವುಡ್. ವುಡ್ಡನ್ನು ಡಿಸ್ಟಿಲೇಷನ್ಗೆ ಸಬ್ಜೆಕ್ಟ್ ಮಾಡಿದಾಗ ಈ ಆಲ್ಕೋಹಾಲ್ ಜನರೇಟ್ ಆಗುತ್ತೆ. ಹಾಗಾಗಿ ಇದನ್ನು ವುಡ್ ಸ್ಪಿರಿಟ್ ಅಥವಾ ವುಡ್ ಆಲ್ಕೋಹಾಲ್ ಅಂತ ಹೇಳಿ ಕರೀತಾರೆ. ಇಟ್ ಈಸ್ ಕಾಲ್ಡ್ ಆಸ್ ವುಡ್ ಸ್ಪಿರಿಟ್ ಆರ್ ವುಡ್ ಆಲ್ಕೋಹಾಲ್. ನೆನಪಿರಲಿ, ನಾನು ಇಲ್ಲೆಲ್ಲ ಬರಿತಾ ಇದ್ದೇನಲ್ವಾ, ಇದೆಲ್ಲ ಟ್ರಿವಿಯಲ್ ನೇಮ್ಸ್. ಓಕೆನಾ? ಸೊ ಇಟ್ ಈಸ್ ಬೇಸ್ಡ್ ಆನ್ ದ ಸೋರ್ಸಸ್ ಫ್ರಮ್ ವಿಚ್ ದೇ ಆರ್ ಒಬ್ಟೈನ್ಡ್. ನೆಕ್ಸ್ಟು ಮೆಥನೋಯಿಕ್ ಆಸಿಡ್ ಅಂತ ಹೇಳಿ ಬರ್ತದೆ. ಮೆಥನೋಯಿಕ್ ಆಸಿಡ್ HCOOH ಅಂತ ಫಾರ್ಮುಲಾ ಬರೀತೇವೆ, HCOOH. ಇಟ್ ಈಸ್ ಒಬ್ಟೈನ್ಡ್ ಫ್ರಮ್ ದಿ ರೆಡ್ ಆ್ಯಂಟ್ಸ್. ರೆಡ್ ಆ್ಯಂಟ್ಸ್ ಅನ್ನ ಫಾರ್ಮಿಕಾ ಅಂತ ಹೇಳಿ ಕರೀತಾರೆ. ರೆಡ್ ಆ್ಯಂಟ್ಸ್ ಇಂದ ಇದು ಜನರೇಟ್ ಆಗೋದ್ರಿಂದ ಇದರ ಟ್ರಿವಿಯಲ್ ನೇಮ್ ಫಾರ್ಮಿಕ್ ಆಸಿಡ್. ಫಾರ್ಮಿಕ್ ಆಸಿಡ್. ಓಕೆನಾ? ನೆಕ್ಸ್ಟ್ ಎಥನೋಯಿಕ್ ಆಸಿಡ್. ಎಥನೋಯಿಕ್ ಆಸಿಡ್ಗೆ CH3COOH ಅಂತ ಬರೀತೇವೆ ಫಾರ್ಮುಲಾ, CH3COOH. ರಿಮೆಂಬರ್, ದಿಸ್ ಎಥನೋಯಿಕ್ ಆಸಿಡ್ ಈಸ್ ಒಬ್ಟೈನ್ಡ್ ಫ್ರಮ್ ವಿನೆಗಾರ್. ಸೊ ಅದನ್ನು ಅಸಿಟಮ್ ಅಂತ ಹೇಳಿ ಕೂಡ ಕರೀತಾರೆ. ವಿನೆಗಾರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅಸಿಟಮ್. ಸಿನ್ಸ್ ಇಟ್ ಈಸ್ ಒಬ್ಟೈನ್ಡ್ ಫ್ರಮ್ ಅಸಿಟಮ್ ಆರ್ ವಿನೆಗಾರ್, ಎಥನೋಯಿಕ್ ಆಸಿಡ್ಗೆ ಟ್ರಿವಿಯಲ್ ನೇಮ್ ಅಸಿಟಿಕ್ ಆಸಿಡ್. ಅಸಿಟಿಕ್ ಆಸಿಡ್. ನೆಕ್ಸ್ಟ್ ಇನ್ನೊಂದು ಹೊಸ ಮಾಲಿಕ್ಯೂಲ್ ಬರೆದಿದ್ದೇನೆ, 2,3 ಡೈಹೈಡ್ರಾಕ್ಸಿ ಬ್ಯೂಟೇನ್ ಡೈಓಯಿಕ್ ಆಸಿಡ್. ನೇಮ್ ಒಂದು ಸ್ವಲ್ಪ ನಿಮಗೆ ಕಾಂಪ್ಲೆಕ್ಸ್ ಅನ್ನಿಸ್ಬೋದು, ಬಟ್ ನೀವೇ ಮುಂದೆ ನಾಮನ್ಕ್ಲೇಚರ್ನ ಕಲಿಬೇಕಾದ್ರೆ ಈಸಿಯಾಗಿ ಇದನ್ನೆಲ್ಲ ನೇಮ್ ಮಾಡ್ತಾ ಹೋಗ್ತೀರಿ. ಡೋಂಟ್ ವರಿ. ರಿಮೆಂಬರ್, ದಿಸ್ ಆರ್ಗ್ಯಾನಿಕ್ ಕಂಪೌಂಡ್ ಈಸ್ ಪ್ರೆಸೆಂಟ್ ಇನ್ ವೈನ್ಸ್, ಟ್ಯಾಮರಿನ್, ಗ್ರೇಪ್ಸ್ ಎಕ್ಸೆಟ್ರಾ. ಸೊ ಇದನ್ನ ಟಾರ್ಟಾರಿಕ್ ಆಸಿಡ್ ಅಂತ ಹೇಳಿ ಕರೀತೇವೆ. ಟಾರ್ಟಾರಿಕ್ ಆಸಿಡ್. ಓಕೆನಾ? ಸೊ ನೋಡಿ, ಇದೆಲ್ಲ ನೇಮಿಂಗ್ಗಳನ್ನು ಬರಿತಾ ಬಂದ್ವಲ್ಲ, ಇದೆಲ್ಲದೂ ಕೂಡ ಕಾಮನ್ ನೇಮ್ಸ್. ನಾವ್ ಐ ವಿಲ್ ಗಿವ್ ಯು ಎ ಸಿಂಪಲ್ ಅಂಡ್ ಜನರಲ್ illustration for understanding the concept of common system of nomenclature and its limitation. You consider a locality which comprises of many houses, and in each house there will be a child. Okay? ತುಂಬ ಮನೆಗಳಿದೆ, ಪ್ರತಿ ಮನೆಯಲ್ಲೂ ಒಂದು ಮಗು ಇದೆ ಅಂತ ಅಂದ್ಕೊಳ್ಳಿ.
ನಾರ್ಮಲ್ ಆಗಿ ಮನೆಯಲ್ಲಿ ಮಕ್ಕಳನ್ನ ಕರಿಬೇಕಾದ್ರೆ ಆ ಮಕ್ಕಳ ಕಂಪ್ಲೀಟ್ ನೇಮ್ ಅಲಾಂಗ್ ವಿತ್ ಇನಿಷಿಯಲ್ ಅಂಡ್ ಸರ್ನೇಮ್ ಅನ್ನ ಹಿಡಿದು ಯಾರು ಕರೆಯೋದಿಲ್ಲ, ಒಂದು ನಿಕ್ ನೇಮ್ ಅನ್ನ ಇಟ್ಟಿರ್ತಾರೆ. ಓಕೆ, ಇವಾಗ ಒಂದು ಮನೆಯಲ್ಲಿ ಒಂದು ಹುಡುಗ ಇದ್ದಾನೆ, ಅವನನ್ನ ಪುಟ್ಟ ಅಂತ ಕರಿತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಎರಡನೇ ಮನೆಯಲ್ಲೂ ಒಂದು ಹುಡುಗ ಇದ್ದಾನೆ, ಅವನ ತಂದೆ ತಾಯಿ ಕೂಡ ಆ ಮಗುನ ಪುಟ್ಟ ಅಂತಾನೆ ಕರಿತಾ ಇದ್ದಾರೆ. ಇವಾಗ ಎರಡೂ ಮಕ್ಕಳು ರೋಡಿಗೆ ಬರ್ತಾರೆ ಆಟ ಆಡ್ಕೊಂಡಿರ್ಲಿಕ್ಕೆ. ಸೊ ಇಫ್ ಯು ಕಾಲ್ ಎ ಚೈಲ್ಡ್ ಬೈ ದ ನೇಮ್, ಸೇಮ್ ನಿಕ್ ನೇಮ್ ಅನ್ನ ಇಟ್ಕೊಂಡು ಕರೆದಾಗ ಎರಡು ಮಕ್ಕಳುಗಳು ಕೂಡ ರೆಸ್ಪಾಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಓಕೆ, ಅಂದ್ರೆ ಈ ಕಾಮನ್ ನೇಮಿನ ಲಿಮಿಟೇಷನ್ ಏನು ಅಂದ್ರೆ, ದ ಕಾಮನ್ ನೇಮ್ ಕ್ಯಾನ್ ಬಿ ಅಲಾಟೆಡ್ ಟು ಮೋರ್ ದ್ಯಾನ್ 2 persons. ಒಬ್ಬರಿಗೆ ಮಾತ್ರ ಸೀಮಿತ ಆಗಿಲ್ಲ, ಅದು ಯುನಿಕ್ನೆಸ್ ಅದನ್ನು ಕೊಡೋದಿಲ್ಲ. ಸೊ ಅದೇನಾಗಿರುತ್ತೆ ಅಂದ್ರೆ ಜನರಲೈಸ್ ಆಗಿರುತ್ತೆ. ಇವಾಗ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳನ್ನು ಕೂಡ ಕನ್ಸಿಡರ್ ಮಾಡಿದ್ರೆ ಕಾಮನ್ ಸಿಸ್ಟಮ್ ಆಫ್ ನಾಮನ್ಕ್ಲೇಚರ್ನ ಲಿಮಿಟೇಷನ್ ಏನಂದ್ರೆ, ಫ್ರಮ್ ಎ ಸಿಂಗಲ್ ಸೋರ್ಸ್ ಯು ಕ್ಯಾನ್ ಐಸೋಲೇಟ್ 2 or more than 2 ಆರ್ಗ್ಯಾನಿಕ್ ಕಂಪೌಂಡ್ಸ್. ಹಾಗೇನೆ ಎಲ್ಲ ಆರ್ಗ್ಯಾನಿಕ್ ಕಂಪೌಂಡ್ಗಳಿಗೆ ಕೂಡ ಒಂದೇ ತರದ ಕಾಮನ್ ನೇಮ್ ಅನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಈಸ್ ಇಟ್ ಓಕೆ? ಹಾಗಾಗಿ ಯಾವುದೇ ಆರ್ಗ್ಯಾನಿಕ್ ಕಂಪೌಂಡ್ ಅನ್ನ ನೀವು ನೇಮ್ ಮಾಡಬೇಕು ಅಂತ ಬಂದಾಗ ಯು ನೀಡ್ ಟು ಫಾಲೋ ಸರ್ಟನ್ ಸಿಸ್ಟಮ್ಯಾಟಿಕ್ ರೂಲ್ಸ್. ಒಂದಿಷ್ಟು ಸಿಸ್ಟಮ್ಯಾಟಿಕ್ ರೂಲ್ಸ್ ಇದೆ, ಆ ರೂಲ್ಸ್ಗಳನ್ನು ಫಾಲೋ ಮಾಡಿ ಒಂದು ಫಾರ್ಮಲ್ ನೇಮ್ ಅನ್ನ ಅದಕ್ಕೆ ಕೊಡ್ತಾ ಇದ್ದೀರಿ, ಒಂದು ಅಫಿಷಿಯಲ್ ನೇಮ್ ಅನ್ನ ಕೊಡ್ತಾ ಇದ್ದೀರಿ. ಓಕೆ, ಆ ಅಫಿಷಿಯಲ್ ನೇಮ್ ಅನ್ನ ಕೊಡ್ತಾ ಇರೋ ರೀಸನ್ ಏನಂದ್ರೆ, ಎವ್ರಿ ಆರ್ಗ್ಯಾನಿಕ್ ಕಂಪೌಂಡ್ ಕೆನಾಟ್ ಬಿ ಅಲಾಟೆಡ್ ವಿತ್ ಎ ಕಾಮನ್ ನೇಮ್. ಪ್ರತಿಯೊಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಗೂ ಕೂಡ ಒಂದು ಕಾಮನ್ ಆಗಿರೋ ನೇಮ್ ಅನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸೊ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಏನ್ ಮಾಡ್ತಾರೆ ಅಂದ್ರೆ, ಆರ್ಗನೈಸೇಷನ್ ಏನ್ ಮಾಡುತ್ತೆ ಅಂದ್ರೆ, ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ ಆಗಿರ್ಬೋದು ಅಥವಾ ಆರ್ಗ್ಯಾನಿಕ್ ಕಂಪೌಂಡ್ಸ್ ಆಗಿರ್ಬೋದು, ಇವುಗಳನ್ನ ನೇಮ್ ಮಾಡಲಿಕ್ಕೆ ಒಂದಿಷ್ಟು ಸ್ಪೆಸಿಫಿಕ್ ರೂಲ್ಸ್ಗಳನ್ನು ಮಾಡಿ ಇಟ್ಟಿದೆ. ಓಕೆ, ಆ ಸಿಸ್ಟಮ್ಯಾಟಿಕ್ ನಾಮನ್ಕ್ಲೇಚರ್ ಅನ್ನ ಮಾಡಲಿಕ್ಕೆ ಆ ರೂಲ್ಗಳನ್ನು ನೀಟಾಗಿ ಫಾಲೋ ಮಾಡಬೇಕು. ಆ ರೂಲ್ಸ್ಗಳನ್ನು ಫಾಲೋ ಮಾಡಿ ಆದ ಮೇಲೆ ಯು ಕ್ಯಾನ್ ಗಿವ್ ಎ ಪರ್ಫೆಕ್ಟ್ ನೇಮ್, ಎ ಯುನಿಕ್ ನೇಮ್ ಫಾರ್ ಎ ಗಿವನ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್. ಕೀಪ್ ಇನ್ ಮೈಂಡ್, ಕಾಮನ್ ನೇಮ್ ಅಂತ ಹೇಳಿದ್ರೆ ಅದು ಜನರಲೈಸ್ ಆಗಿ ಇರುವಂಥದ್ದು, ಅದರಲ್ಲಿ ಏನೂ ಸ್ಪೆಸಿಫಿಸಿಟಿ ಇರೋದಿಲ್ಲ. ಯಾವ ಫ್ಯಾಮಿಲಿಗೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಸೇರಿದೆ ಗೊತ್ತಾಗೋದಿಲ್ಲ, ಆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ನ ಪ್ರಾಪರ್ಟೀಸ್ ಏನಿರ್ಬೋದು ಹೆಸರನ್ನು ನೋಡಿದರೆ ಗೊತ್ತಾಗೋದಿಲ್ಲ, ಕಾಮನ್ ನೇಮನ್ನು ನೋಡಿದರೆ ಗೊತ್ತಾಗೋದಿಲ್ಲ. ಬಟ್ ಅದೇ IUPAC ನೇಮನ್ನು ನೀವು ಕನ್ಸಿಡರ್ ಮಾಡಿದರೆ ಅದರಲ್ಲಿ ಕ್ಲಿಯರ್ ಇನ್ಫಾರ್ಮೇಶನ್ ಇರುತ್ತೆ. ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಗೊತ್ತಾಗುತ್ತೆ, ಫಂಕ್ಷನಲ್ ಗ್ರೂಪ್ ಏನಿದೆ ಗೊತ್ತಾಗುತ್ತೆ. ಸೊ ದಟ್ ಯು ಕ್ಯಾನ್ ಡಿಸೈಡ್ ವಾಟ್ ವಿಲ್ ಬಿ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಸಚ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್. ಗೊತ್ತಾಗ್ತಾ ಇದೆಯಲ್ಲ? ಹಾಗಿದ್ರೆ ನಾವು ನಾರ್ಮಲ್ ಆಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನೀವು ಎಕ್ಸಾಮಿನೇಷನ್ ಪರ್ಪಸ್ ಅನ್ನಾದರೂ ಕನ್ಸಿಡರ್ ಮಾಡಿ ಅಥವಾ ನಾರ್ಮಲ್ ಕಾಂಪ್ರಹೆನ್ಷನ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಬೇಕಾದರೂ ಕನ್ಸಿಡರ್ ಮಾಡಿ, ಎಲ್ಲ ಕಡೆಯಲ್ಲಿ ನಾವು ಕಾಮನ್ ಆಗಿ ಫಾಲೋ ಮಾಡುವಂಥದ್ದು IUPAC ಸಿಸ್ಟಮ್ ಆಫ್ ನಾಮನ್ಕ್ಲೇಚರ್. ಓಕೆ, ದಟ್ ಈಸ್ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಆಲ್ಸೋ. ಬಟ್ ಕೆಲವೊಂದು ಮಾಲಿಕ್ಯೂಲ್ಸ್ಗಳಿಗೆ ಕಾಮನ್ ನೇಮನ್ನು ಇವಾಗಲೂ ಕೂಡ ರೆಗ್ಯುಲರ್ಲಿ ಯೂಸ್ ಮಾಡ್ತಾನೆ ಬರ್ತಾ ಇದ್ದಾವೆ. ಸೊ ಅದು ಎಕ್ಸೆಪ್ಷನ್ಸ್, ಏನು ಮಾಡ್ಲಿಕ್ಕಾಗಲ್ಲ, ಅಷ್ಟು ಫೆಮಿಲಿಯರೈಸ್ ಆಗಿದೆ, ಹಾಗಾಗಿ ಅದನ್ನು ಯೂಸ್ ಮಾಡ್ತೇವೆ. ಬಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಬಂದಾಗ ಯು ನೀಡ್ ಟು ಫಾಲೋ ದ IUPAC ಸಿಸ್ಟಮ್ ಆಫ್ ನಾಮನ್ಕ್ಲೇಚರ್. ನಾನು ನೀಟಾಗಿ ಅಲ್ಕೇನ್ಸ್, ಅಲ್ಕೀನ್ಸ್, ಅಲ್ಕೈನ್ಸ್ ಇವುಗಳಿಗೆ ಯಾವ ಥರ IUPAC ನೇಮನ್ನು ಕೊಡ್ತಾ ಹೋಗಬೇಕು ಅದೆಲ್ಲದನ್ನ ನೀಟಾಗಿ ಹೇಳ್ತಾ ಬರ್ತೇನೆ. ಯು ಜಸ್ಟ್ ಫಾಲೋ ಇಟ್. Is it okay? Now, we shall discuss regarding the IUPAC system of nomenclature. As you know, the limitations of common system of nomenclature is, it cannot be applied for all the organic molecules. ಅಂದರೆ ಲಾರ್ಜ್ ನಂಬರ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ಗಳಿದ್ದಾಗ ಎಲ್ಲದಕ್ಕೂ ಕೂಡ ಒಂದು ಕಾಮನ್ ನೇಮನ್ನು ಅಲಾಟ್ ಮಾಡಲಿಕ್ಕೆ ಆಗೋದಿಲ್ಲ ಬೇಸ್ಡ್ ಆನ್ ದೇರ್ ಸೋರ್ಸಸ್. ಸೊ ದಟ್ಸ್ ವೈ we are dealing with the IUPAC system of nomenclature. International Union for Pure and Applied Chemistry, this organization has set up certain guidelines or systematic rules for naming the organic compounds as well as the inorganic compounds also. Okay, so ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತಾ ಇದ್ದೇನೆ. By following the guidelines, we need to name the organic molecule in 4 different parts. ಒಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ನ ನೇಮ್ ಮಾಡಬೇಕಾದ್ರೆ ನಿಮ್ಮ ಗಮನದಲ್ಲಿ 4 ಪಾರ್ಟ್ಗಳು ಬರಬೇಕು. ಇವಾಗ ಹೇಗೆ ಒಬ್ಬ ವ್ಯಕ್ತಿಗೆ ನೇಮನ್ನು ಇಡಬೇಕಾದ್ರೆ ಅವನ ಅಫಿಷಿಯಲ್ ನೇಮನ್ನು ನೀವು ಡಾಕ್ಯುಮೆಂಟೇಶನ್ ಮಾಡಬೇಕಾದ್ರೆ ಅವನ ನೇಮನ್ನು ಇಡ್ತೀರಿ, ಅದರ ನಂತರದಲ್ಲಿ ಊರಿನ ಹೆಸರು ಫಾಲೋಡ್ ಬೈ ತಂದೆಯ ಹೆಸರು, ಅದರದ್ದು ಇನಿಷಿಯಲ್ಸ್ ಬರುತ್ತೆ, ಜೊತೆಗೆ ಒಂದು ಸರ್ ನೇಮನ್ನು ಕೂಡ ಇಡ್ಬೋದು. ಕರೆಕ್ಟ್ ಅಲ್ವಾ? ಅದೇ ಥರ
ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳನ್ನು ಕೂಡ ನೇಮ್ ಮಾಡಬೇಕಾದ್ರೆ ಒಂದು ಸಿಸ್ಟಮ್ಯಾಟಿಕ್ ಆರ್ಡ್ರಲ್ಲಿ ನೇಮಿಂಗನ್ನು ಮಾಡಬೇಕು. ಓಕೆ, ಇದರಲ್ಲಿ ದ ಫಸ್ಟ್ ಪಾರ್ಟ್ ಆಫ್ ದಿ ನಾಮನ್ಕ್ಲೇಚರ್ ಈಸ್ ಪ್ರಿಫಿಕ್ಸ್. ಫಸ್ಟು ಪ್ರಿಫಿಕ್ಸ್ ಅನ್ನು ಇಡ್ತೀರಿ, ಆಮೇಲೆ ರೂಟ್ ವರ್ಡ್ ಅಥವಾ ವರ್ಡ್ ರೂಟ್ ಅಂತ ಕೂಡ ಬರೀತಾರೆ, ರೂಟ್ ವರ್ಡ್ ಅನ್ನು ಇಡ್ತೀರಿ. ಥರ್ಡ್ ಪಾರ್ಟಲ್ಲಿ ಪ್ರೈಮರಿ ಸಫಿಕ್ಸ್ ಅಂತ ಬರುತ್ತೆ, ನೆಕ್ಸ್ಟ್ ಪಾರ್ಟಲ್ಲಿ ಸೆಕೆಂಡರಿ ಸಫಿಕ್ಸ್ ಅಂತ ಹೇಳಿ ಬರುತ್ತೆ. ಓಕೆನಾ? ಒಟ್ಟು 4 ಪಾರ್ಟಲ್ಲಿ ನೀವು ಗಮನ ಇಟ್ಕೊಂಡು ನೋಡಿದರೆ ನಿಮಗೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳ ನಾಮನ್ಕ್ಲೇಚರ್ ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಹಾಗಿದ್ರೆ ಪ್ರಿಫಿಕ್ಸ್ ಏನನ್ನ ಇಂಡಿಕೇಟ್ ಮಾಡುತ್ತೆ? ಪ್ರಿಫಿಕ್ಸ್ ಪಾರ್ಟನ್ನು ಬರೀಬೇಕಾದ್ರೆ ನಾವು ಯಾವುದನ್ನು ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ, ದ ಪ್ರಿಫಿಕ್ಸ್ ಪಾರ್ಟ್ ಇಂಡಿಕೇಟ್ಸ್ ದ ಪೊಸಿಷನಲ್ ನಂಬರ್ ಆಫ್ ದಿ ಸಬ್ಸ್ಟಿಟ್ಯೂಯೆಂಟ್ ಅಲಾಂಗ್ ವಿತ್ ದ ನೇಮ್ ಆಫ್ ದಿ ಸಬ್ಸ್ಟಿಟ್ಯೂಯೆಂಟ್. ನಾನು ಮುಂದೆ ದೊಡ್ಡ ದೊಡ್ಡ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳನ್ನು ಬರೀಬೇಕಾದ್ರೆ ಸಬ್ಸ್ಟಿಟ್ಯೂಯೆಂಟ್ ಅಂದರೆ ಏನು, ಪೊಸಿಷನಲ್ ನಂಬರ್ ಅಥವಾ ಲೊಕ್ಯಾಂಟ್ ಅಂದರೆ ಏನು, ಅದನ್ನೆಲ್ಲ ನೀಟಾಗಿ ಹೇಳ್ತಾ ಬರ್ತೇನೆ. ಕೀಪ್ ಇನ್ ಮೈಂಡ್, ಪ್ರಿಫಿಕ್ಸ್ ಇಂಡಿಕೇಟ್ಸ್ ದ ಪೊಸಿಷನಲ್ ನಂಬರ್ ಅಲಾಂಗ್ ವಿತ್ ದ ನೇಮ್ ಆಫ್ ದಿ ಸಬ್ಸ್ಟಿಟ್ಯೂಯೆಂಟ್. ಆ ಪ್ರಿಫಿಕ್ಸ್ ಪಾರ್ಟ್ ಮುಗಿದಾದ ಮೇಲೆ ನೆಕ್ಸ್ಟ್ ಇಮಿಡಿಯೇಟ್ಲಿ ವರ್ಡ್ ರೂಟ್ಗಳಿಗೆ ಬರ್ತಾ ಇದ್ದೀರಿ. ಓಕೆ, ಇದನ್ನು ಕೂಡ ನೆಕ್ಸ್ಟ್ ಹೇಳಿಕೊಡ್ತೇನೆ. ವರ್ಡ್ ರೂಟ್ ಇಂಡಿಕೇಟ್ಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ದ ಪೇರೆಂಟ್ ಚೈನ್. ನೀವು ಕಾರ್ಬನ್ ಚೈನ್ ಉದ್ದ ಇರೋದು ಕೊಟ್ಟಾಗ ಅದರಲ್ಲಿ ಲಾಂಗೆಸ್ಟ್ ಚೈನ್ ಆಫ್ ಕಾರ್ಬನ್ ಆಟಮ್ಸ್ ಅನ್ನ ಪೇರೆಂಟ್ ಚೈನ್ ಆಗಿ ಕನ್ಸಿಡರ್ ಮಾಡಬೇಕು. ಆ ಪೇರೆಂಟ್ ಚೈನ್ ಅಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಅದನ್ನ ನೀವು ಇಂಡಿಕೇಟ್ ಮಾಡಬೇಕಾಗತ್ತೆ, ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ದ ಪೇರೆಂಟ್ ಚೈನ್. ಅದನ್ನ ಒಂದ್ಸರಿ ರೀಕಾಲ್ ಮಾಡ್ಲಿಕ್ಕಿದೆ. ನೆಕ್ಸ್ಟು ಪ್ರೈಮರಿ ಸಫಿಕ್ಸ್, ಇಟ್ ಇಂಡಿಕೇಟ್ಸ್ ವೆದರ್ ದ ಪೇರೆಂಟ್ ಚೈನ್ ಈಸ್ ಸ್ಯಾಚುರೇಟೆಡ್ ಆರ್ ಅನ್ಸ್ಯಾಚುರೇಟೆಡ್. ಸ್ಯಾಚುರೇಟೆಡ್ ಅಂದರೆ ಬರೀ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ಗಳು ಮಾತ್ರ ಇದೆಯೋ, ಅಥವಾ ಅನ್ಸ್ಯಾಚುರೇಟೆಡ್ ಅಂದರೆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಅಥವಾ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಇದೆಯೋ ಅದನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ಸಿಂಗಲ್ ಬಾಂಡ್ ಇದ್ರೆ ಪ್ರೈಮರಿ ಸಫಿಕ್ಸ್ ಬಿಕಮ್ಸ್ AN. ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ಸ್ ಮಾತ್ರ ಇದೆ ಅಂದರೆ AN ಅಂತ ಬರೀತೀರಿ. ಸಪೋಸ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ಸ್ ಇದ್ರೆ EN ಅಂತ ಬರೀತೀರಿ. ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಇದ್ರೆ YN ಅಂತ ಹೇಳಿ ಬರೀತಾ ಇದ್ದೀರಿ. ಓಕೆನಾ? ಸೊ followed by the primary suffix, we need to write the secondary suffix. It indicates the family that the given molecule belongs to. ಆ ಕೊಟ್ಟಿರೋ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಯಾವ ಫ್ಯಾಮಿಲಿಗೆ ಸೇರಿದೆ. ಕಾರ್ಬಾಕ್ಸಿಲಿಕ್ ಆಸಿಡ್ಗೆ ಸೇರಿದ್ರೆ ಓಯಿಕ್ ಆಸಿಡ್ OIC ಆಸಿಡ್ ಅಂತ ಹೇಳಿ ಬರೀತೀರಿ. ಆಲ್ಡಿಹೈಡ್ ಗ್ರೂಪಿಗೆ ಸೇರಿದ್ರೆ ದ ನೇಮ್ ಎಂಡ್ಸ್ ವಿತ್ AL. ಆಲ್ಕೋಹಾಲ್ ಗ್ರೂಪಿಗೆ ಸೇರಿದ್ರೆ OL ಅಂತ ಹೇಳಿ ಬರೀತೀರಿ. ಇದು ಈ ಥರದ ವರ್ಡ್ಗಳೆಲ್ಲ ಸೆಕೆಂಡರಿ ಸಫಿಕ್ಸ್ ಪಾರ್ಟಲ್ಲಿ ಕಲಿತಾ ಹೋಗ್ತೇವೆ. ನಾನು ನಿಮಗೆ ಸೆಕೆಂಡ್ ಇಯರ್ ಮತ್ತು ಫಸ್ಟ್ ಇಯರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಎಷ್ಟು ಬೇಕೋ ಅದಷ್ಟನ್ನು ನೀಟಾಗಿ ಕಲಿಸೋ ಪ್ರಯತ್ನ ಮಾಡ್ತೇನೆ. ಯು ನೀಡ್ ಟು ಫಾಲೋ ಇಟ್. ಸುಮ್ಮನೆ ನೋಡ್ಲಿಕ್ಕಿಂತ ವಿಡಿಯೋಸ್ಗಳನ್ನು ಆದಷ್ಟು ನಿಮ್ಮ ಓನ್ ರೈಟಿಂಗಲ್ಲಿ ಅದನ್ನು ಬರ್ಕೊಳ್ತಾ ಹೋಗಿ, ಒಂದು ಕಡೆ ಅದನ್ನು ನೀಟಾಗಿ ಬರೆದಿಟ್ಕೊಂಡಾದ ಮೇಲೆ ರೀಕಾಲ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಮ್ಸ್ ಬೈ ಪ್ರಾಕ್ಟೀಸ್ ಓನ್ಲಿ. ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು, ಇಷ್ಟಪಟ್ಟು ಓದಬೇಕು. ಇಲ್ಲ ಅಂತ ಹೇಳಿದರೆ ಅದು ಪ್ರತಿ ಸರಿ ಕೂಡ ಕಷ್ಟನೇ ಆಗ್ತಾ ಹೋಗುತ್ತೆ. ಈಸ್ ಇಟ್ ಓಕೆ? ಎಸ್. ಹಾಗಿದ್ರೆ ಕೀಪ್ ಇನ್ ಮೈಂಡ್, an organic molecule can be named in 4 different parts: prefix, word root, primary suffix as well as the secondary suffix. Now we shall look into the word root used in case of IUPAC system of nomenclature of organic compounds. ವರ್ಡ್ ರೂಟ್ಗಳನ್ನು ನಾವು ಐಡೆಂಟಿಫೈ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಪೇರೆಂಟ್ ಚೈನನ್ನು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ನೋಡಿಕೊಂಡು ಅದಕ್ಕೆ ತಕ್ಕನಾಗೆ ಯೂಸ್ ಮಾಡಬೇಕು. ಆ ಪೇರೆಂಟ್ ಚೈನ್ ಸೆಲೆಕ್ಷನ್ ಅದೆಲ್ಲ ಮುಂದಿನ ಕ್ಲಾಸ್ಗಳಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಓಕೆ, ಕೀಪ್ ಇನ್ ಮೈಂಡ್, ಪೇರೆಂಟ್ ಚೈನಲ್ಲಿ ಸಪೋಸ್ ಓನ್ಲಿ 1 ಕಾರ್ಬನ್ ಆಟಮ್ ಇದೆ ಅಂತ ಹೇಳಿದರೆ ದೆನ್ ದ ವರ್ಡ್ ರೂಟ್ ಯೂಸ್ಡ್ ಈಸ್ ಮೀತ್. ಮೀತ್ ಅಂತ ಬರೀತಾ ಇದ್ದೀರಿ. ಓಕೆನಾ? ಸೊ ಸಪೋಸ್ ಅದು ಅಲ್ಕೇನ್ ಆಗಿದ್ರೆ ಮೀಥೇನ್ ಅಂತ ನೇಮ್ ಎಂಡ್ ಆಗುತ್ತೆ. ಇಸ್ ಇಟ್ ಓಕೆ? ಮುಂದೆ ಅದನ್ನು ಕಲಿಯೋಣ. ಒಂದೇ ಒಂದು ಕಾರ್ಬನ್ ಆಟಮ್ ಇದ್ರೆ ವರ್ಡ್ ರೂಟ್ ಯೂಸ್ಡ್ ಈಸ್ ಮೀತ್. ಇವಾಗ ಸಪೋಸ್ 2 ಕಾರ್ಬನ್ ಆಟಮ್ಸ್ ಇದೆ ಅಂತ ಅನ್ಕೊಳ್ಳಿ. 2 ಕಾರ್ಬನ್ ಆಟಮ್ ಇದ್ದಾಗ ದ ವರ್ಡ್ ರೂಟ್ ಯೂಸ್ಡ್ ಈಸ್ ಈತ್. ETH ಅಂತ ಬರೀತಾ ಇದ್ದೀರಿ. ಗೊತ್ತಾಗ್ತಾ ಇದೆಯಾ? ಎಸ್. ನೆಕ್ಸ್ಟ್, ಸಪೋಸ್ 3 ಕಾರ್ಬನ್ ಆಟಮ್ಸ್ ಇದೆ ಅಂತ ಅನ್ಕೊಳ್ಳಿ. ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 3 ಇದೆ ಅಂದ್ರೆ ದ ವರ್ಡ್ ರೂಟ್ ಯೂಸ್ಡ್ ಈಸ್ ಪ್ರೋಪ್. ಪ್ರೋಪ್ ಇದೆಲ್ಲದೂ ಕೂಡ ಕಂಪಲ್ಸರಿಲಿ ನಿಮಗೆ ಗೊತ್ತಿರಲೇಬೇಕು. ಓಕೆ, ನೆಕ್ಸ್ಟ್, ಸಪೋಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 4 ಇದೆ ಅಂತ ಹೇಳಿದ್ರೆ
then the word root used is bute. ಬ್ಯೂಟ್ ಅಂತ ಹೇಳಿ ಅದನ್ನು ಓದಬೇಕು. ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟ್ ಹಾಗೆ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 5 ಇದೆ ಅಂದ್ರೆ ಪೆಂಟ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತೀರಿ ವರ್ಡ್ ರೂಟ್ ಆಗಿ. ಪೆಂಟ್. ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ದ ಪೇರೆಂಟ್ ಚೈನ್ 6 ಇದ್ರೆ the word root used is hex. Hept is the root word used when the number of carbon atoms in the chain is 7. ಇಲ್ಲೇ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದೆ, ನೋಡ್ತಾ ಹೋಗಿ. ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 8 ಇದೆ ಅಂದ್ರೆ the word root used is oct. 9 ಇದ್ರೆ ನಾನ್ ಅಂತ ಹೇಳಿ ಬರೀತಾ ಇದ್ದಾವೆ. ಓಕೆ, ನೆಕ್ಸ್ಟ್ 10 ಇದ್ರೆ ಡೆಕ್ ಅಂತ ಹೇಳಿ ಬರೀತೇವೆ. ಡೆಕ್. ಗೊತ್ತಾಗಿದೆಯಾ? ಮಿನಿಮಮ್ ಇಷ್ಟು ನಿಮಗೆ ಗೊತ್ತಿರಲೇಬೇಕು. 7 ಇದ್ರೆ ಹೆಪ್ಟ್ ಅಂತ ಬರೀತೀರಿ, 4 ಇದ್ರೆ ಬ್ಯೂಟ್ ಅಂತೀರಿ, 1 ಇದ್ರೆ ಮೀತ್ ಅಂತೀರಿ, 8 ಇದ್ರೆ ಆಕ್ಟ್ ಅಂತ ಹೇಳಿ ನೀವು ಮಾಡ್ತೀರಿ, 9 ಇದ್ರೆ ನಾನ್, 10 ಇದ್ರೆ ಡೆಕ್, 2 ಇದ್ರೆ ಈಟ್. ಈ ವರ್ಡ್ಗಳು ನಿಮಗೆ ಫೆಮಿಲಿಯರೈಸ್ ಆಗಬೇಕು, ಒದ್ದಾಡಬಾರ್ದು, ಹುಡುಕ್ಬಾರ್ದು. ಅರ್ಥ ಆಗ್ತಾ ಇದೆಯಲ್ಲ? ಇದಿಷ್ಟನ್ನ ನೀಟಾಗಿ ಗ್ಲಾನ್ಸ್ ಮಾಡ್ತಾ ಹೋಗಿ, ನಿಮಗಿದು ಬೇಕಾಗತ್ತೆ. ಫಂಡಮೆಂಟಲ್ ಕಾನ್ಸೆಪ್ಟ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಗೊತ್ತಾಗ್ತಾ ಇದೆಯಲ್ಲ? ಎಸ್. ಹಾಗೇನೆ ಇನ್ನೊಂದು ಸ್ವಲ್ಪ ಅಡಿಷನಲ್ ಆಗಿ ಹೇಳಿರ್ತೇನೆ. 11 ಕಾರ್ಬನ್ ಆಟಮ್ಸ್ ಸಪೋಸ್ ಬಂತು ಅಂದ್ರೆ 11 ಕಾರ್ಬನ್ ಆಟಮ್ಸ್ ಬಂತು ಅಂದ್ರೆ ಅನ್ಡೆಕ್ ಅಂತ ಹೇಳಿ ಬರಿತೇವೆ. UNDEC ಅನ್ಡೆಕ್ ಅಂತ ಹೇಳಿ ಬರಿತೇವೆ. ನೆಕ್ಸ್ಟು 12 ಇದನ್ನ ಡೋಡೆಕ್ ಅಂತ ಹೇಳಿ ಬರಿತಾ ಇದ್ದಾವೆ. ಡೋಡೆಕ್. ನೋಡಿ, ನಾವು ನಾರ್ಮಲ್ ಆಗಿ ಕೇಳಿರುವಂತ ವರ್ಡ್ಸ್ ಕೆಲವೊಂದಿದೆ. ಡೆಕ್ ದಶ, ದಶ ಆದ ಮೇಲೆ ಮತ್ತೊಂದು ಸೇರಿದ್ರೆ ಏಕಾದಶ. ಓಕೆ, ಅನ್ಡೆಕ್ ಅಂತ ಹೇಳಿದ್ರು ದ್ವಾದಶ ಅಂದ್ರೆ ಡೋಡೆಕ್. ಈ ತರ ಬರಿತಾ ಇದ್ದಾವೆ. ನೆಕ್ಸ್ಟು 13 ಇದ್ರೆ ಟ್ರೈಡೆಕ್. ಓಕೆ, ಈ ತರ ನೇಮ್ ಮಾಡ್ತಾ ಬರ್ತೇವೆ. ಇನ್ನು ನೆಕ್ಸ್ಟ್ ಸಪೋಸ್ 20 ಕಾರ್ಬನ್ ಆಟಮ್ಸ್ ಇದೆ ಅಂದ್ರೆ ಗೊತ್ತಾಗ್ತಾ ಇದೆಯಲ್ಲ? 11 ಇದ್ರೆ ಅನ್ಡೆಕ್, 12 ಇದ್ರೆ ಡೋಡೆಕ್, 13 ಬಂದ್ರೆ ಟ್ರೈಡೆಕ್, ಟೆಟ್ರಾಡೆಕ್. ಈ ರೀತಿ ಬರಿತಾ ಹೋಗ್ತೇವೆ. 20 ಕಾರ್ಬನ್ ಆಟಮ್ಸ್ ಬಂದಾಗ ಅದನ್ನ ಐಕೋಸ್ ಅಂತ ಹೇಳಿ ಬರಿತೇವೆ. 20 ಕಾರ್ಬನ್ ಆಟಮ್ಸ್ ಐಕೋಸ್. ಇವಾಗ ಸಪೋಸ್ ಅಲ್ಕೇನ್ ಇದೆ ಅಂದ್ರೆ ಐಕೋಸೇನ್ ಅಂತ ಹೇಳಿ ನೇಮ್ ಮಾಡಬೇಕು. ಐಕೋಸೇನ್. ಇವಾಗ 30 ಕಾರ್ಬನ್ ಆಟಮ್ಸ್ ಇದೆ ಅಂತ ಅನ್ಕೊಳ್ಳಿ. 30 ಕಾರ್ಬನ್ ಆಟಮ್ಸ್ ಬಂದಾಗ ಟ್ರಯಾಕಾಂಟ್ ಅಂತ ವರ್ಡ್ ರೂಟ್ ಅನ್ನ ಯೂಸ್ ಮಾಡಬೇಕು. ಟ್ರಯಾಕಾಂಟ್. ಓಕೆ, ಹಾಗೆ 40 ಕಾರ್ಬನ್ ಆಟಮ್ಸ್ ಬಂದಿದೆ, ಟೆಟ್ರಾಕಾಂಟ್. ಟೆಟ್ರಾಕಾಂಟ್. 50 ಬಂದಿದೆ, ಪೆಂಟಾಕಾಂಟ್. ಗೊತ್ತಾಗ್ತಾ ಇದೆಯಾ? ಅದೇ ತರ ಹೆಕ್ಸಾಕಾಂಟ್, ಹೆಪ್ಟಾಕಾಂಟ್. ಈ ತರ ವರ್ಡ್ಗಳನ್ನು ಯೂಸ್ ಮಾಡ್ತಾ ಬರ್ತೇವೆ. ಹಾಗೆ 90 ಕಾರ್ಬನ್ ಆಟಮ್ಸ್ ಇದೆ ಅಂದ್ರೆ ನಾನಾಕಾಂಟ್. ಓಕೆ, ನೆಕ್ಸ್ಟ್ ಹಾಗೆ ಸಪೋಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 100 ಇದೆ ಅಂತ ಹೇಳಿದ್ರೆ 100 ಇದೆ ಅಂದ್ರೆ ಹೆಕ್ಟ್ ಅಂತ ಬರೀತೇವೆ. ಹೆಕ್ಟೆಕ್. ಗೊತ್ತಾಗ್ತಾ ಇದೆಯಾ? HECT ಅಂತ ಹೇಳ್ಕೊಂಡು 100 ಕಾರ್ಬನ್ ಆಟಮ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ. ಈಸ್ ಇಟ್ ಓಕೆ? ಎಸ್. ದೀಸ್ ಆರ್ ದಿ ವರ್ಡ್ ರೂಟ್ಸ್ ಯೂಸ್ಡ್. ನಿಮಗೆ ಇಷ್ಟು ಡೆಪ್ತ್ ಅಲ್ಲಿ ಬೇಕಾಗಿಲ್ಲ. ಅಪ್ ಟು 10 ಕಾರ್ಬನ್ ಆಟಮ್ಸ್. ಅದಕ್ಕಿಂತ ಜಾಸ್ತಿ ಅಂದ್ರೆ ಒಂದು 12 ಕಾರ್ಬನ್ ಆಟಮ್ಸ್ ವರೆಗೆ ಏನು ನೇಮಿಂಗ್ ಅನ್ನ ಕೊಡ್ತಾರೆ ಅದು ಗೊತ್ತಿದ್ರೆ ಸಾಕು. ಈಸ್ ಇಟ್ ಓಕೆ? ನೌ ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಫ್ಯೂ ಎಕ್ಸಾಂಪಲ್ಸ್ ಫಾರ್ alkyl group. Before directly entering into the examples for alkyl groups, it is required to know what is an alkyl group. Consider an alkane. ಒಂದು ಬೇಸಿಕ್ ಎಕ್ಸಾಂಪಲ್ ಅಲ್ಕೇನ್ಗೆ ಅಂತ ಹೇಳಿದ್ರೆ ಮೀಥೇನ್ ಅನ್ನು ತಗೊಳ್ತಾ ಇದ್ದೀರಿ. CH4. From this alkane, you are going to remove one hydrogen atom. ಒಂದು ಹೈಡ್ರೋಜನ್ ಆಟಮ್ ನ ರಿಮೂವ್ ಮಾಡ್ತಾ ಇದ್ದೀರಿ. ಈ ಹೈಡ್ರೋಜನ್ ಅನ್ನು ತೆಗೆದಿದ್ದೇನೆ ಅಂತ ಅನ್ಕೊಳ್ಳಿ. ಓಕೆ, ಸೊ the group which is left is CH3. CH3 ಅಂತ ಹೇಳಿ ಉಳ್ಕೊಂಡಿದೆ. ಕಾರ್ಬನ್ನಿನ ಇನ್ನೂ ಒಂದು ವೆಲೆನ್ಸಿ ಇನ್ನೂ ಸ್ಯಾಟಿಸ್ಫೈ ಆಗದೆ ಹಾಗೆ ಉಳ್ಕೊಂಡಿದೆ.
ಒನ್ ಆಫ್ ದಿ ವೆಲೆನ್ಸೀಸ್ ಆಫ್ ದಿ ಕಾರ್ಬನ್ ಈಸ್ ಲೆಫ್ಟ್ ಅನ್ಸ್ಯಾಟಿಸ್ಫೈಡ್, ರೆಸಿಡ್ಯೂಯಲ್ ವೆಲೆನ್ಸಿ ಒಂದಿದೆ. ಓಕೆ, ಒಂದು ವೆಲೆನ್ಸಿ ಇನ್ನೂ ಸ್ಯಾಟಿಸ್ಫೈ ಆಗಿಲ್ಲ ಅಂದಾಗ ನಾನು ಈ ಗ್ರೂಪನ್ನು ಮೊನೋವೆಲೆಂಟ್ ಗ್ರೂಪ್ ಅಂತ ಹೇಳಿ ಕರೀತಾ ಇದ್ದೇನೆ. ಅದಕ್ಕೆ ಇನ್ನೂ ಕೂಡ ಒಂದು ಕಂಬೈನಿಂಗ್ ಕೆಪಾಸಿಟಿ ಇದೆ. ಇಸ್ ಇಟ್ ಕ್ಲಿಯರ್? ಎಸ್. ನೌ ದಿ ಮೊನೋವೆಲೆಂಟ್ ಗ್ರೂಪ್ obtained by the removal of one hydrogen atom from an alkane is called as an alkyl group. ಗೊತ್ತಾಗ್ತಾ ಇದೆಯಲ್ಲ? ಸೊ ಅಲ್ಕೈಲ್ ಗ್ರೂಪ್ ಅಂತ ಹೇಳಿದರೆ ದೀಸ್ ಆರ್ ದಿ monovalent groups obtained by the removal of hydrogen atom from an alkane. ಒಂದು ಅಲ್ಕೇನಿಂದ ಒಂದು ಹೈಡ್ರೋಜನ್ ಆಟಮ್ ಅನ್ನ ತೆಗಿತಾ ಇದ್ದೀರಿ, ತೆಗೆದಾಗ ಮೊನೋವೆಲೆಂಟ್ ಗ್ರೂಪ್ ಒಂದು ಸಿಗ್ತಾ ಇದೆ. ಆ ಮೊನೋವೆಲೆಂಟ್ ಗ್ರೂಪ್ ಅನ್ನ ಅಲ್ಕೈಲ್ ಗ್ರೂಪ್ ಅಂತ ಹೇಳಿ ನೇಮ್ ಮಾಡ್ತಾ ಇದ್ದೀರಿ. ಗೊತ್ತಾಗ್ತಾ ಇದೆಯಾ? ಸೊ ನೇಮ್ ಅನ್ನ ಕೂಡ ಬರಿಬೇಕಾದ್ರೆ ಇಷ್ಟೇ ಸಿಂಪಲ್ ಇದೆ. ಅಲ್ಕೇನ್ ಕೊಟ್ಟಿರ್ತಾರೆ, ಅದು ಕೊಡುವ ಅಲ್ಕೈಲ್ ಗ್ರೂಪ್ ಯಾವುದು ಅಂತ ಬೇಕಾದಾಗ ಅಲ್ಕೇನಿನ ANE ಅನ್ನ ರಿಪ್ಲೇಸ್ ಮಾಡಿ. ಅರ್ಥ ಆಗ್ತಾ ಇದೆಯಾ? ANE ರಿಪ್ಲೇಸ್ ಮಾಡಿ ಆ ಜಾಗದಲ್ಲಿ YL ಅಂತ ಹೇಳಿ ಬರೆದ್ರೆ ಸಾಕು. ಅರ್ಥ ಆಗ್ತಾ ಇದೆಯಾ? ನೇಮಿಂಗ್ ಅನ್ನ ಮಾಡಬೇಕಾದ್ರೆ ಅಲ್ಕೇನಿನ ANE ಅನ್ನ ತೆಗಿತೀರಿ, ಆ ಜಾಗದಲ್ಲಿ YL ಅಂತ ಹೇಳಿ ಬರೆದ್ರೆ ನೇಮ್ ಆಫ್ ದಿ ಅಲ್ಕೈಲ್ ಗ್ರೂಪ್ ಕ್ಯಾನ್ ಬಿ ಐಡೆಂಟಿಫೈಡ್. ಎಸ್, ಈಗ ಚೆಕ್ ಮಾಡಿ. ಫಸ್ಟ್ ಮೆಂಬರ್ ಆಫ್ ದಿ ಅಲ್ಕೇನ್ ಸೀರೀಸ್ ಮೀಥೇನ್ ಅನ್ನ ಬರಿತಾ ಇದ್ದಾನೆ. ದ ಫಾರ್ಮುಲಾ ಫಾರ್ ಮೀಥೇನ್ ಈಸ್ CH4. ಕರೆಕ್ಟಾ? ನಾನು ಈ ಮೀಥೇನಿಂದ ಒಂದು ಹೈಡ್ರೋಜನ್ ಅನ್ನು ತೆಗೆದೆ. CH4 ಇಂದ ಒಂದು ಹೈಡ್ರೋಜನ್ ತೆಗೆದ್ರೆ ಉಳಿಯೋದೇನು ಅಂದ್ರೆ CH3. ಕೀಪ್ ಇನ್ ಮೈಂಡ್, ಅಲ್ಕೈಲ್ ಗ್ರೂಪ್ಗಳ ಫಾರ್ಮುಲೆ ಬರಿಬೇಕಾದ್ರೆ ಬಾಂಡ್ ಅಂತ ಹಾಕಿ ಅಲ್ಕೈಲ್ ಗ್ರೂಪಿನ ಫಾರ್ಮುಲಾ ಬರಿಬೇಕು. ದಿಸ್ ಬಾಂಡ್ ಇಂಡಿಕೇಟ್ಸ್ ದಟ್ ದೀಸ್ ಆರ್ ದಿ ಮೊನೋವೆಲೆಂಟ್ ಗ್ರೂಪ್ಸ್. ಅವುಗಳ ಕಂಬೈನಿಂಗ್ ಕೆಪಾಸಿಟಿ ಇನ್ನೂ ಒಂದು ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಓಕೆ, ಅಂಡ್ ದೆನ್ ನೇಮ್ ಅನ್ನ ಬರಿಬೇಕಾದ್ರೆ ಮೀಥೇನಲ್ಲಿ ANE ಅನ್ನ ರಿಪ್ಲೇಸ್ ಮಾಡ್ತಾ ಇದ್ದೀರಿ, ಆ ಜಾಗದಲ್ಲಿ YL ಅಂತ ಹೇಳಿ ಬರೀರಿ. ಸೊ ಮೀಥೇನ್ ಗಿವ್ಸ್ ಮೀಥೈಲ್ ಗ್ರೂಪ್. ಈಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಹೋಮೋಲಾಗ್ನ ಟ್ರೈ ಮಾಡೋಣ. ಮೀಥೇನ್ ನಂತರ ಬರುವಂತ ಅಲ್ಕೇನ್ ಯಾವುದು? ಈಥೇನ್. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಈಥೇನ್? C2H6. ಇವಾಗ ಇದರಿಂದ ಒಂದು ಹೈಡ್ರೋಜನ್ ಆಟಮ್ ತೆಗಿತೇನೆ, ಅವಾಗ ಉಳ್ಕೊಳ್ಳೋದು ಯಾವುದು? C2H5. C2H5. ಓಕೆ, ಸೊ ಇದರಿಂದ ANE ಅನ್ನ ತೆಗಿತಾ ಇದ್ದೀರಿ, ಇಟ್ ಗಿವ್ಸ್ ಈಥೈಲ್ ಗ್ರೂಪ್. ಈಥೈಲ್. ಗೊತ್ತಾಗ್ತಾ ಇದೆಯಾ? ಹಾಗೇನೆ ಪ್ರೋಪೇನ್ ಗಿವ್ಸ್ ಪ್ರೋಪೈಲ್, ಬ್ಯೂಟೇನ್ ಗಿವ್ಸ್ ಬ್ಯೂಟೈಲ್, ಪೆಂಟೇನ್ ಗಿವ್ಸ್ ಪೆಂಟೈಲ್. ಪೆಂಟೈಲ್ ಗ್ರೂಪಿಗೆ ಅಮೈಲ್ ಅಂತ ಕೂಡ ಕರೀತಾರೆ. ಅಮೈಲ್ ಗ್ರೂಪ್ ಅಂತ ಕೂಡ ನೇಮ್ ಇದೆ, ಮುಂದೆ ಕಲಿತಾ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೇನೆ ಹೆಕ್ಸೇನ್ ಗಿವ್ಸ್ ಹೆಕ್ಸೈಲ್, ಹೆಪ್ಟೇನ್ ಗಿವ್ಸ್ ಹೆಪ್ಟೈಲ್. ಈ ತರ ನೀವು ಬರೀತಾ ಹೋಗ್ತಾ ಇರಬೇಕಾಗತ್ತೆ. ಇಸ್ ಇಟ್ ಓಕೆ? ನಾನು ಅಲ್ಕೈಲ್ ಗ್ರೂಪ್ಗಳನ್ನು ಒಂದು 4-5 ಬೇಸಿಕ್ ಎಕ್ಸಾಂಪಲ್ಸ್ಗಳಿದೆ. ಸೊ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಅದನ್ನು ನಿಮಗೆ ಐಡೆಂಟಿಫೈ ಮಾಡಲಿಕ್ಕೆ ಬರಬೇಕು, ಅಂಥದ್ದನ್ನು ನಾನು ಹೇಳಿಕೊಡ್ತಾ ಬರ್ತೇನೆ ಇವಾಗ. ಓಕೆ, ಸೊ ಕೀಪ್ ಇನ್ ಮೈಂಡ್, ಅಲ್ಕೈಲ್ ಗ್ರೂಪ್ಸ್ ಆರ್ ದಿ ಮೊನೋವೆಲೆಂಟ್ ಗ್ರೂಪ್ಸ್ obtained by the removal of one hydrogen atom from an alkane. ಓಕೆ, ಹಾಗೆ ಅಲ್ಕೀನಿಂದ ಒಂದು ಹೈಡ್ರೋಜನ್ ಅನ್ನು ತೆಗೆದರೆ ಬರೋದು ಅಲ್ಕಿನೈಲ್ ಗ್ರೂಪ್. ಗೊತ್ತಾಗ್ತಾ ಇದೆಯಾ? ಸೊ ಇವುಗಳು ನಮಗೆ ಸದ್ಯಕ್ಕೆ ಬೇಡ. ಸೊ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ಗಳ ನೇಮಿಂಗಿಗೆ ಬಂದಾಗ ಅದನ್ನೆಲ್ಲ ಅಲ್ಲಿ ಕಲಿತಾ ಹೋಗ್ತೇವೆ. ಸದ್ಯಕ್ಕೆ ಬೇಸಿಕ್ ಥಿಂಗ್ಸ್ಗಳನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನಾನು ಅಲ್ಕೈಲ್ ಗ್ರೂಪ್ಸ್ಗಳಿಗೆ ಇವಾಗ ಎಕ್ಸಾಂಪಲ್ಸ್ಗಳನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದೇನೆ. ಓಕೆ, ಎಸ್. ಇವಾಗ ದ ಫಸ್ಟ್ ಎಕ್ಸಾಂಪಲ್ ಫಾರ್ ಅಲ್ಕೈಲ್ ಗ್ರೂಪ್ ಈಸ್ ಮೀಥೈಲ್ ಗ್ರೂಪ್. ಅದನ್ನು ಕಲ್ತಾಗಿದೆ, ನೀವು ಒಂದು ಕಡೆ ಟೇಬಲ್ಗಳನ್ನು ಬರ್ಕೊಳ್ತಾ ಹೋಗಿ. ಸೊ the first example for alkyl group is CH3. CH3. ನಾನು ಅದನ್ನು ಬಾಂಡ್ CH3 ಅಂತ ಬರೆದಿದ್ದೇನೆ. ಇದಕ್ಕೆ ನೀವು ನೇಮನ್ನು ಕೊಡಬೇಕಾದ್ರೆ ಮೀಥೈಲ್ ಗ್ರೂಪ್ ಅಂತ ಹೇಳಿ ಕರೀತಾ ಇದ್ರಿ. CH3 ಅಂದರೆ ಮೀಥೈಲ್ ಗ್ರೂಪ್. ಓಕೆ, ಅದೇ ಥರ ಸೆಕೆಂಡ್ ಎಕ್ಸಾಂಪಲ್ ಅನ್ನು ಚೆಕ್ ಮಾಡ್ತಾ ಇದ್ದೀರಿ. ಇವಾಗ ನಾನು ಬಾಂಡ್ C2H5 ಅಂತ ಬೇಕಾದರೂ ಬರೀಬೋದು. ಗೊತ್ತಾಗ್ತಾ ಇದೆಯಾ? ಅಥವಾ ಇನ್ನೊಂದು ಪ್ಯಾಟರ್ನ್ ಅಲ್ಲಿ ಬರೀತಾನೆ ನೋಡಿ, ಬಿಡಿಸಿ ಬರೀತಾ ಇದ್ದಾನೆ. ಓಕೆ, ಬಿಡಿಸಿ ಬರೆಯೋದು ಅಂದ್ರೆ ಇವಾಗ CH3 CH2 ಬಾಂಡ್ ಅಂತ ಹೇಳಿ ಬರುತ್ತೆ. ಗೊತ್ತಾಗ್ತಾ ಇದೆಯಾ? ಕಂಬೈನ್ಡ್ ಫಾರ್ಮುಲಾದಲ್ಲಿ C2H5 ಅಂತ ಹೇಳಿ ಬರೀತಾ ಇದ್ದೀರಿ. ಇದನ್ನೇ ಮತ್ತೆ ಬಿಡಿಸಿದಾಗ CH3 ಬಾಂಡ್ CH2 ಅಂತ ಆಯ್ತು.
ಈ ತರ ಯಾವುದೇ ಫಾರ್ಮ್ಯಾಟ್ ಅಲ್ಲಿ ಇದ್ರೂ ಕೂಡ ಇದನ್ನ ನೀವು ನೇಮ್ ಮಾಡೋದು ಈಥೈಲ್ ಅಂತ ಹೇಳಿ, ಈಥೈಲ್ ಅಂತ ಹೇಳಿ ನೇಮ್ ಮಾಡ್ತಾ ಇದ್ದೀರಿ. ಹೀಗೆ ನೀವು ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಕೊಡಬೇಕಾದ್ರೆ CH3 ಅಂತ ಕೊಟ್ಟಿರೋದಿಲ್ಲ, ಕೆಲವೊಂದು ಕಂಡೀಷನ್ಸ್ ಅಲ್ಲಿ ME ಅಂತ ಕೊಟ್ಟಿರ್ತಾರೆ. ME ಇದ್ರೆ ಅದು ಕೂಡ ಮೀಥೈಲ್ ಗ್ರೂಪೇ. ಓಕೆನಾ? ಅದೇ ತರ ಈಥೈಲ್ ಗ್ರೂಪ್ ಇರುತ್ತಲ್ವಾ, ಈಥೈಲ್ ಗ್ರೂಪ್ ಇರೋ ಕಡೆ ಕೆಲವೊಮ್ಮೆ ET ಅಂತ ಕೊಟ್ಟಿರ್ತಾರೆ. ET ಅಂತ ನೋಡಿದ ಕೂಡಲೇ ನಿಮಗದು ಗೊತ್ತಾಗಬೇಕು, C2H5 ಗ್ರೂಪ್ ಇದೆ ಅಥವಾ CH3CH2 ಗ್ರೂಪ್ ಇದೆ ಅಂಡ್ ಇಟ್ ಶುಡ್ ಬಿ ನೇಮ್ಡ್ ಆಸ್ ಈಥೈಲ್ ಗ್ರೂಪ್. ಈಸ್ ಇಟ್ ಓಕೆ? ಎಸ್. ಇವಾಗ ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ ಕೊಡ್ತಾ ಇದ್ದೇನಲ್ವಾ, ಅದೊಂದು ಸ್ವಲ್ಪ ಮಟ್ಟಿಗೆ ಕಾಂಪ್ಲೆಕ್ಸ್ ಆಗಿರುತ್ತೆ. ನಾನು ಹೈಡ್ರೋಜನ್ ಅನ್ನ ಎಲ್ಲಿಂದ ತೆಗಿತಾ ಇದ್ದೇನೆ ಅದರ ಬೇಸಿಸ್ ಮೇಲೆ ಕರೆಕ್ಟ್ ಆಗಿ ನೇಮಿಂಗ್ ಅನ್ನು ಮಾಡಬೇಕು. ಓಕೆ, ಅದನ್ನು ಒಂದು ಸ್ವಲ್ಪ ಐಡೆಂಟಿಫೈ ಮಾಡಿ. ಈ ಎಕ್ಸಾಂಪಲ್ ಅನ್ನ ಚೆಕ್ ಮಾಡಿ. 3 ಕಾರ್ಬನ್ ಆಟಮ್ಸ್ ಇರೋ ಅಲ್ಕೇನ್ ಅನ್ನ ಬರೆದಿದ್ದೇನೆ, ಅದನ್ನ ಪ್ರೋಪೇನ್ ಅಂತ ಹೇಳಿ ಕರಿತಾ ಇದ್ದೇವೆ. ಪ್ರೋಪೇನ್. ಈ ನಾಮೆನ್ಕ್ಲೇಚರ್ ಅನ್ನ ನಾನು ಮತ್ತೆ ಮುಂದೆ ರಿಪೀಟ್ ಮಾಡ್ತಾ ಹೋಗ್ತೇನೆ, ಡೋಂಟ್ ವರಿ. ನಾವು ಯು ಜಸ್ಟ್ ಅನಲೈಸ್ ದ ಫಾರ್ಮುಲೆ. CH3 CH2 CH3 ಅಂತ ಇದೆ. ಇದರಲ್ಲಿ ಈ ರೆಡ್ ಕಲರ್ ಅಲ್ಲಿ 2 ಕಾರ್ಬನ್ಸ್ ಗಳನ್ನ ನಾನು ಐಡೆಂಟಿಫೈ ಮಾಡಿ ಬರೆದಿದ್ದೇನೆ. ಓಕೆ, ಈ ಲಾಸ್ಟ್ ಅಲ್ಲಿ ಆ ಕಾರ್ಬನ್ ಚೈನಿನ ಲಾಸ್ಟ್ ಅಲ್ಲಿ 2 ಕಾರ್ಬನ್ಸ್ ಇದೆಯಲ್ಲ, ಅದನ್ನ ನಾನು ಟರ್ಮಿನಲ್ ಕಾರ್ಬನ್ ಆಟಮ್ಸ್ ಅಂತ ಹೇಳಿ ಕರಿಬೇಕು. ಕಾರ್ಬನ್ ಚೈನಿನ ಡೆಡ್ ಎಂಡ್ಸ್ ಅಲ್ಲಿ 2 ಕಾರ್ಬನ್ ಇದ್ದಾರೆ, ಅದನ್ನ ಟರ್ಮಿನಲ್ ಕಾರ್ಬನ್ ಅಂತ ಕರಿತೀರಿ. ಇನ್ನು ಮಿಡಲ್ ಅಲ್ಲಿ ಇದೆಯಲ್ವಾ, ಅದನ್ನ ನಾನ್ ಟರ್ಮಿನಲ್ ಕಾರ್ಬನ್ ಅಂತ ಹೇಳಿ ಕರಿತಾ ಇದ್ದಾನೆ ಇಲ್ಲಿ. ಗೊತ್ತಾಗಿದೆಯಾ? ಸೊ ಈ ವರ್ಡ್ಗಳನ್ನ ಹೇಳ್ತಾ ಇರ್ತಾರೆ ಕಾಮನ್ ಆಗಿ, ಯಾವ್ದಾದ್ರು ಒಂದು ಮಾಲಿಕ್ಯೂಲ್ನ ಬರೆದು ಟರ್ಮಿನಲ್ ಕಾರ್ಬನ್ ಅನ್ನ ಲೊಕೇಟ್ ಮಾಡಿ ಅಂದ ಕೂಡಲೇ ನಿಮಗೆ ಗೊತ್ತಾಗ್ಬೇಕು ಲಾಸ್ಟಿನ ಕಾರ್ಬನ್ ಆಟಮ್ಸ್ 2 ಇರುತ್ತಲ್ಲ, ಅದು ಟರ್ಮಿನಲ್ ಕಾರ್ಬನ್ ಆಟಮ್ಸ್. ಓಕೆ, ಅದನ್ನು ಬಿಟ್ಟು ಇನ್ನು ಉಳಿದಿರೋದೆಲ್ಲ ನಾನ್ ಟರ್ಮಿನಲ್ ಕಾರ್ಬನ್ ಆಟಮ್ಸ್ ಅಂತ ಹೇಳಿ ಕರಿತಾ ಇದ್ದಾವೆ. ಓಕೆ, ನಾನು ತುಂಬ ಬೇಸಿಕ್ ಲೆವೆಲ್ ಅಲ್ಲಿ ಹೇಳ್ತಾ ಇದ್ದೇನೆ, ಕೆಲವೊಂದು ಚೇಂಜಸ್ಗಳು ಕಾಂಪ್ಲೆಕ್ಸ್ ಎಕ್ಸಾಂಪಲ್ಸ್ ಅಲ್ಲಿ ಬಂದೇ ಬರುತ್ತೆ. ಓಕೆನಾ? ಇವಾಗ ನಾನು ಈ ಹೈಡ್ರೋಜನ್ ಆಟಮ್ ಇದೆಯಲ್ವಾ, ಟರ್ಮಿನಲ್ ಕಾರ್ಬನ್ ಆಟಮ್ ಇಂದ ತೆಗಿತಾ ಇದ್ದಾನೆ. ಓಕೆ, ಸಪೋಸ್ ಇಲ್ಲಿಂದಾದ್ರೂ ಆಗಿರ್ಬೋದು ಅಥವಾ ಇಲ್ಲಿಂದಾದ್ರೂ ಆಗಿರ್ಬೋದು. 3 ಕಾರ್ಬನ್ ಆಟಮ್ಸ್ ಪ್ರೋಪೇನ್ ಅನ್ನ ಕೊಟ್ಟಾಗ ಹೈಡ್ರೋಜನ್ ಆಟಮ್ನ ನಾನು ಟರ್ಮಿನಲ್ ಕಾರ್ಬನ್ ಇಂದ ಎಲಿಮಿನೇಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಅವಾಗ ರಿಸಲ್ಟಿಂಗ್ ಫಾರ್ಮುಲಾ ಈ ತರ ಬರ್ತಾ ಇದೆ, ಕರೆಕ್ಟಾ? CH3 CH2 CH3 ಅಲ್ಲಿ 1 ಹೈಡ್ರೋಜನ್ ಅನ್ನ ತೆಗೆದಿದ್ದೀರಿ, ಉಳಿದಿರೋದೇನು CH2. 1 ವೆಲೆನ್ಸಿ ಸ್ಯಾಟಿಸ್ಫೈ ಆಗದೆ ಹಾಗೆ ಉಳ್ಕೊಂಡಿದೆ. ಓಕೆ, ಅದಕ್ಕೆ ಇಲ್ಲೊಂದು ಬಾಂಡ್ ಅನ್ನ ಬರದೆ. ಅಥವಾ ಇದನ್ನ ಬಿಟ್ಟು ಇನ್ನೊಂದು ಚೆಕ್ ಮಾಡಿ, ಹೈಡ್ರೋಜನ್ ಅನ್ನ ಇವಾಗ ಈ ಟರ್ಮಿನಲ್ ಕಾರ್ಬನ್ ಇಂದ ತೆಗಿತಾ ಇದ್ದಾನೆ. ಅವಾಗ ಫಾರ್ಮುಲಾ ಏನಾಗುತ್ತೆ ಚೆಕ್ ಮಾಡ್ಬೋದಾ? CH2 ಬಾಂಡ್ ನೆಕ್ಸ್ಟ್ CH2 CH3. ಗೊತ್ತಾಗಿದೆಯಾ? ಈ ಫಸ್ಟ್ ಕಂಡೀಷನ್ ಅಲ್ಲಿ ಹೈಡ್ರೋಜನ್ ಅನ್ನ ಈ ಟರ್ಮಿನಲ್ ಕಾರ್ಬನ್ ಇಂದ ತೆಗೆದೆ, ರೈಟ್ ಸೈಡ್ ಇರೋ ಕಾರ್ಬನ್ ಇಂದ ತೆಗೆದೆ. ನೆಕ್ಸ್ಟ್ ಇನ್ನೊಂದು ಸ್ಟ್ರಕ್ಚರ್ ಅನ್ನ ಬರೀಬೇಕಾದ್ರೆ ಹೈಡ್ರೋಜನ್ ಅನ್ನ ಲೆಫ್ಟ್ ಸೈಡ್ ಅಲ್ಲಿರೋ ಕಾರ್ಬನ್ ಆಟಮ್ ಇಂದ ಎಲಿಮಿನೇಟ್ ಮಾಡಿದ್ದೇನೆ. ಗೊತ್ತಾಗಿದೆಯಾ? ಎರಡೂ ಒಂದೇನೆ, ಏನು ಡಿಫರೆನ್ಸ್ ಇಲ್ಲ. ಸೊ ನಮಗೆ ನೇಮಿಂಗ್ ಗೊತ್ತಿರೋ ಪ್ರಕಾರ ಅಲ್ಕೇನಿನ ANE ಅನ್ನ ತೆಗೆದು ಆ ಜಾಗದಲ್ಲಿ ಏನ್ ಬರೀಬೇಕು? YL ಅಂತ ಹೇಳಿ ಬರೀಬೇಕು. ಸೊ ಪ್ರೋಪೇನ್ ಗಿವ್ಸ್ ಪ್ರೊಪೈಲ್ ಗ್ರೂಪ್. ಕರೆಕ್ಟಾ? ಪ್ರೋಪೇನ್ ಗಿವ್ಸ್ ಪ್ರೊಪೈಲ್ ಗ್ರೂಪ್. ಇನ್ನೂ ಮುಗಿಲಿಲ್ಲ, ಇನ್ನೊಂದು ಚೂರು ಪ್ರಿಫಿಕ್ಸ್ ಅನ್ನು ಆಡ್ ಮಾಡ್ತೇನೆ, ಆಮೇಲೆ ಹೇಳ್ತೇನೆ ಅದನ್ನ. ಪ್ರೋಪೇನ್ ಗಿವ್ಸ್ ಪ್ರೊಪೈಲ್ ಗ್ರೂಪ್. ಇವಾಗ ನಾನು ನೆಕ್ಸ್ಟ್ ಕೇಸಲ್ಲಿ ಏನ್ ಮಾಡ್ತೇನೆ ಅಂದ್ರೆ, ಟರ್ಮಿನಲ್ ಕಾರ್ಬನ್ ಇಂದ ಹೈಡ್ರೋಜನ್ ತೆಗೆದಿದೆ ಅಲ್ಲ, ಇವಾಗ ಏನ್ ಮಾಡ್ತೇನೆ, ನಾನ್ ಟರ್ಮಿನಲ್ ಕಾರ್ಬನ್ ಆಟಮ್ ಅಥವಾ ಮಿಡಲ್ ಕಾರ್ಬನ್ ಇಂದ 1 ಹೈಡ್ರೋಜನ್ ಅನ್ನು ತೆಗೆದೆ. ನೌ ದ ಫಾರ್ಮುಲಾ ಬಿಕಮ್ಸ್ CH3 CH ವಿತ್ ಎ ಬಾಂಡ್. ಎಲ್ಲಿ ಹೈಡ್ರೋಜನ್ ತೆಗೆದಿರ್ತೀರೋ ಅಲ್ಲಿ ಒಂದು ಖಾಲಿ ಬಾಂಡ್ ಅನ್ನ ಬರೀತಾ ಇದ್ದೀರಿ. ನೆಕ್ಸ್ಟ್ ಅಗೇನ್ CH3. ಇದು ಗೊತ್ತಾಗಿದೆ. ಇದು ಕೂಡ ಎಲ್ಲಿಂದ ಸಿಕ್ಕಿರೋದು ಅಂದ್ರೆ ಪ್ರೋಪೇನ್ ಇಂದ ಸಿಕ್ಕಿದೆ. ಹಾಗಾಗಿ ಇದನ್ನ ಕೂಡ ನಾನು ಪ್ರೊಪೈಲ್ ಅಂತ ಹೇಳಿ ನೇಮ್ ಮಾಡ್ತಾ ಇದ್ದೇನೆ, ಪ್ರೊಪೈಲ್. ಓಕೆ, ಇನ್ನು ಮುಗಿಲಿಲ್ಲ. ಇವಾಗ ಚೆಕ್ ಮಾಡಿ, ಇಲ್ಲಿ ಹೈಡ್ರೋಜನ್ ಆಟಮ್ನ ನಾನು ತೆಗೆದಿರೋದು ಟರ್ಮಿನಲ್ ಕಾರ್ಬನ್ ಆಟಮ್ಸ್ ಇಂದ, ಇಲ್ಲಿ ತೆಗೆದಿರೋದು ನಾನ್ ಟರ್ಮಿನಲ್ ಕಾರ್ಬನ್ ಆಟಮ್ ಇಂದ. ಓಕೆ, ಪ್ರಿಫಿಕ್ಸ್ ಅನ್ನ ಕೊಡಬೇಕಾದ್ರೆ, ಐಡೆಂಟಿಫೈ ಮಾಡಬೇಕಾದ್ರೆ ನಾನು ಇದನ್ನ N ಪ್ರೊಪೈಲ್ ಅಂತ ಹೇಳಿ ಕರಿತಾ ಇದ್ದೇನೆ. N ಪ್ರೊಪೈಲ್, ಸ್ಮಾಲ್ ಲೆಟರ್ N ರೆಪ್ರೆಸೆಂಟ್ಸ್ ನಾರ್ಮಲ್ ಅಂತ ಅರ್ಥ. ಅಂದ್ರೆ ಇಲ್ಲಿ ಕಾರ್ಬನ್ ಚೈನ್ ಲೀನಿಯರ್ ಆಗಿದೆ, ಹಾಗೆ ಹೈಡ್ರೋಜನ್ ಆಟಮ್ ಈಸ್ ರಿಮೂವ್ಡ್ ಫ್ರಮ್ ದ ಲಾಸ್ಟ್ ಕಾರ್ಬನ್ ಆರ್ ದಿ ಟರ್ಮಿನಲ್ ಕಾರ್ಬನ್. ಅವಾಗ ಅದನ್ನ N ಪ್ರೊಪೈಲ್ ಅಂತ ಹೇಳಿ ನೇಮ್ ಮಾಡಬೇಕು.
ಈ ತರ ನೋಡಿ 3 ಕಾರ್ಬನ್ ಇರುತ್ತೆ, ಹೈಡ್ರೋಜನ್ ಅನ್ನ ಟರ್ಮಿನಲ್ ಕಾರ್ಬನ್ ಇಂದ ತೆಗೆದಿದ್ರೆ ದಟ್ ಈಸ್ ನೇಮ್ಡ್ ಆಸ್ ಎನ್ ಪ್ರೊಪೈಲ್. ಇವಾಗ ಸೆಕೆಂಡ್ ಕಂಡೀಷನ್ ಅನ್ನು ಚೆಕ್ ಮಾಡಿ. ಸೊ ಇಲ್ಲಿ ಮಿಡಲ್ ಕಾರ್ಬನ್ ಇಂದ ಹೈಡ್ರೋಜನ್ ಅನ್ನ ತೆಗೆದಿದೆ. ಇವಾಗ ನೇಮ್ ಅನ್ನ ಐಸೋಪ್ರೊಪೈಲ್ ಅಂತ ಹೇಳಿ ನೇಮ್ ಮಾಡ್ತಾ ಇದ್ದೇವೆ. ಐಸೋಪ್ರೊಪೈಲ್ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಗೊತ್ತಾಗತ್ತಲ್ವಾ? ಎನ್ ಪ್ರೊಪೈಲ್ ಅಂತ ಹೇಳಿದ್ರೆ 3 ಕಾರ್ಬನ್ ಆಟಮ್ಸ್ ಇರುತ್ತೆ, ಅದರಲ್ಲಿ ಟರ್ಮಿನಲ್ ಕಾರ್ಬನ್ ಆಟಮ್ ಇಂದ ಹೈಡ್ರೋಜನ್ ತೆಗೆದಿರ್ತೀರಿ. ಇದು ಅಥವಾ ಇದರಿಂದ ಹೈಡ್ರೋಜನ್ ತೆಗೆದಿರ್ತೀರಿ. ಈ ತರ ಫಾರ್ಮುಲಾ ಬಂದ್ರೆ ಎನ್ ಪ್ರೊಪೈಲ್ ಅಂತ ನೇಮ್ ಮಾಡ್ತಾ ಇದ್ದೀರಿ. ಅದೇ ಸಪೋಸ್ ಮಿಡಲ್ ಕಾರ್ಬನ್ ಆಟಮ್ ಇಂದ ಹೈಡ್ರೋಜನ್ ಅನ್ನು ತೆಗೆದಿದ್ರೆ ದ ಅಲ್ಕೈಲ್ ಗ್ರೂಪ್ ಈಸ್ ನೇಮ್ಡ್ ಆಸ್ ಐಸೋಪ್ರೊಪೈಲ್. ಐಸೋಪ್ರೊಪೈಲ್. ಓಕೆ, ಆ ಐಸೋ ವರ್ಡ್ ಅನ್ನ ಯಾಕೆ ಯೂಸ್ ಮಾಡ್ತೇವೆ ಅದನ್ನು ಒಂಚೂರು ಚೆಕ್ ಮಾಡ್ಕೊಂಬಿಡಿ. ಇವಾಗ ನಿಮ್ಗೊಂದು ಕಾರ್ಬನ್ ಚೈನ್ ಅನ್ನ ಕೊಟ್ಟಿದ್ದಾರೆ. ಕಾರ್ಬನ್ ಚೈನ್ ಅನ್ನ ಕೊಟ್ಟಿದ್ದಾರೆ, ಅದರಲ್ಲಿ ಏನೂ ಕೂಡ ಬ್ರಾಂಚಸ್ ಇಲ್ಲ, ಯಾವುದೇ ತರದ ಬ್ರಾಂಚಸ್ ಇಲ್ಲ, ಏನು ಆ ಕಡೆ ಈ ಕಡೆ ಅಲ್ಕೈಲ್ ಗ್ರೂಪ್ಸ್ ಏನೂ ಅಟ್ಯಾಚ್ ಆಗಿಲ್ಲ ಅಂತ ಅನ್ಕೊಳ್ಳಿ. ಹಾಗೇನೆ ಹೈಡ್ರೋಜನ್ ಅನ್ನ ಫಸ್ಟ್ ಈ ಕಾರ್ಬನ್ ಅಥವಾ ಈ ಕಾರ್ಬನ್, ಫಸ್ಟ್ ಕಾರ್ಬನ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೇನೆ. ಇಲ್ಲಿಂದ ಹೈಡ್ರೋಜನ್ ಅನ್ನು ತೆಗೆದ್ರೆ ಅದನ್ನ ಎನ್ ಅಲ್ಕೈಲ್ ಅಂತ ಹೇಳಿ ನೇಮ್ ಮಾಡಬೇಕು. ಅರ್ಥ ಆಗಿದೆಯಾ? ಲೀನಿಯರ್ ಚೈನ್ ಆಫ್ ಕಾರ್ಬನ್ ಆಟಮ್ಸ್ ಇರಬೇಕು ಅಂಡ್ ದ ಹೈಡ್ರೋಜನ್ ಆಟಮ್ ಶುಡ್ ಬಿ ರಿಮೂವ್ಡ್ ಫ್ರಮ್ ದ ಟರ್ಮಿನಲ್ ಕಾರ್ಬನ್. ಅದು 3 ಕಾರ್ಬನ್ ಇರಲಿ, 4 ಇರಲಿ, 5 ಇರಲಿ, ಎಷ್ಟೇ ಆಗಿರಲಿ, ಲೀನಿಯರ್ ಚೈನ್ ಇದ್ದು ಹೈಡ್ರೋಜನ್ ಆಟಮ್ನ ಟರ್ಮಿನಲ್ ಕಾರ್ಬನ್ ಆಟಮ್ ಇಂದ ತೆಗೆದಿದ್ರೆ ದೆನ್ ದ ಪ್ರಿಫಿಕ್ಸ್ ಎನ್ ಈಸ್ ಯೂಸ್ಡ್. ಎನ್ ರೆಪ್ರೆಸೆಂಟ್ಸ್ ನಾರ್ಮಲ್ ಅಂತ. ಗೊತ್ತಾಗ್ತಾ ಇದೆಯಾ? ಎಸ್. ಇವಾಗ ಹಾಗಿದ್ರೆ ದ ವರ್ಡ್ ಐಸೋ ಯಾವಾಗ ಬರುತ್ತೆ ಅಂದ್ರೆ, ಇವಾಗ ನಾನು ಹೀಗೆ ಏನೋ ಸ್ಟ್ರಕ್ಚರ್ ಅನ್ನ ಬರಿತಾ ಇದ್ದೇನೆ. ಒಂದು 4 ಕಾರ್ಬನ್ ಆಟಮ್ಸ್ ನ ಬರೆದೆ. ಇಲ್ಲಿ ಒಂದು CH3 ಗ್ರೂಪ್ ಅನ್ನ ಹಾಕಿದ್ದೇನೆ. CH3 ಗ್ರೂಪ್ ಹಾಕಿದೆ. ಇದು ಲೀನಿಯರ್ ಚೈನ್ ಅಲ್ಲ, ಇದನ್ನ ಬ್ರಾಂಚ್ಡ್ ಚೈನ್ ಅಂತ ಹೇಳಿ ಕರೀತಾ ಇದ್ದೇನೆ. ಓಕೆ, ದಿಸ್ ಈಸ್ ಬ್ರಾಂಚ್ಡ್ ಚೈನ್. ಇವಾಗ ಚೆಕ್ ಮಾಡ್ತಾ ಹೋಗಿ, ಸೆಕೆಂಡ್ ಕಾರ್ಬನ್ ಆಟಮ್ ಇದೆಯಲ್ವಾ, ಈ ಸೆಕೆಂಡ್ ಕಾರ್ಬನ್ ಒಂದೇ ಒಂದು ಮೀಥೈಲ್ ಗ್ರೂಪಿಗೆ ಅಟ್ಯಾಚ್ ಆಗಿದೆ. ಸೆಕೆಂಡ್ ಕಾರ್ಬನ್ ಒಂದು ಮೀಥೈಲ್ ಗ್ರೂಪಿಗೆ ಯಾವಾಗ ಅಟ್ಯಾಚ್ ಆಗಿರುತ್ತೋ ಅದನ್ನ ಐಸೋ ಅನ್ನೋ ಪ್ರಿಫಿಕ್ಸ್ ಇಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದಾವೆ. ಐಸೋ ರೆಪ್ರೆಸೆಂಟ್ಸ್ ದ ಸೆಕೆಂಡ್ ಕಾರ್ಬನ್ ಆಟಮ್ ಈಸ್ ಅಟ್ಯಾಚ್ಡ್ ಟು ಒನ್ ಮೀಥೈಲ್ ಗ್ರೂಪ್. ಮತ್ತೆ ನೀವು ಇಲ್ಲೂ ಮೀಥೈಲ್ ಗ್ರೂಪ್ ಇದೆ ಅಂತ ಕನ್ಸಿಡರ್ ಮಾಡೋದಲ್ಲ, ನಂಬರಿಂಗ್ ಮಾಡ್ಕೊಳ್ತಾ ಬಂದಿರ್ತೀರಿ 1 2 3 4 ಎಕ್ಸೆಟ್ರಾ. ಓಕೆ, ಈ ನಂಬರಿಂಗ್ ಮಾಡಿ ಆದಮೇಲೆ ಈ ಒಂದು ಮೀಥೈಲ್ ಗ್ರೂಪ್ ನಂಬರಿಂಗ್ ಅಲ್ಲಿ ಇನ್ನೂ ಸಿಕ್ಕಿಲ್ಲ, ನಾನು ಲೀನಿಯರ್ ಚೈನ್ ಅನ್ನ ಮಾತ್ರ ನಂಬರಿಂಗ್ ಮಾಡ್ಕೋಬೇಕು. ಗೊತ್ತಾಗ್ತಾ ಇದೆಯಾ? ಸೆಕೆಂಡ್ ಕಾರ್ಬನ್ಗೆ ಒಂದು ಮೀಥೈಲ್ ಗ್ರೂಪ್ ಬ್ರಾಂಚ್ ಅಥವಾ ಸಬ್ಸ್ಟಿಟ್ಯೂಯೆಂಟ್ ಆಗಿ ಅಟ್ಯಾಚ್ ಆಗಿದ್ದಾಗ ಐಸೋ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತೇವೆ. ನಾನು ಇದನ್ನ ಮುಂದೆ ಫರ್ದರ್ ಎಕ್ಸಾಂಪಲ್ಸ್ 4 ಕಾರ್ಬನ್ ಆಟಮ್ಸ್ ಅನ್ನ ತಗೊಂಡಾಗ ನಿಮಗೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಬರ್ತೇನೆ. ಇವಾಗ ಒಂಚೂರು ಅದನ್ನ ನೆನಪಲ್ಲಿ ಇಟ್ಕೊಂಡಿರಿ. ಇಲ್ಲಿ ಕೂಡ 3 ಕಾರ್ಬನ್ ಆಟಮ್ಸ್ ಇದ್ದು ಟರ್ಮಿನಲ್ ಕಾರ್ಬನ್ ಇಂದ ಹೈಡ್ರೋಜನ್ ತೆಗೆದಿದ್ರೆ ಎನ್ ಪ್ರೊಪೈಲ್, ಮಿಡಲ್ ಕಾರ್ಬನ್ ಇಂದ ಹೈಡ್ರೋಜನ್ ಅನ್ನು ತೆಗೆದಿದ್ರೆ ದಟ್ ಈಸ್ ಐಸೋಪ್ರೊಪೈಲ್. ಈಸ್ ಇಟ್ ಕ್ಲಿಯರ್? ನೆಕ್ಸ್ಟ್ 4 ಕಾರ್ಬನ್ಸ್ ಇಂದ ಸಿಗೋ ಅಲ್ಕೈಲ್ ಗ್ರೂಪ್ಸ್ ಯಾವುದು ಅಂತ ಹೇಳಿ ನೋಡಬೇಕು. ಬಿಫೋರ್ ದಟ್ ಇಟ್ ಈಸ್ ಬೆಟರ್ ಟು ನೋ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಾರ್ಬನ್ ಆಟಮ್ಸ್. ಬೇರೆ ಬೇರೆ ತರದ ಕಾರ್ಬನ್ ಆಟಮ್ಸ್ ಅಂದ್ರೆ ನಾವು ನೇಮಿಂಗ್ ಅನ್ನ ಮಾಡ್ಕೊಳ್ತೇವೆ. ಆ ಕಾರ್ಬನ್ಗೆ ಬೇರೆ ಎಷ್ಟು ಅದರ್ ಕಾರ್ಬನ್ಸ್ ಲಿಂಕ್ ಆಗಿದೆ ನೋಡಿಕೊಂಡು ವಿ ಆರ್ ಗೋಯಿಂಗ್ ಟು ಕೆಟಗರೈಸ್ ದ ಕಾರ್ಬನ್ ಆಟಮ್ಸ್ ಇನ್ ಟು 4 ಕೆಟಗರೀಸ್. ಓಕೆ, ಅದರಲ್ಲಿ ಫಸ್ಟ್ ಒನ್ ಪ್ರೈಮರಿ ಕಾರ್ಬನ್ ಅಂತ ಹೇಳಿದೆ. ಪ್ರೈಮರಿ ಕಾರ್ಬನ್ ಅನ್ನ 1 ಡಿಗ್ರಿ ಕಾರ್ಬನ್ ಅಂತ ಕೂಡ ಕರೀತೇವೆ. 1 ಡಿಗ್ರಿ ಕಾರ್ಬನ್ ಪ್ರೈಮರಿ ಕಾರ್ಬನ್ ಆಟಮ್. ಸೊ ವಾಟ್ ಈಸ್ ಅ ಪ್ರೈಮರಿ ಕಾರ್ಬನ್ ಆಟಮ್ ಅಂದ್ರೆ ಎ ಕಾರ್ಬನ್ ಆಟಮ್ ವಿಚ್ ಈಸ್ ಲಿಂಕ್ಡ್ ಟು ನೋ ಅದರ್ ಕಾರ್ಬನ್ ಆಟಮ್ಸ್. ಒಂದು ಕಾರ್ಬನ್ ತಗೊಂಡಿದ್ದೀರಿ, ಅದು ಬೇರೆ ಯಾವುದೇ ಅದರ್ ಕಾರ್ಬನ್ ಆಟಮ್ಸ್ಗೆ ಲಿಂಕ್ ಆಗಿಲ್ಲ. ಸೇ ಫಾರ್ ಎಕ್ಸಾಂಪಲ್ ಮೀಥೇನ್ ಅನ್ನ ಬರೀತಾ ಇದ್ದೇನೆ. ಮೀಥೇನ್ ಇದರಲ್ಲಿ ಒಂದೇ ಒಂದು ಕಾರ್ಬನ್ ಇದೆ, ಇದಕ್ಕೆ ಬೇರೆ ಯಾವುದೇ ಕಾರ್ಬನ್ ಆಟಮ್ಸ್ ಅಟ್ಯಾಚ್ ಆಗಿಲ್ಲ. ಸೊ ಹಾಗಾಗಿ ನಾನು ಈ ಪರ್ಟಿಕ್ಯುಲರ್ ಕಾರ್ಬನ್ ಆಟಮ್ನ ಪ್ರೈಮರಿ ಕಾರ್ಬನ್ ಆಟಮ್ ಅಂತ ಹೇಳಿ ಕರೀತಾ ಇದ್ದೇನೆ. ಗೊತ್ತಾಗಿದೆಯಾ? ಹಾಗೇನೆ ಇನ್ನೊಂದು ಡೆಫಿನೇಷನ್ ಇದೆ, ಎ ಕಾರ್ಬನ್ ವಿಚ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ಓನ್ಲಿ ಒನ್ ಅದರ್ ಕಾರ್ಬನ್. ಅದನ್ನ ಕೂಡ ಪ್ರೈಮರಿ ಕಾರ್ಬನ್ ಅಂತ ಕರೀತಾ ಇದ್ದಾರೆ. ಓಕೆ, ಎ ಕಾರ್ಬನ್ ಆಟಮ್ ವಿಚ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ಓನ್ಲಿ ಒನ್ ಅದರ್ ಕಾರ್ಬನ್ ಈಸ್ ಕಾಲ್ಡ್ ಎ ಪ್ರೈಮರಿ ಕಾರ್ಬನ್. ಇವಾಗ ಇಲ್ಲಿ ನೋಡಿ ವೆಲೆನ್ಸಿಯನ್ನು ಸ್ಯಾಟಿಸ್ಫೈ ಮಾಡ್ತೇನೆ. ಕಾರ್ಬನ್ ಒಂದು ಬಾಂಡ್ ಇದೆ, ಸೊ ಇನ್ನು ಉಳಿದಿರೋ 3 ವೆಲೆನ್ಸಿಗೆ 3 ಹೈಡ್ರೋಜನ್ ಅನ್ನ ಅಟ್ಯಾಚ್ ಮಾಡಬೇಕು, CH3. ಇಲ್ಲಿ ಕೂಡ ಒಂದು ಬಾಂಡ್ ಇದೆ, ಇನ್ನು ಉಳಿದಿರೋ 3ಕ್ಕೆ 3 ಹೈಡ್ರೋಜನ್ ಅಟ್ಯಾಚ್ ಮಾಡ್ತಾ ಇದ್ದೀರಿ, CH3. ಈಸ್ ಇಟ್ ಕ್ಲಿಯರ್? ಇವಾಗ ನೀವೇ ನೋಡಿ,
ಈ ಕಾರ್ಬನ್ ಆಟಮ್ನ ನೇಚರ್ ಏನು ಅಂತ ಕೇಳಿದಾಗ, ಅಥವಾ ವಿಚ್ ಕೈಂಡ್ ಆಫ್ ಕಾರ್ಬನ್ ಆಟಮ್ ಇಟ್ ಈಸ್ ಅಂತ ಕ್ವಶನ್ ಬಂದ್ರೆ, ಸೊ ಈ ಕಾರ್ಬನ್ ಓನ್ಲಿ ಒನ್ ಅದರ್ ಕಾರ್ಬನ್ಗೆ ಡೈರೆಕ್ಟ್ ಆಗಿ ಲಿಂಕ್ ಆಗಿದೆ, ದೇರ್ ಫೋರ್ ಇಟ್ ಈಸ್ ಪ್ರೈಮರಿ. ಇದು ಕೂಡ ನೋಡಿ ಡೈರೆಕ್ಟ್ ಆಗಿ ಓನ್ಲಿ ಒನ್ ಅದರ್ ಕಾರ್ಬನ್ಗೆ ಲಿಂಕ್ ಆಗಿದೆ, ಹಾಗಾಗಿ ಇದು ಕೂಡ ಪ್ರೈಮರಿ ಆಯ್ತು. ಗೊತ್ತಾಗ್ತಾ ಇದೆಯಲ್ಲ? ಸೊ ಇಟ್ ಈಸ್ ಅ ಪ್ರೈಮರಿ ಕಾರ್ಬನ್ ಆಟಮ್ ಅಂದ್ರೆ ಕಾರ್ಬನ್ ಆಟಮ್ ವಿಚ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ನೋ ಅದರ್ ಕಾರ್ಬನ್ ಆರ್ ಓನ್ಲಿ ಒನ್ ಅದರ್ ಕಾರ್ಬನ್. ಗೊತ್ತಾಗಿದೆಯಾ? ಎಸ್. ನೆಕ್ಸ್ಟ್ ಸೆಕೆಂಡರಿ ಕಾರ್ಬನ್. ಇವಾಗ ಹೆಸರೇ ಹೇಳ್ತಾ ಇದೆ, ಸೆಕೆಂಡರಿ ಕಾರ್ಬನ್ ಅನ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ 2 ಡಿಗ್ರಿ ಕಾರ್ಬನ್ ಅಂತ ಹೇಳಿ ಬರೀತಾ ಇದ್ದಾವೆ. 2 ಡಿಗ್ರಿ ಕಾರ್ಬನ್. ಓಕೆ, ಅಬ್ಸರ್ವ್ ಮಾಡಿ. ಹಿಯರ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎ ಕಾರ್ಬನ್ ಆಟಮ್ and this carbon atom is directly bonded to 2 other carbon atoms. A carbon atom which is directly bonded to 2 other carbon atoms is called as a secondary carbon. Secondary carbon anta karidri. Formula sumne complete ಮಾಡ್ತೇನೆ ನೋಡಿ. ಇಲ್ಲಿ CH3, ಇಲ್ಲಿ 2 ಬಾಂಡ್ ಇರೋದ್ರಿಂದ ಇನ್ನೆರಡು ಹೈಡ್ರೋಜನ್, ಹಿಯರ್ 3 ಹೈಡ್ರೋಜನ್ಸ್. ಇಸ್ ಇಟ್ ಓಕೆ? ಎಸ್. ಇವಾಗ ಹಾಗಿದ್ರೆ ಹೇಳ್ಬೋದಾ ಇಲ್ಲಿ ಈ ಕಾರ್ಬನ್ನಿನ ನೇಚರ್ ಏನು ಕೇಳಿದ್ರೆ, ದಿಸ್ ಕಾರ್ಬನ್ ಈಸ್ ಡೈರೆಕ್ಟ್ಲಿ ಬಾಂಡೆಡ್ ಟು ಓನ್ಲಿ ಒನ್ ಅದರ್ ಕಾರ್ಬನ್. ಹಾಗಿದ್ರೆ ಈ ಕಾರ್ಬನ್ ಏನಾಗುತ್ತೆ? ಪ್ರೈಮರಿ ಆಯ್ತು. ಮಿಡಲ್ ಒನ್ ಏನಾಯ್ತು? ಡೈರೆಕ್ಟ್ಲಿ ಲಿಂಕ್ಡ್ ಟು 2 ಅದರ್ ಕಾರ್ಬನ್ಸ್, ದೇರ್ ಫೋರ್ ಇಟ್ ಈಸ್ ಸೆಕೆಂಡರಿ. ಅಂಡ್ ದಿಸ್ ಒನ್ ಟರ್ಮಿನಲ್ ಒನ್ ಇದೇನಾಗಿದೆ? ಅಗೈನ್ ಪ್ರೈಮರಿ ಕಾರ್ಬನ್. ಕೆಟಗರೈಸ್ ಮಾಡ್ಬೋದಲ್ಲ? ಅದು ಯಾವುದೇ ಮಾಲಿಕ್ಯೂಲ್ ನೋಡಿದ್ರು ಕೂಡ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ತಾ ಇದ್ದೀರಿ. Next coming to tertiary carbon atom. Tertiary carbon. So consider a carbon atom which is directly bonded to 3 other carbons. 3 other carbon atoms. A carbon atom which is directly bonded to 3 other carbon atoms is called as a tertiary carbon. Okay? ಇದಂನ 3 ಡಿಗ್ರಿ ಕಾರ್ಬನ್ ಅಂತ ಕೂಡ ರೆಪ್ರೆಸೆಂಟ್ ಮಾಡ್ತೀರಿ. 3 degree carbon atom. A carbon atom which is directly bonded to 3 other carbons is called a tertiary carbon. ಗೊತ್ತಾಗಿದೆಯಾ? ನೋಡಿ, ಇಲ್ಲಿಗೆ CH3, ಇಲ್ಲಿಗೂ CH3 ಬರುತ್ತೆ, ಇಲ್ಲಿಗೂ CH3 ಬರುತ್ತೆ. ವೆಲೆನ್ಸಿ ಸ್ಯಾಟಿಸ್ಫೈ ಮಾಡ್ತಾ ಇದ್ದಾನೆ ಅಷ್ಟೇ. ಇವಾಗ ಈ ಕಾರ್ಬನ್ನಿನ ವೆಲೆನ್ಸಿಗೆ 1, 2, 3 ಆಗಿದೆ. ಇನ್ನು ಒಂದು ವೆಲೆನ್ಸಿ ಸ್ಯಾಟಿಸ್ಫೈ ಆಗಬೇಕು. ಆ ಜಾಗಕ್ಕೆ ನಾನು ಹೈಡ್ರೋಜನ್ ಅನ್ನು ಬರೆದೆ, H ಅಂತ ಹೇಳಿ ಬರೆದೆ. ಫಾರ್ಮುಲಾ ಗೊತ್ತಾಗಿದೆ. ಬಟ್ ಈ ಕಾರ್ಬನ್ ನೋಡಿ ಡೈರೆಕ್ಟ್ಲಿ ಬಾಂಡೆಡ್ ಟು 3 ಅದರ್ ಕಾರ್ಬನ್ಸ್ ಇರೋದ್ರಿಂದ ಇಟ್ ಈಸ್ ಟರ್ಷಿಯರಿ ಕಾರ್ಬನ್ ಆಟಮ್. ನೆಕ್ಸ್ಟ್ ಕ್ವಾಟರ್ನರಿ ಕಾರ್ಬನ್ ಅಂತ ಇದೆ, ವಿಚ್ ಇಸ್ ರೆಪ್ರೆಸೆಂಟೆಡ್ ಆಸ್ 4 ಡಿಗ್ರಿ ಕಾರ್ಬನ್. 4 ಡಿಗ್ರಿ ಕಾರ್ಬನ್ ಅಂತ ಕರೀತಾ ಇದ್ದಾವೆ. ಇಲ್ಲಿ ಚೆಕ್ ಮಾಡಿ, ಎ ಕಾರ್ಬನ್ ವಿಚ್ ಈಸ್ ಡೈರೆಕ್ಟ್ಲಿ ಬಾಂಡೆಡ್ ಟು 4 ಅದರ್ ಕಾರ್ಬನ್ ಆಟಮ್ಸ್. 4 ಅದರ್ ಕಾರ್ಬನ್ ಆಟಮ್ಸ್ ಇಸ್ ಕಾಲ್ಡ್ ಎ ಕ್ವಾಟರ್ನರಿ ಕಾರ್ಬನ್. ಕ್ವಾಟರ್ನರಿ ಕಾರ್ಬನ್. ಸೊ ಇಲ್ಲಿ ಸುಮ್ಮನೆ ಫಾರ್ಮುಲಾ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. CH3, 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 CH3. ಗೊತ್ತಾಗಿದೆಯಲ್ಲ? ಸೊ ಹಾಗಿದ್ರೆ ಈ ಕಾರ್ಬನ್ನಿನ ನೇಚರ್ ಏನು ಕೇಳಿದ್ರೆ, ದಿಸ್ ಕಾರ್ಬನ್ ಈಸ್ ಡೈರೆಕ್ಟ್ಲಿ ಬಾಂಡೆಡ್ ಟು 4 ಅದರ್ ಕಾರ್ಬನ್ಸ್, ದೇರ್ ಫೋರ್ ಇಟ್ ಈಸ್ ಕ್ವಾಟರ್ನರಿ ಕಾರ್ಬನ್. ಹಾಗಿದ್ರೆ ಈ 4 ಕಾರ್ಬನ್ನಿನ ನೇಚರ್ ಏನು ನೋಡಿ. ಈ ಕಾರ್ಬನ್ ಡೈರೆಕ್ಟ್ ಆಗಿ ಓನ್ಲಿ ಒನ್ ಅದರ್ ಕಾರ್ಬನ್ಗೆ ಲಿಂಕ್ ಆಗಿದೆ, ಪ್ರೈಮರಿ. ಇದು ಕೂಡ ಓನ್ಲಿ ಒನ್ ಅದರ್ ಕಾರ್ಬನ್ಗೆ ಲಿಂಕ್ ಆಗಿದೆ, ಪ್ರೈಮರಿ. ದಿಸ್ ಇಸ್ ಆಲ್ಸೋ ಅಟ್ಯಾಚ್ಡ್ ಟು ಓನ್ಲಿ ಒನ್ ಅದರ್ ಕಾರ್ಬನ್, ಅಂಡ್ ಹಿಯರ್ ಆಲ್ಸೋ ಇಟ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ಓನ್ಲಿ ಒನ್ ಅದರ್ ಕಾರ್ಬನ್. ಸೊ 4 ಪ್ರೈಮರಿ ಕಾರ್ಬನ್ಸ್ ಇದೆ, 1 ಕ್ವಾಟರ್ನರಿ ಕಾರ್ಬನ್ ಇದೆ. ಇಸ್ ಇಟ್ ಓಕೆ? ಎಸ್. ಹಾಗೆ ಸ್ವಲ್ಪ ಎಕ್ಸ್ಟ್ರಾ ಹೇಳಿರ್ತೇನೆ. ದ ಹೈಡ್ರೋಜನ್ ಆಟಮ್ಸ್, the hydrogen atoms directly bonded to primary carbon are considered to be primary hydrogens. ಗೊತ್ತಾಗಿದೆಯಾ? ಹೈಡ್ರೋಜನ್ ಆಟಮ್ಸ್ ಯಾವುದು ಪ್ರೈಮರಿ ಕಾರ್ಬನ್ಗೆ ಲಿಂಕ್ ಆಗಿರುತ್ತೋ ಅದೆಲ್ಲ ಪ್ರೈಮರಿ ಹೈಡ್ರೋಜನ್ಸ್. ಅದೇ ತರ ದ ಹೈಡ್ರೋಜನ್ ಆಟಮ್ಸ್ ಅಟ್ಯಾಚ್ಡ್ ಟು ಸೆಕೆಂಡರಿ ಕಾರ್ಬನ್ ಆಟಮ್ ಆರ್ ಕಾಲ್ಡ್ ಸೆಕೆಂಡರಿ ಹೈಡ್ರೋಜನ್ಸ್. ಗೊತ್ತಾಗ್ತಾ ಇದೆಯಾ? ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅಲ್ಲಿ ಪ್ರೈಮರಿ ಹೈಡ್ರೋಜನ್ಸ್ ಎಷ್ಟಿದೆ ಕೇಳಿದ್ರೆ 3 + 3 6. ಈ ಎಕ್ಸಾಂಪಲ್ ಮೀಥೇನಲ್ಲಿ ಎಷ್ಟು ಪ್ರೈಮರಿ ಹೈಡ್ರೋಜನ್ ಇದೆ ಅಂದ್ರೆ 4 ಪ್ರೈಮರಿ ಹೈಡ್ರೋಜನ್ ಆಟಮ್ಸ್ ಆರ್ ದೇರ್. ಈ ಎಕ್ಸಾಂಪಲ್ ಅನ್ನು ತಗೊಳ್ಳಿ, ಇದು ಪ್ರೋಪೇನ್. ಓಕೆ,
ಹೌ ಮೆನಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಾರ್ಬನ್ ಆಟಮ್ಸ್ ಆರ್ ಪ್ರೆಸೆಂಟ್ ಅಂತ ಕೇಳಿದರೆ ದೇರ್ ಆರ್ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಾರ್ಬನ್ ಆಟಮ್ಸ್. 2 ಪ್ರೈಮರಿ ಕಾರ್ಬನ್ ಆಟಮ್ಸ್, 1 ಸೆಕೆಂಡರಿ ಕಾರ್ಬನ್ ಆಟಮ್ ಇದೆ. ಕರೆಕ್ಟ್ ಅಲ್ವಾ? ಎಸ್. ಹೌ ಮೆನಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಹೈಡ್ರೋಜನ್ಸ್ ಆರ್ ಪ್ರೆಸೆಂಟ್ ಅಂದ್ರೆ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಹೈಡ್ರೋಜನ್ಸ್, ಪ್ರೈಮರಿ ಅಂಡ್ ಸೆಕೆಂಡರಿ. ಕರೆಕ್ಟಾ? ಹೌ ಮೆನಿ ಪ್ರೈಮರಿ ಹೈಡ್ರೋಜನ್ ಆಟಮ್ಸ್ ಆರ್ ಪ್ರೆಸೆಂಟ್? ಪ್ರೈಮರಿ ಹೈಡ್ರೋಜನ್ಸ್ಗಳ ನಂಬರ್ ಎಷ್ಟಿದೆ? 6 ಪ್ರೈಮರಿ ಹೈಡ್ರೋಜನ್ಸ್. ಹೌ ಮೆನಿ ಸೆಕೆಂಡರಿ ಹೈಡ್ರೋಜನ್ ಆಟಮ್ಸ್ ಆರ್ ದೇರ್ ಅಂದ್ರೆ 2 ಸೆಕೆಂಡರಿ ಹೈಡ್ರೋಜನ್ ಆಟಮ್ಸ್. ಕರೆಕ್ಟ್ ಅಲ್ವಾ? ಎಸ್. ನೆಕ್ಸ್ಟ್ ಈ ಎಕ್ಸಾಂಪಲ್ಗೆ ಬನ್ನಿ. ಇನ್ ದಿಸ್ ಮಾಲಿಕ್ಯೂಲ್ ಹೌ ಮೆನಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಾರ್ಬನ್ ಆಟಮ್ಸ್ ಆರ್ ಪ್ರೆಸೆಂಟ್ ಅಂತ ಕೇಳ್ತಾರೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಫಸ್ಟ್ ಈ 3 ಏನಾಗುತ್ತೆ? ದೀಸ್ ಆರ್ ಡೈರೆಕ್ಟ್ಲಿ ಬಾಂಡೆಡ್ ಟು ಓನ್ಲಿ ಒನ್ ಅದರ್ ಕಾರ್ಬನ್. ಹಾಗಿದ್ರೆ ಇದು ಪ್ರೈಮರಿ ಆಯ್ತು, ಇದು ಪ್ರೈಮರಿ, ಇದು ಕೂಡ ಪ್ರೈಮರಿ. ಇನ್ನು ಇದು ಟರ್ಷಿಯರಿ ಗೊತ್ತಾಗಿದೆ. ಹೌ ಮೆನಿ ಡಿಫರೆಂಟ್ ಕೈಂಡ್ಸ್ ಆಫ್ ಹೈಡ್ರೋಜನ್ಸ್ ಆರ್ ಪ್ರೆಸೆಂಟ್ ಅಂದ್ರೆ 2. ಒನ್ ಈಸ್ ಪ್ರೈಮರಿ ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಟರ್ಷಿಯರಿ. ಟರ್ಷಿಯರಿ. ಹೌ ಮೆನಿ ಟರ್ಷಿಯರಿ ಹೈಡ್ರೋಜನ್ ಆಟಮ್ಸ್ ಆರ್ ಪ್ರೆಸೆಂಟ್ ಇನ್ ದಿಸ್ ಮಾಲಿಕ್ಯೂಲ್ ಅಂದ್ರೆ ದರ್ ಇಸ್ ಓನ್ಲಿ 1 ಟರ್ಷಿಯರಿ ಹೈಡ್ರೋಜನ್ ಆಟಮ್. ಗೊತ್ತಾಗ್ತಾ ಇದೆಯಾ? ಅದೇ ತರ ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅನ್ನು ನೋಡಿ. So this is a molecule which contains only one kind of hydrogen, that is primary hydrogen only. ಈ ಮಾಲಿಕ್ಯೂಲ್ ಅಲ್ಲಿ ಹೈಡ್ರೋಜನ್ಸ್ಗಳು ಬೇರೆ ಬೇರೆ ತರದಿಲ್ಲ, ಇರೋದು ಒಂದೇ ಒಂದು ತರದ ಹೈಡ್ರೋಜನ್ಸ್. ಯಾಕೆ? ಪ್ರೈಮರಿ ಹೈಡ್ರೋಜನ್ ಮಾತ್ರ ಇರೋದ್ರಿಂದ. ದೇರ್ ಇಸ್ ನೋ ಹೈಡ್ರೋಜನ್ ಲೈಕ್ ಕ್ವಾಟರ್ನರಿ ಹೈಡ್ರೋಜನ್. ಆ ಮಾಲಿಕ್ಯೂಲ್ ಅಲ್ಲಿ ಕ್ವಾಟರ್ನರಿ ಹೈಡ್ರೋಜನ್ ಅಂತ ಬರಲ್ಲ, ಸಿನ್ಸ್ ಆಲ್ ದ 4 valencies of the carbon atom are satisfied by other carbon atoms only. No hydrogen is required. ಓಕೆನಾ? ಸೊ ಇದನ್ನೆಲ್ಲ ನೋಡ್ಕೊಳ್ಳಿ. ಒಂದು ಮಾಲಿಕ್ಯೂಲ್ ಅನ್ನ ಕೊಟ್ಟಾಗ ನೀವು ಸುಮ್ಮನೆ ಅದರ ಫಾರ್ಮುಲಾ ಬರೀಲಿಕ್ಕಿಂತ ಅನಲೈಸ್ ಮಾಡ್ತಾ ಹೋಗ್ಬೇಕು. ಒಂದು ಕಾರ್ಬನ್ ಬರೀತಾ ಇದ್ದೀರಿ, ಅದರ ಪಕ್ಕ ಇನ್ನೊಂದು ಕಾರ್ಬನ್ ಬರೆದ್ರಿ ಅಂದ್ರೆ ಯು ಹ್ಯಾವ್ ಕನ್ವರ್ಟೆಡ್ ಎ ಪ್ರೈಮರಿ ಕಾರ್ಬನ್. ಅದರ ಪಕ್ಕ ಇನ್ನೊಂದು ಕಾರ್ಬನ್ ಬರೆದ್ರಿ, ಪ್ರೈಮರಿ ಕಾರ್ಬನ್ ಅನ್ನ ಸೆಕೆಂಡರಿ ಮಾಡ್ತಾ ಇದ್ದೀರಿ. ಮೇಲೇನೋ ಬ್ರಾಂಚ್ ಬರೆದ್ರಿ, ಆ ನೇಚರ್ ಏನಾಗುತ್ತೆ? ಸೆಕೆಂಡರಿ ಇರೋದು ಟರ್ಷಿಯರಿ ಆಯ್ತಾ ಅಥವಾ ಬೇರೆ ಕ್ವಾಟರ್ನರಿ ಆಯ್ತಾ? ಇದನ್ನು ನೀವು ಮನ್ಸಾರೆ ಯೋಚನೆ ಮಾಡಿ ಬರಿತಾ ಹೋದಾಗ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳು ನಿಮಗೆ ಚಂದ ಕಾಣುತ್ತೆ, ಜೊತೆಗೆ ನೆನಪಲ್ಲಿ ಉಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಕಮಿಂಗ್ ಬ್ಯಾಕ್ ಟು ದ ಎಕ್ಸಾಂಪಲ್ಸ್ ಫಾರ್ ಅಲ್ಕೈಲ್ ಗ್ರೂಪ್ಸ್. ಆಸ್ ಯು ಆರ್ ಅವೇರ್, CH3 ಬಾಂಡ್ ಅಂತ ಇದ್ರೆ ಅದು ಮೀಥೈಲ್ ಗ್ರೂಪ್, ಒಂದು ಕಾರ್ಬನ್ ಇದ್ರೆ ಮೀಥೈಲ್. C2H5 2 ಕಾರ್ಬನ್ ಇದೆ, ಈಥೈಲ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀರಿ. 3 ಕಾರ್ಬನ್ ಆಟಮ್ಸ್ ಅನ್ನ ಕೊಟ್ಟಿರ್ತಾರೆ. 3 ಕಾರ್ಬನ್ ಆಟಮ್ಸ್ ಅಲ್ಲಿ ಬಾಂಡ್ ಎಲ್ಲಿಗೆ ಅಟ್ಯಾಚ್ ಆಗಿದೆ ಅಂತ ಚೆಕ್ ಮಾಡಿ. ಮೊನೋವೆಲೆಂಟ್ ಗ್ರೂಪ್ ಇದೆಯಲ್ಲ, ಹೈಡ್ರೋಜನ್ ಅಂದ್ರೆ ಹೈಡ್ರೋಜನ್ ಅನ್ನ ಎಲ್ಲಿಂದ ತೆಗೆದಿದ್ದೀರಿ ನೋಡಿ. ಟರ್ಮಿನಲ್ ಕಾರ್ಬನ್ ಆಟಮ್ ಇಂದ ಹೈಡ್ರೋಜನ್ ಅನ್ನ ತೆಗೆದಿದ್ರೆ ದಟ್ ಈಸ್ N ಪ್ರೊಪೈಲ್. ನಾನ್ ಟರ್ಮಿನಲ್ ಅಂದ್ರೆ ಮಿಡಲ್ ಕಾರ್ಬನ್ ಇಂದ ಹೈಡ್ರೋಜನ್ ಅನ್ನ ತೆಗೆದಿದ್ರೆ ಅದನ್ನ ಐಸೋ ಪ್ರೊಪೈಲ್ ಅಂತ ಹೇಳಿ ನೇಮ್ ಮಾಡಿದ್ರಿ. ಇದು ನಿಮಗೆ ರೀಕಾಲ್ ಆಗ್ತಾನೆ ಇರಬೇಕು, ನೆನಪಲ್ಲಿ ಉಳಿಬೇಕದು. ಇವಾಗ 4 ಕಾರ್ಬನ್ ಆಟಮ್ಸ್ ಅನ್ನ ಕೊಟ್ಟಿರ್ತಾರೆ, ಅಂದ್ರೆ N ಬ್ಯೂಟೇನ್ ಅಥವಾ ಬ್ರಾಂಚ್ಡ್ ಚೈನ್ ಬ್ಯೂಟೇನ್ ಅನ್ನ ಕೊಟ್ಟಿದ್ದಾರೆ. ಮುಂದೆ ಅದನ್ನ ಹೇಳ್ತೇನೆ. ಸೊ 4 ಕಾರ್ಬನ್ ಆಟಮ್ಸ್ ಇದ್ದಾಗ ಹೌ ಮೆನಿ ಪಾಸಿಬಲ್ ಅಲ್ಕೈಲ್ ಗ್ರೂಪ್ಸ್ ಕ್ಯಾನ್ ಬಿ ಫ್ರೇಮ್ಡ್ ಅದನ್ನ ಚೆಕ್ ಮಾಡೋಣ. ಕೀಪ್ ಇನ್ ಮೈಂಡ್, ಇನ್ ಕೇಸ್ ಆಫ್ 4 ಕಾರ್ಬನ್ ಆಟಮ್ಸ್ we can have 4 different alkyl groups. 4 ಬೇರೆ ಬೇರೆ ತರದ ಅಲ್ಕೈಲ್ ಗ್ರೂಪ್ಸ್ ಬರುತ್ತೆ. ಇಲ್ಲಿವರೆಗೆ ನೀವು ಪರ್ಫೆಕ್ಟ್ ಇರಬೇಕು. 1 ಕಾರ್ಬನ್ ಮೀಥೈಲ್ ಗ್ರೂಪ್ ಗೊತ್ತಾಗತ್ತೆ, 2 ಕಾರ್ಬನ್ ಆಟಮ್ಸ್ ಇದ್ದರೆ ಈಥೈಲ್ ಗೊತ್ತಾಗತ್ತೆ, 3 ಕಾರ್ಬನ್ ಆಟಮ್ಸ್ ಇದ್ದಾಗ N ಪ್ರೊಪೈಲ್ ಐಸೋ ಪ್ರೊಪೈಲ್ ಇದು ಗೊತ್ತಾಗತ್ತೆ. ಹಾಗೆ 4 ಕಾರ್ಬನ್ ಆಟಮ್ಸ್ ಇದ್ದಾಗ ಯಾವ ತರದ ಅಲ್ಕೈಲ್ ಗ್ರೂಪ್ಸ್ ಬರುತ್ತೆ, ಏನು ನೇಮ್ ಅನ್ನ ಕೊಡಬೇಕು ಅದನ್ನ ಇಲ್ಲಿ ಚೆಕ್ ಮಾಡ್ತಾ ಇದ್ದೇವೆ. ಇಸ್ ಇಟ್ ಓಕೆ? ಎಸ್. ಇವಾಗ ಅಬ್ಸರ್ವ್ ಮಾಡಿ, 4 ಕಾರ್ಬನ್ ಆಟಮ್ಸ್ ಅನ್ನ ಬರ್ಕೊಂಡಿದ್ದೇನೆ. ವೆಲೆನ್ಸಿಯನ್ನ ಸ್ಯಾಟಿಸ್ಫೈ ಮಾಡಲಿಕ್ಕೆ ಹೈಡ್ರೋಜನ್ಸ್ಗಳನ್ನ ಕೂಡ ಸಫಿಷಿಯಂಟ್ ಆಗಿ ಬರೆದಿದ್ದೇನೆ. ಓಕೆ, ರಿಮೆಂಬರ್ N ಬ್ಯೂಟೇನ್ ಅಂತ ಕರೆದಿದ್ದೇವೆ. N ರೆಪ್ರೆಸೆಂಟ್ಸ್ ನಾರ್ಮಲ್. ನಾರ್ಮಲ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದೆ. ದಟ್ ಮೀನ್ಸ್ ಟು ಸೇ ಇಟ್ ಈಸ್ ಅ ಲೀನಿಯರ್ ಚೈನ್ ಆಫ್ ಕಾರ್ಬನ್ ಆಟಮ್ಸ್. ಲೀನಿಯರ್ ಚೈನ್ ಆಫ್ ಕಾರ್ಬನ್ ಆಟಮ್ಸ್. ಏನೂ ಕೂಡ ಬ್ರಾಂಚಿಂಗ್ ಇರೋದಿಲ್ಲ. ಲೀನಿಯರ್ ಚೈನ್ ಇದ್ರೆ ದಟ್ ಈಸ್ ಪ್ರಿಫಿಕ್ಸ್ಡ್ ಬೈ ದ ಲೆಟರ್ N ವಿಚ್ ರೆಪ್ರೆಸೆಂಟ್ಸ್ ನಾರ್ಮಲ್ ಚೈನ್, ನೋ ಬ್ರಾಂಚಿಂಗ್. ಗೊತ್ತಾಗಿದೆಯಾ? ಎಸ್. ಇದನ್ನ N ಬ್ಯೂಟೇನ್ ಅಂತ ಕರೆದಾಗಿದೆ. ಇದು ಸ್ವಲ್ಪ ರಿಕಾಲ್ ಮಾಡಿ. ಹೌ ಮೆನಿ ಡಿಫರೆಂಟ್ ಟೈಪ್ಸ್ ಆಫ್ ಕಾರ್ಬನ್ ಆಟಮ್ಸ್ ಆರ್ ಪ್ರೆಸೆಂಟ್ ಅಂದ್ರೆ ಪ್ರೈಮರಿ ಅಂಡ್ ಸೆಕೆಂಡರಿ. ಇದರಲ್ಲಿ 2 ಟರ್ಮಿನಲ್ ಕಾರ್ಬನ್ಸ್ಗಳನ್ನ ಪ್ರೈಮರಿ ಕಾರ್ಬನ್ಸ್ ಅಂತ ಕರೆದೆ,
ಇನ್ನು ಉಳಿದಿರೋ ಎರಡನ್ನ ನಾನ್ ಟರ್ಮಿನಲ್ ಕಾರ್ಬನ್ಸ್ ಅನ್ನ ಸೆಕೆಂಡರಿ ಕಾರ್ಬನ್ಸ್ ಅಂತ ಕರಿತಾ ಇದ್ದಾವೆ. ರೀಸನ್ ಏನು ಅದನ್ನ ನೀವೇ ರಿಕಾಲ್ ಮಾಡ್ಕೋಬಹುದು. ಗೊತ್ತಾಗ್ತಾ ಇದೆಯಾ? ಇವಾಗ ಫಸ್ಟ್ ಕಂಡೀಷನ್ ಅಲ್ಲಿ ಲೀನಿಯರ್ ಚೈನ್ ಕೊಟ್ಟಿದ್ದಾರೆ. ಲೀನಿಯರ್ ಚೈನ್ ಆಫ್ ಕಾರ್ಬನ್ ಆಟಮ್ಸ್ ಅಲ್ಲಿ ಫಸ್ಟ್ ಕಂಡೀಷನ್ ಅಲ್ಲಿ ನಾನು ಪ್ರೈಮರಿ ಕಾರ್ಬನ್ ಇಂದ ಹೈಡ್ರೋಜನ್ ತೆಗೆದೆ ಅಂತ ಅನ್ಕೊಳ್ಳಿ. ಅಂದ್ರೆ ಟರ್ಮಿನಲ್ ಕಾರ್ಬನ್ ಆಟಮ್ ಇಂದ ಒಂದು ಹೈಡ್ರೋಜನ್ ಅನ್ನು ತೆಗೆದೆ. ದ ರಿಸಲ್ಟಿಂಗ್ ಫಾರ್ಮುಲಾ ವಿಲ್ ಬಿ ಲೈಕ್ ದಿಸ್. ಟ್ರೈ ಮಾಡಿ ಹೇಳಲಿಕ್ಕೆ. CH3 CH2 CH2 ಮತ್ತೆ CH3 ಬರೆಯಲ್ಲ, CH2 ಅಂತ ಬರೆದು ಬಾಂಡ್ ಅನ್ನ ಹಾಕಿದೆ. ಗೊತ್ತಾಗಿದೆಯಾ? ಇದು ಒಂದು ಪಾಸಿಬಲ್ ಅರೇಂಜ್ಮೆಂಟ್. ಇನ್ನೊಂದು ಕಂಡೀಷನ್ ಅಲ್ಲಿ ನಾನು ಈ ಪ್ರೈಮರಿ ಕಾರ್ಬನ್ ಇಂದ ಹೈಡ್ರೋಜನ್ ತೆಗೆಯಲ್ಲ, ಅದರ ಬದಲಿಗೆ ಇಲ್ಲಿಂದ ತೆಗಿತಾ ಇದ್ದೇನೆ ಅಂತ ಅನ್ಕೊಳ್ಳಿ. ಲೀನಿಯರ್ ಚೈನ್ ಅಲ್ಲಿ ಈ ಟರ್ಮಿನಲ್ ಕಾರ್ಬನ್ ಇಂದ ಒಂದು ಹೈಡ್ರೋಜನ್ ತೆಗೆದೆ. ದ ರಿಸಲ್ಟಿಂಗ್ ಫಾರ್ಮುಲಾ ವಿಲ್ ಬಿ ಲೈಕ್ ದಿಸ್. CH2 ಬಾಂಡ್ ಅಂತ ಹಾಕೊಂಡೆ. ಇನ್ನು ಉಳಿದಿರೋದು ಆಸ್ ಇಟ್ ಈಸ್ ಅಲ್ಲೇನಿದೆ ಅದನ್ನೇ ಬರಿತಾ ಹೋಗ್ತಾ ಇದ್ದಾನೆ. CH2 CH2 CH3. Is it clear? Yes. Now I have removed the hydrogen atom from terminal carbon atom. ಸೊ ಇಲ್ಲಿ ಲೀನಿಯರ್ ಚೈನ್ ಹಾಗೇನೆ ಮೇಂಟೈನ್ ಆಗಿದೆ. ಇಲ್ಲೇನು ಕೂಡ ಬ್ರಾಂಚಿಂಗ್ ಎಕ್ಸೆಟ್ರಾ ಬಂದಿಲ್ಲ. ಹಾಗಾಗಿ ನಾನು ಇದನ್ನ ಬ್ಯೂಟೈಲ್ ಅಂತ ಹೇಳಿ ಕರೀತಾ ಇದ್ದೇನೆ. ಬ್ಯೂಟೈಲ್ ಗ್ರೂಪ್. ಇದೆರಡು ಕೂಡ ಬ್ಯೂಟೈಲ್ ಗ್ರೂಪ್ಸೇ. ಇಲ್ಲೇನು ಮತ್ತೆ ಹೊರಗಡೆ ಈ ಕಡೆಗೆ ಬ್ರಾಂಚ್ ಏನೂ ಇಲ್ಲ. ಹಾಗಾಗಿ ಇದನ್ನ ಎನ್ ಬ್ಯೂಟೈಲ್ ಅಂತ ಕರೆದೆ. ಎನ್ ಪ್ರೊಪೈಲ್ ಅನ್ನ ಹಾಗೆ ಜ್ಞಾಪಕ ಮಾಡ್ಕೊಳ್ಳಿ. ಅಲ್ಲಿ ಕೂಡ ಟರ್ಮಿನಲ್ ಕಾರ್ಬನ್ ಇಂದ ಹೈಡ್ರೋಜನ್ ತೆಗೆದಾಗ ಬಂದಿದ್ದು ಎನ್ ಪ್ರೊಪೈಲ್. ಇವಾಗ ಬ್ಯೂಟೇನ್ ಕೊಟ್ಟಿದ್ದಾರೆ. ಇದರಲ್ಲಿ ಟರ್ಮಿನಲ್ ಕಾರ್ಬನ್ ಇಂದ ಹೈಡ್ರೋಜನ್ ತೆಗೆದೇ ಬಂದಿರೋದು ಎನ್ ಬ್ಯೂಟೈಲ್. ಈಸ್ ಇಟ್ ಓಕೆ? ಎಸ್. ಇವಾಗ ಇನ್ನೊಂದು ಕಂಡೀಷನ್ ಅನ್ನು ಚೆಕ್ ಮಾಡ್ತಾ ಇದ್ದೀರಿ. ನೌ ಐ ಆಮ್ ಗೋಯಿಂಗ್ ಟು ರಿಮೂವ್ ಎ ಹೈಡ್ರೋಜನ್ ಆಟಮ್ ಫ್ರಮ್ ಸೆಕೆಂಡರಿ ಕಾರ್ಬನ್ ಆಟಮ್. ಈ ಸೆಕೆಂಡರಿ ಕಾರ್ಬನ್ ಅಥವಾ ಈ ಸೆಕೆಂಡರಿ ಕಾರ್ಬನ್ ಎಲ್ಲಾದ್ರೂ ಒಂದು ಕಡೆಯಿಂದ ಒಂದು ಹೈಡ್ರೋಜನ್ ತೆಗಿರಿ. ಫಸ್ಟಿಗೆ ಇಲ್ಲಿಂದ ತೆಗಿರಿ. ಫಾರ್ಮುಲಾ ಏನಾಗುತ್ತೆ ಚೆಕ್ ಮಾಡಿ. CH3 CH ಅಂತ ಬರದೆ ಒಂದು ಹೈಡ್ರೋಜನ್ ಹ್ಯಾಸ್ ಬೀನ್ ರಿಮೂವ್ಡ್. ಹಾಗಾಗಿ ಇಲ್ಲಿ ಬಾಂಡ್ ಅನ್ನ ಹಾಕಿದೆ. ಗೊತ್ತಾಯ್ತಾ? ನೆಕ್ಸ್ಟ್ ಹಾಗೆ CH2 CH3. ಗೊತ್ತಾಗಿದೆಯಾ? ಎಸ್. ಇನ್ನೊಂದು ಪಾಸಿಬಲ್ ಅರೇಂಜ್ಮೆಂಟ್ ಏನಿದೆ ಅಂದ್ರೆ ಹೈಡ್ರೋಜನ್ ಅನ್ನ ಇವಾಗ ಇಲ್ಲಿಂದ ತೆಗಿಲಿಲ್ಲ ನೀವು, ಅದರ ಬದಲಿಗೆ ಈ ಸೆಕೆಂಡರಿ ಕಾರ್ಬನ್ ಇಂದ ತೆಗೆದ್ರಿ. ಇಫ್ ದ ಹೈಡ್ರೋಜನ್ ಈಸ್ ರಿಮೂವ್ಡ್ ಫ್ರಮ್ ದಿಸ್ ಸೆಕೆಂಡರಿ ಕಾರ್ಬನ್, ದ ರಿಸಲ್ಟಿಂಗ್ ಫಾರ್ಮುಲಾ ವಿಲ್ ಬಿ ಲೈಕ್ ದಿಸ್. ಕ್ಯಾನ್ ಯು ರಿಕಾಲ್? CH3 CH2 CH ವಿತ್ ಎ ಬಾಂಡ್. ಓಕೆ, ಎಲ್ಲಿ ಹೈಡ್ರೋಜನ್ ತೆಗೆದಿದ್ದೀರೋ ಅಲ್ಲೊಂದು ಬಾಂಡ್ ಅನ್ನ ಹಾಕಿ ಎಗೈನ್ CH3. ಓಕೆ, ಸೊ ಇದು ಕೂಡ 4 ಕಾರ್ಬನ್ ಆಟಮ್ಸ್ ಇದೆ. ಹಾಗಾಗಿ ಇದನ್ನ ಬ್ಯೂಟೈಲ್ ಗ್ರೂಪ್ ಅಂತಾನೆ ಕರಿತಾ ಇದ್ದಾನೆ. ಬ್ಯೂಟೈಲ್ ಗ್ರೂಪ್. ಬಟ್ ಇದನ್ನ ಎನ್ ಬ್ಯೂಟೈಲ್ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಎನ್ ಬ್ಯೂಟೈಲ್ ಅಂತ ಕರಿಬೇಕಾದ್ರೆ ಹೈಡ್ರೋಜನ್ ಶುಡ್ ಬಿ ರಿಮೂವ್ಡ್ ಫ್ರಮ್ ಟರ್ಮಿನಲ್ ಕಾರ್ಬನ್ ಆಟಮ್ ಆಫ್ ಎನ್ ಬ್ಯೂಟೇನ್. ಎನ್ ಬ್ಯೂಟೇನಿನ ಟರ್ಮಿನಲ್ ಕಾರ್ಬನ್ ಅಂದ್ರೆ ಫಸ್ಟ್ ಅಥವಾ ಲಾಸ್ಟ್ ಕಾರ್ಬನ್ ಇಂದ ಒಂದು ಹೈಡ್ರೋಜನ್ ಅನ್ನ ತೆಗೆದಿರ್ತೀರಿ. ಅವಾಗ ಬರುವ ಅಲ್ಕೈಲ್ ಗ್ರೂಪ್ ಅನ್ನ ಎನ್ ಬ್ಯೂಟೈಲ್ ಅಂತ ಕರೆದಿದ್ದೀರಿ. ಎನ್ ಅಂದ್ರೆ ಟರ್ಮಿನಲ್ ಕಾರ್ಬನ್ ಇಂದನೇ ಹೈಡ್ರೋಜನ್ ಹೋಗಿರಬೇಕು. ಬಟ್ ಇವಾಗ ಹೋಗಿರೋದು ಟರ್ಮಿನಲ್ ಕಾರ್ಬನ್ ಇಂದ ಅಲ್ಲ, ಹೋಗಿರೋದು ಎಲ್ಲಿಂದ? ಸೆಕೆಂಡರಿ ಕಾರ್ಬನ್ ಇಂದ. ಸೊ ಅಂತ ಕಂಡೀಷನ್ ಅಲ್ಲಿ ಯು ಆರ್ ಗೋಯಿಂಗ್ ಟು ಯೂಸ್ ದ ಪ್ರಿಫಿಕ್ಸ್ ಸೆಕೆಂಡರಿ. SEC ಅಂತ ಬರಿತಾ ಇದ್ದೀರಿ. ಸೆಕೆಂಡರಿ. ಗೊತ್ತಾಗಿದೆಯಾ? ಸೆಕೆಂಡರಿ ಬ್ಯೂಟೈಲ್ ಗ್ರೂಪ್ ಅಂತ ಇದನ್ನ ನೇಮ್ ಮಾಡ್ತೇವೆ. ಸೊ ಲೀನಿಯರ್ ಚೈನ್ ಇದ್ದಾಗ 4 ಕಾರ್ಬನ್ ಆಟಮ್ಸ್ ಇದ್ದು ಲೀನಿಯರ್ ಚೈನ್ ಇದ್ದಾಗ ಇದನ್ನ 2 ಅಲ್ಕೈಲ್ ಗ್ರೂಪ್ಸ್ಗಳಾಗಿ ಡಿವೈಡ್ ಮಾಡ್ಕೋಬಹುದು. ಒಂದು ಎನ್ ಬ್ಯೂಟೈಲ್, ಇನ್ನೊಂದು ಸೆಕೆಂಡರಿ ಬ್ಯೂಟೈಲ್. ಇವಾಗ ನಿಮ್ಗೊಂದು ಕ್ವಶನ್ ಬರುತ್ತೆ, ಇಲ್ಲಿ ಯಾಕೆ ಐಸೋ ಬ್ಯೂಟೈಲ್ ಅನ್ಲಿಲ್ಲ ಅಂತ. ನಾನು ಹೇಳಿದೆ ಐಸೋ ವರ್ಡ್ ಅನ್ನ ಯೂಸ್ ಮಾಡಬೇಕು ಅಂದ್ರೆ ಸೆಕೆಂಡ್ ಕಾರ್ಬನ್ಗೆ ಮೇಲೆ ಅಥವಾ ಕೆಳಗಡೆ, ಅದು ಬ್ರಾಂಚ್ಡ್ ಚೈನ್ ಆಗಿರಬೇಕು. ಬ್ರಾಂಚ್ಡ್ ಚೈನ್ ಆಗಿರೋದ್ರ ಜೊತೆಗೆ ಸೆಕೆಂಡ್ ಕಾರ್ಬನ್ಗೆ ಒಂದು ಮೀಥೈಲ್ ಗ್ರೂಪ್ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿರಬೇಕು. ಓಕೆ, ಇಲ್ಲಿ ನೀವು ಚೆಕ್ ಮಾಡಿ ನೋಡಿ. ನಾನು ಫಸ್ಟ್ ಕಾರ್ಬನ್, ಇದು ಸೆಕೆಂಡ್ ಕಾರ್ಬನ್, ಇದು ಥರ್ಡ್ ಕಾರ್ಬನ್, ಇದು ಫೋರ್ತ್ ಕಾರ್ಬನ್ ಅಂತ ಲೊಕೇಟ್ ಮಾಡ್ಕೊಂಡಿದ್ದೇನೆ. ಈಗ ಈ ಸೆಕೆಂಡ್ ಕಾರ್ಬನಿನ ನಂತರ ಮುಂದೆ ನೋಡ್ಬೇಕು, ಮತ್ತೆ ಹಿಂದೆ ನೋಡೋದಲ್ಲ. ಸೆಕೆಂಡ್ ಕಾರ್ಬನಿನ ಮುಂದೆ ಅಥವಾ ಮೇಲೆ ಕೆಳಗಡೆ ಏನಾದರೂ CH3 ಗ್ರೂಪ್ ಅಟ್ಯಾಚ್ ಆಗಿದೆಯಾ? ಇಲ್ಲ.
ಈ ಫಸ್ಟ್ ಕಾರ್ಬನ್ ಅಲ್ಲಿ CH3 ಇದೆ, ನಾವು ಅದನ್ನ ಕನ್ಸಿಡರ್ ಮಾಡಲ್ಲ. ನಾನು ಹೇಳಿದ್ದು ಸೆಕೆಂಡ್ ಕಾರ್ಬನ್ಗೆ ಬ್ರಾಂಚ್ ಆಗಿರಬೇಕು, ಅಂದ್ರೆ CH3 ಮೇಲೆ ಅಥವಾ ಕೆಳಗಡೆ ಇರಬೇಕು, ಅಥವಾ ಅದರ ಮುಂದೆ ಆದ್ರೂ ಒಂದು CH3 ಗ್ರೂಪ್ ಇರಬೇಕು. ಇದೆಯಾ? ಇಲ್ಲ. ಹಾಗಾಗಿ ನಾವು ಐಸೋ ವರ್ಡ್ ಅನ್ನ ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಗೊತ್ತಾಗಿದೆಯಾ? ಹಾಗಿದ್ರೆ ಯು ಕೀಪ್ ಇನ್ ಮೈಂಡ್, ಲೀನಿಯರ್ ಚೈನ್ ಬಂದಾಗ, ಇನ್ ಕೇಸ್ ಆಫ್ ಲೀನಿಯರ್ ಚೈನ್ ಯು ಕ್ಯಾನ್ ಯೂಸ್ ಓನ್ಲಿ 2 ಪ್ರಿಫಿಕ್ಸಸ್. 2 ಪ್ರಿಫಿಕ್ಸ್ಗಳನ್ನು ಯೂಸ್ ಮಾಡ್ಬೋದು. ಒಂದು ಎನ್ ಅಂತ ಹೇಳಿ, ಇನ್ನೊಂದು ಸೆಕೆಂಡರಿ ಅಂತ. ಎನ್ ಅಂಡ್ ಸೆಕೆಂಡರಿ. ಇದು ಯಾವಾಗ ಬರುತ್ತೆ? ಎನ್ ಮತ್ತೆ ಸೆಕೆಂಡರಿ ವರ್ಡ್ಸ್ ಯಾವಾಗ ಯೂಸ್ ಮಾಡಬೇಕು ಅಂದ್ರೆ, ಸೊ ವೆನ್ ಎವರ್ ದ ಹೈಡ್ರೋಜನ್ ಆಟಮ್ಸ್ ಆರ್ ರಿಮೂವ್ಡ್ ಫ್ರಮ್ ಲೀನಿಯರ್ ಚೈನ್. ಬ್ರಾಂಚಡ್ ಚೈನ್ ಅಲ್ಲ, ಲೀನಿಯರ್ ಚೈನ್ ಇಂದಾನೆ ಹೈಡ್ರೋಜನ್ ತೆಗೆದಿರಬೇಕು. ಆ ಲೀನಿಯರ್ ಚೈನ್ ಅನ್ನು ನೋಡ್ತೀರಿ. ಆ ಲೀನಿಯರ್ ಚೈನ್ ಆಫ್ ಕಾರ್ಬನ್ ಆಟಮ್ಸ್ ಅಲ್ಲಿ ಟರ್ಮಿನಲ್ ಕಾರ್ಬನ್ ಇಂದ ಹೈಡ್ರೋಜನ್ ಹೋಗಿದ್ರೆ ದೆನ್ ದ ಪ್ರಿಫಿಕ್ಸ್ ಗಿವನ್ ಈಸ್ ಎನ್. ನಾನ್ ಟರ್ಮಿನಲ್ ಕಾರ್ಬನ್ಸ್ ಗಳಿಂದ ಹೈಡ್ರೋಜನ್ ಹೋಗಿದ್ರೆ ದೆನ್ ದ ಪ್ರಿಫಿಕ್ಸ್ ಗಿವನ್ ಈಸ್ ಸೆಕೆಂಡರಿ. ಈಸ್ ಇಟ್ ಓಕೆ? ಎಸ್. ಬ್ಯೂಟೈಲ್ ಗ್ರೂಪ್ ಅಲ್ಲಿ 2 ತರದ ಬ್ಯೂಟೈಲ್ ಗ್ರೂಪ್ ಅನ್ನ ಹೇಳಿದ್ದೇನೆ, ವಿಚ್ ಆರ್ ಡಿರೈವ್ಡ್ ಫ್ರಮ್ ಲೀನಿಯರ್ ಚೈನ್ ಆಫ್ 4 ಕಾರ್ಬನ್ ಆಟಮ್ಸ್. ಓಕೆ ಅಲ್ವಾ? ಇವಾಗ ನಾನು ಬ್ರಾಂಚ್ಡ್ ಚೈನಿಗೆ ಪ್ರೊಸೀಡ್ ಆಗ್ತಾ ಇದ್ದೇನೆ. ಇದನ್ನ ಒಂದು 4 ಸರಿ ಬರೆದು ಕಲಿಯಿರಿ, ನಿಮಗೆ ತಲೆಯಲ್ಲಿ ಉಳಿಯತ್ತಿದೆಲ್ಲ. ಓಕೆನಾ? ಸೊ ಈಗ 4 ಕಾರ್ಬನ್ ಆಟಮ್ಸ್ ಅನ್ನ ಲೀನಿಯರ್ ಚೈನ್ ಅಲ್ಲಿ ಬರೆದು ಅರೇಂಜ್ಮೆಂಟ್ ಗಳನ್ನ ಮಾಡಿದ್ವಿ. ಅಂಡ್ ವಿ ಹ್ಯಾವ್ ಡಿರೈವ್ಡ್ ಎನ್ ಬ್ಯೂಟೈಲ್ ಗ್ರೂಪ್ ಅಂಡ್ secondary butyl group. Correct? Now I will write those 4 carbon atoms in branched chain pattern. Branched chain pattern. ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾನು 3 ಕಾರ್ಬನ್ಸ್ ಅನ್ನ ಫಸ್ಟ್ ಬರ್ಕೊಂಡೆ. ಒಂದು ಬ್ರಾಂಚ್ಡ್ ಚೈನ್ ಸ್ಟ್ರಕ್ಚರ್ ಬರಬೇಕು ಅಂದ್ರೆ ಮಿನಿಮಮ್ ಅಂದ್ರೂ ಕೂಡ 4 ಕಾರ್ಬನ್ ಆಟಮ್ಸ್ ಇರಬೇಕು ಅಲ್ಕೇನ್ಸ್ ಗಳಲ್ಲಿ. ಓಕೆ? ಇವಾಗ 3 ಕಾರ್ಬನ್ ಆಟಮ್ಸ್ ಅನ್ನ ಬರೆದೆ. ಇವಾಗ 4th ಕಾರ್ಬನ್ ಆಟಮ್ ಇದೆಯಲ್ಲ, ನಾನು ಅದನ್ನ ಇಲ್ಲಿ ಬರ್ದೆ ಅಂತ ಅನ್ಕೊಳ್ಳಿ. ನಮ್ಗಿದೇನು ಅನ್ಸುತ್ತೆ? ಬ್ರಾಂಚ್ ಆಗಿದೆ ಅಂತ ಅನ್ಸುತ್ತೆ. ತುಂಬಾ ಈಸಿ ಮೆಥಡ್ ಇದೆ ಅದು. ಲೀನಿಯರ್ ಚೈನೋ ಬ್ರಾಂಚ್ಡ್ ಚೈನೋ ಐಡೆಂಟಿಫೈ ಮಾಡಲಿಕ್ಕೆ ನೀವು ಒಂದು ಕಡೆ ಕಾರ್ಬನ್ನ ಮೇಲೆ ಬೆರಳನ್ನ ಇಟ್ಕೊಳ್ಳಿ, ಅದರ ಮೇಲಿಂದ ಎಲ್ಲಾ ಕಾರ್ಬನ್ ಅನ್ನ ಕೂಡ ಮುಟ್ತಾ ಹೋಗಿ. ಗೊತ್ತಾಗಿದೆಯಲ್ಲ? ಸೊ ಒಂದು ಕಾರ್ಬನ್ನ ಮೇಲೆ ಬೆರಳನ್ನ ಇಟ್ಕೊಂಡು ಹೀಗೆ ಬೆರಳನ್ನ ಮೂವ್ ಮಾಡ್ತಾ ಹೋಗಿ. ಸೊ ಎಲ್ಲಾ ಕಾರ್ಬನ್ ನಿಮ್ಮ ಕೈಗೆ ಸಿಗ್ತಾ ಇದೆ ಅಂದ್ರೆ ಅದು ಲೀನಿಯರ್ ಚೈನ್. ಗೊತ್ತಾಗಿದೆಯಾ? ಸೊ ನಾನು 3 ಕಾರ್ಬನ್ಸ್ ಬರೆದೆ, 4th ಕಾರ್ಬನ್ ಅನ್ನ ಇಲ್ಲಿಗೆ ಅಟ್ಯಾಚ್ ಮಾಡಿದ್ದೆ. ಹೀಗೆ ನೋಡಿದಾಗ ಇದು ಲೀನಿಯರ್ ಚೈನ್ ಆಯ್ತು. ನೀವು ಇದನ್ನ ಬ್ರಾಂಚ್ಡ್ ಚೈನ್ ಅಂತ ಕನ್ಸಿಡರ್ ಮಾಡಬಾರ್ದು. ಇವಾಗ ಹಾಗೇನೆ 3 ಕಾರ್ಬನ್ ಆಟಮ್ಸ್ ಅನ್ನ ಬರ್ಕೊಂಡೆ, 4th ಕಾರ್ಬನ್ ಅನ್ನ ಇಲ್ಲಿ ಬರಿತಾ ಇದ್ದೇನೆ. ಓಕೆ? ಈ ಟರ್ಮಿನಲ್ ಕಾರ್ಬನ್ ನ ಕೆಳಗಡೆ ಬರದೆ. ಇದು ಲೀನಿಯರೋ ಬ್ರಾಂಚ್ಡೋ ಕ್ವಶನ್ ಬರುತ್ತೆ. ಸೊ ನೀವು ತಿಳಿದಾದ್ಮೇಲೆ ಇದನ್ನ ಲೀನಿಯರ್ ಚೈನ್ ಅಂತ ಕನ್ಸಿಡರ್ ಮಾಡ್ತೀರಿ. ಬಟ್ ನಾವು ಸೊ ವೆನೆವರ್ ದೇರ್ ಈಸ್ ಎ ಕನ್ಫ್ಯೂಷನ್, ಸೊ ಏನ್ ಮಾಡಬೇಕು? ಕಾರ್ಬನ್ ಮೇಲೆ ಬೆರಳಿಟ್ಕೊಳ್ಳಿ, ಸುಮ್ಮನೆ ಪ್ರೊಸೀಡ್ ಆಗ್ತಾ ಬನ್ನಿ, ಎಲ್ಲಾ ಕಾರ್ಬನ್ ಅನ್ನ ಮುಟ್ತಾ ಬನ್ನಿ. ಸೊ ಬೆರಳನ್ನ ಎತ್ತದೆ ಎಲ್ಲಾ ಕಾರ್ಬನ್ಗಳು ಕೂಡ ಕೈಗೆ ಸಿಕ್ಕಿದೆ ಅಂತ ಹೇಳಿದ್ರೆ ದಟ್ ಈಸ್ ಲೀನಿಯರ್ ಚೈನ್ ಇಟ್ ಸೆಲ್ಫ್. ಕೈ ಬೆರಳು ಎತ್ತಬಾರದಷ್ಟು. ಗೊತ್ತಾಗಿದೆಯಾ? ಇನ್ನೊಂದು ನೋಡಿ, 3 ಕಾರ್ಬನ್ ಆಟಮ್ಸ್ ಅನ್ನ ಬರ್ಕೊಂಡೆ, 3 ಕಾರ್ಬನ್ಸ್, 4th ಕಾರ್ಬನ್ ಅನ್ನ ಹೀಗೆ ಬರೆದಿದ್ದೇನೆ. ಓಕೆ? ಇವಾಗ ಅಬ್ಸರ್ವ್ ಮಾಡಿ, ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಬೆರಳನ್ನ ಎತ್ತದೆ ಹಾಗೆ ಎಲ್ಲದನ್ನ ಟಚ್ ಮಾಡ್ತಾ ಬರ್ತಾ ಇದ್ದೇನೆ. ಸೊ 1 2 3 ಕಾರ್ಬನ್ ಆಯ್ತು. ನಾನು ಸಪೋಸ್ ಈ ಕಾರ್ಬನ್ ಅನ್ನ ಮುಟ್ಟಬೇಕು ಅಂದ್ರೆ ಬೆರಳು ಎತ್ತಲೇಬೇಕು. ಒಂದೇ ಸ್ಟ್ರೆಚ್ ಅಲ್ಲಿ ನನಗೆ 4 ಕಾರ್ಬನ್ ಸಿಗ್ತಾ ಇಲ್ಲ. ಏನಾಗಿದೆ? 3 ಕಾರ್ಬನ್ ಸಿಗ್ತಾ ಇದೆ. ಇವಾಗ ಈ ಕಡೆಯಿಂದ ಬನ್ನಿ, 1 2 3 ಕಾರ್ಬನ್ ಮಾತ್ರ ಸಿಕ್ತು, 4th ಕಾರ್ಬನ್ ಕೈ ಬೆರಳಿಗೆ ಸಿಕ್ಕಿಲ್ಲ. ಇವಾಗ 1 2 3 ಕೆಳಗಡೆ ಬಂದೆ ಹೀಗೆ. ಅವಾಗ್ಲೂ ಕೂಡ ಏನಾಯ್ತು? 1 ಕಾರ್ಬನ್ ಮಿಸ್ ಆಗಿ ಹೋಗ್ತಾ ಇದೆ. ಇಲ್ಲಿಂದ ಚೆಕ್ ಮಾಡಿ, 1 2 3 ಹಾಗೆ ಕೈ ಬೆರಳು ಎತ್ತದೆ ಚೆಕ್ ಮಾಡಿದ್ರೆ 1 ಕಾರ್ಬನ್ ಮಿಸ್ ಆಗಿ ಹೋಗುತ್ತೆ. 1 2 ಎಷ್ಟು ಕಾರ್ಬನ್ ಬೇಕಾದರೂ ಮಿಸ್ ಆಗ್ಬೋದು. ಕೀಪ್ ಇನ್ ಮೈಂಡ್, ಈ ತರ ಚೈನ್ಸ್ ಗಳಿದ್ರೆ ಇದನ್ನ ಬ್ರಾಂಚ್ಡ್ ಚೈನ್ಸ್ ಅಂತ ಕರೀತಾ ಇದ್ದಾವೆ. ಗೊತ್ತಾಗಿದೆಯಲ್ಲ? ದೀಸ್ ಆರ್ ಸೆಡ್ ಟು ಬಿ ದ ಬ್ರಾಂಚ್ಡ್ ಚೈನ್ ಆಫ್ ಕಾರ್ಬನ್ ಆಟಮ್ಸ್. ನೌ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದ 4 ಕಾರ್ಬನ್ ಆಟಮ್ಸ್ ವಿಚ್ ಆರ್ ಅರೇಂಜ್ಡ್ ಇನ್ ಬ್ರಾಂಚ್ಡ್ ಚೈನ್ ಪ್ಯಾಟರ್ನ್. ಬ್ರಾಂಚ್ಡ್ ಚೈನ್ ಪ್ಯಾಟರ್ನ್ ಅಲ್ಲಿ ಇರೋದನ್ನ ತಗೊಳ್ತಾ ಇದ್ದಾನೆ. ಎಸ್, ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, 4th ಕಾರ್ಬನ್ ಇಲ್ಲಿ ಬರೆದ್ರೆ ಲೀನಿಯರ್ ಚೈನ್ ಆಗುತ್ತೆ. ಇಲ್ಲಿಗೆ 4th ಕಾರ್ಬನ್ ಬರೆದ್ರೆ ಅಗೈನ್ ಇಟ್ ಬಿಕಮ್ಸ್ ಲೀನಿಯರ್ ಚೈನ್. ಅದೇ ಮಿಡಲ್ ಕಾರ್ಬನ್ಗೆ ಹೀಗೆ ಅಟ್ಯಾಚ್ ಮಾಡಿದರೆ ದಟ್ ಬಿಕಮ್ಸ್ ಬ್ರಾಂಚ್ಡ್ ಚೈನ್.
Now satisfy the valencies by using hydrogen atoms. ಇಲ್ಲಿ CH3 ಅಂತ ಬರುತ್ತೆ. ಈ ಕಾರ್ಬನ್ ಚೆಕ್ ಮಾಡಿ 1 2 3 ಬಾಂಡ್ ಇದೆ, 4th ಬಾಂಡಿಗೆ ಹೈಡ್ರೋಜನ್ ಬರೆದಿದ್ದೇನೆ. And this carbon combines with 3 hydrogen atoms and this carbon combines with 3 hydrogen atoms. Remember, ನಾನು ಇದನ್ನ N-butane ಅಂತ ಕರೆಯೋ ಹಾಗಿಲ್ಲ. The word N represents the presence of a linear chain of carbon atoms. ಲೀನಿಯರ್ ಚೈನ್ ಇದ್ರೆ ಮಾತ್ರ N ಅಂತ ವರ್ಡ್ ಅನ್ನ ಯೂಸ್ ಮಾಡಬೇಕು. ಗೊತ್ತಾಗಿದೆಯಾ? ಎಸ್. ಇವಾಗ ಇದಕ್ಕೆ ಹಾಗಿದ್ರೆ ನೇಮ್ ಏನ್ ಕೊಡ್ಬೋದು ಅಂತ ಹೇಳಿದ್ರೆ, ಇದು ಫಸ್ಟ್ ಕಾರ್ಬನ್, ಇದು ಸೆಕೆಂಡ್ ಕಾರ್ಬನ್, ಇದು ಥರ್ಡ್ ಕಾರ್ಬನ್. ಓಕೆ, ಥರ್ಡ್ ಕಾರ್ಬನ್ ಆಟಮ್ ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಇಷ್ಟೇ, 1 2 3 ಕಾರ್ಬನ್ ಬರದಾದ ಮೇಲೆ ಅಬ್ಸರ್ವ್ ಮಾಡಿ, ಸೆಕೆಂಡ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು 1 ಮೀಥೈಲ್ ಗ್ರೂಪ್. ಸೆಕೆಂಡ್ ಕಾರ್ಬನ್ಗೆ ಒಂದೇ ಒಂದು ಮೀಥೈಲ್ ಗ್ರೂಪ್ ಬ್ರಾಂಚ್ ಆಗಿ ಅಟ್ಯಾಚ್ ಆಗಿದ್ರೆ ದೆನ್ ದ ಪ್ರಿಫಿಕ್ಸ್ ಗಿವನ್ ಈಸ್ ಐಸೋ. ಐಸೋ ಅನ್ನೋ ಪ್ರಿಫಿಕ್ಸ್ ಅನ್ನ ತಗೊಳ್ತಾ ಇದ್ದಾವೆ. ಓಕೆ, ಕಾಮನ್ ನೇಮ್ ಅನ್ನ ಹೇಳಿದ್ದೇನೆ. ಐಸೋ ಅನ್ನೋ ಪ್ರಿಫಿಕ್ಸ್ ತಗೊಂಡೆ. ಟೋಟಲಿ ದೇರ್ ಆರ್ 4 ಕಾರ್ಬನ್ ಆಟಮ್ಸ್. ಕರೆಕ್ಟಾ? 4 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ಬ್ಯೂಟೇನ್ ಅಂತ ಹೇಳಿ ಬರುತ್ತೆ. ಇದು N-butane ಅಲ್ಲ. ದ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್ ಈಸ್ ಐಸೋಬ್ಯೂಟೇನ್. ಐಸೋಬ್ಯೂಟೇನ್. ಗೊತ್ತಾಗಿದೆಯಾ? ಎಸ್. ಇವಾಗ ಯು ರಿಮೂವ್ ಹೈಡ್ರೋಜನ್ಸ್. ಇಲ್ಲಿ ಒಂದು ಸ್ವಲ್ಪ ಲೊಕೇಟ್ ಮಾಡಿ ಹೇಳ್ತಾ ಇದ್ದೇನೆ ನೋಡಿ. ಟೈಪ್ಸ್ ಆಫ್ ಕಾರ್ಬನ್ ಆಟಮ್ಸ್ ಯಾವ್ದ್ಯಾವ್ದಿದೆ ಅದೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ದಿಸ್ ಕಾರ್ಬನ್ ಆಟಮ್ ಈಸ್ ಸೆಡ್ ಟು ಬಿ ಪ್ರೈಮರಿ ಇನ್ ನೇಚರ್. ಕರೆಕ್ಟಾ? ಇಟ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ಓನ್ಲಿ ಒನ್ ಅದರ್ ಕಾರ್ಬನ್. ಈ ಕಾರ್ಬನ್ ಅನ್ನು ಚೆಕ್ ಮಾಡಿ, ಡೈರೆಕ್ಟ್ಲಿ ಲಿಂಕ್ಡ್ ಟು ಓನ್ಲಿ ಒನ್ ಅದರ್ ಕಾರ್ಬನ್, ದೇರ್ ಫೋರ್ ಇಟ್ ಈಸ್ ಆಲ್ಸೋ ಪ್ರೈಮರಿ. ಇವಾಗ ಇದನ್ನು ಚೆಕ್ ಮಾಡಿ, ಡೈರೆಕ್ಟ್ಲಿ ಲಿಂಕ್ಡ್ ಟು ಓನ್ಲಿ ಒನ್ ಅದರ್ ಕಾರ್ಬನ್, ಇದು ಕೂಡ ಪ್ರೈಮರಿ ಆಯ್ತು. ಗೊತ್ತಾಗಿದೆಯಾ? ಈ ಕಾರ್ಬನ್ನಿನ ನೇಚರ್ ಏನಂದ್ರೆ 1 2 3 ಅದರ್ ಕಾರ್ಬನ್ಸ್ಗೆ ಡೈರೆಕ್ಟ್ ಆಗಿ ಲಿಂಕ್ ಆಗಿದೆ. ದೇರ್ ಫೋರ್ ದಿಸ್ ಕಾರ್ಬನ್ ಈಸ್ ಟರ್ಷಿಯರಿ ಇನ್ ನೇಚರ್. ಟರ್ಷಿಯರಿ. ಗೊತ್ತಾಗಿದೆಯಲ್ಲ? ಎಸ್. ಇವಾಗ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಹೈಡ್ರೋಜನ್ ಅನ್ನು ತೆಗೆಯೋದು. ನಾನು ಇವಾಗ ಹೈಡ್ರೋಜನ್ ತೆಗಿಬೇಕಾದ್ರೆ ಈ ಪ್ರೈಮರಿ ಕಾರ್ಬನ್ ಇಂದಾದ್ರೂ ತೆಗಿತೇನೆ, ಅಥವಾ ಈ ಪ್ರೈಮರಿ ಕಾರ್ಬನ್ ಇಂದಾದ್ರೂ ಒಂದು ಹೈಡ್ರೋಜನ್ ತೆಗಿತೇನೆ, ಅಥವಾ ಈ ಕಾರ್ಬನ್ ಇಂದ ಒಂದು ಹೈಡ್ರೋಜನ್ ರಿಮೂವ್ ಮಾಡಿದೆ ಅಂತ ಅನ್ಕೊಳ್ಳಿ. ರಿಸಲ್ಟಿಂಗ್ ಎಲ್ಲಾ ಫಾರ್ಮುಲಾಗಳನ್ನು ಬರೀತಾ ಹೋಗ್ತೇನೆ. ಓಕೆ, ಫಸ್ಟ್ ಆಫ್ ಆಲ್ ಐ ವಿಲ್ ಕನ್ಸಿಡರ್ ದ ರಿಮೂವಲ್ ಆಫ್ ಹೈಡ್ರೋಜನ್ ಫ್ರಮ್ ದಿಸ್ ಪ್ರೈಮರಿ ಕಾರ್ಬನ್. ದ ರಿಸಲ್ಟಿಂಗ್ ಫಾರ್ಮುಲಾ ವಿಲ್ ಬಿ CH2 with a bond, correcta? CH2 with a bond, then CH3, single bond CH3. Is it okay? Yes. ಅದೇ ತರ ಸೆಕೆಂಡ್ ಪಾಸಿಬಿಲಿಟಿ ನೋಡಿ, ಇಲ್ಲಿಂದ ಹೈಡ್ರೋಜನ್ ತೆಗೆದೆ. Suppose the hydrogen is removed from this carbon, then the resulting formula will be like this: CH3, CH, CH3, again bond CH2, bond CH2. ಓಕೆ ಅಲ್ವಾ? ಇನ್ನೂ ಒಂದು ಪಾಸಿಬಲ್ ಅರೇಂಜ್ಮೆಂಟ್ ಅನ್ನ ನೋಡೋಣ. ಇನ್ನೂ ಒಂದು ಪಾಸಿಬಲ್ ಅರೇಂಜ್ಮೆಂಟ್, ಹೈಡ್ರೋಜನ್ ಅನ್ನ ಇಲ್ಲಿಂದ ತೆಗಿತಾ ಇದ್ದೀರಿ. ಓಕೆ, ಸೊ ನಾವು ದ ಫಾರ್ಮುಲಾ ಬಿಕಮ್ಸ್ CH3, CH, ಇಲ್ಲಿ ಬ್ರಾಂಚ್ ಅಲ್ಲಿ CH3 ಹಾಗೆ ಇದೆ. ಇವಾಗ ನೆಕ್ಸ್ಟ್ CH2 ವಿತ್ ಎ ಬಾಂಡ್. ಗೊತ್ತಾಗಿದೆಯಲ್ಲ ಏನ್ ಮಾಡಿದೆ ಅಂತ? ಬ್ರಾಂಚ್ಡ್ ಚೈನ್ ಬ್ಯೂಟೇನ್ ಅನ್ನ ಬರ್ಕೊಂಡಿದ್ದೇನೆ. ಅದರಲ್ಲಿ ಇವಾಗ ಹೈಡ್ರೋಜನ್ಸ್ ಗಳನ್ನ ಓನ್ಲಿ ಪ್ರೈಮರಿ ಕಾರ್ಬನ್ ಇಂದ ಮಾತ್ರ ತೆಗಿತಾ ಬಂದೆ. ಇಲ್ಲಿಂದ ತೆಗೆದೆ, ಈ ಫಾರ್ಮುಲಾ ಬಂತು. ಇಲ್ಲಿಂದ ಹೈಡ್ರೋಜನ್ ರಿಮೂವ್ ಮಾಡಿದೆ, ಸೆಕೆಂಡ್ ಫಾರ್ಮುಲಾ ಸಿಕ್ಕಿದೆ, ದಿಸ್ ಒನ್. ಓಕೆ, ಅಂಡ್ ದೆನ್ ಹೈಡ್ರೋಜನ್ ಅನ್ನ ಇಲ್ಲಿಂದ ತೆಗೆದಿದ್ದೇನೆ ಅಂದ್ರೆ ಸೊ ಈ ಫಾರ್ಮುಲಾ ಸಿಕ್ಕಿದೆ. ಅಬ್ಸರ್ವ್ ಮಾಡಿದಿರಿ, ಬರ್ಕೊಂಡಿದ್ದೀರಿ. ಕರೆಕ್ಟಾ? ಎಸ್. ಇವಾಗ ನೇಮ್ ಏನು ಕೊಡ್ಬೋದು ಅಂತ ಹೇಳಿದ್ರೆ, ಯು ಜಸ್ಟ್ ಕೌಂಟ್ ಆರ್ ಗಿವ್ ದ ನಂಬರ್ಸ್ ಫಾರ್ ಕಾರ್ಬನ್ ಆಟಮ್ಸ್. ದಿಸ್ ಈಸ್ ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್. ಎಲ್ಲಿ ಹೈಡ್ರೋಜನ್ ರಿಮೂವ್ ಮಾಡಿದಿರೋ ನಾನು ಅಲ್ಲಿಂದ ನಂಬರಿಂಗ್ ಶುರು ಮಾಡ್ತಾ ಇದ್ದೇನೆ. ಓಕೆ, ಸೊ ಫಸ್ಟ್, ಸೆಕೆಂಡ್, ಥರ್ಡ್. ಇವಾಗ ಅಬ್ಸರ್ವ್ ಮಾಡಿ, ಸೆಕೆಂಡ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು 1 ಮೀಥೈಲ್ ಗ್ರೂಪ್. ಸೆಕೆಂಡ್ ಕಾರ್ಬನ್ಗೆ ಒಂದು ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಇಲ್ಲಿ ಚೆಕ್ ಮಾಡಿ, ಇಲ್ಲಿಂದ ನಂಬರಿಂಗ್ ಶುರು ಮಾಡಿದೆ. ಎಲ್ಲಿಂದ ಹೈಡ್ರೋಜನ್ ತೆಗೆದಿದಿರೋ ಅಲ್ಲಿಂದ ನಂಬರಿಂಗ್ ಅನ್ನ ಶುರು ಮಾಡಿ. ಫಸ್ಟ್ ಕಾರ್ಬನ್,
ಸೆಕೆಂಡ್ ಕಾರ್ಬನ್, ಇದು ಥರ್ಡ್ ಕಾರ್ಬನ್ ಅಥವಾ ಇದು ಥರ್ಡ್ ಕಾರ್ಬನ್, ನಿಮ್ಮ ಚಾಯ್ಸ್, ಎಲ್ಲಾದರೂ ಬರ್ಕೊಳ್ಳಿ. ದಿಸ್ ಇಸ್ ಥರ್ಡ್ ಕಾರ್ಬನ್ ಅಂತ ಅನ್ಕೊಂಡೆ. ಯು ಕ್ಯಾನ್ ಅನಲೈಸ್ ದ ಸೆಕೆಂಡ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು ಒನ್ ಮೀಥೈಲ್ ಗ್ರೂಪ್ ಆಸ್ ಎ ಬ್ರಾಂಚ್. ನೀವು ನಂಬರಿಂಗ್ ಅದನ್ನು ಮಾಡಲಿಲ್ಲ, ಆ ಸೆಕೆಂಡ್ ಕಾರ್ಬನ್ಗೆ ಒಂದು ಬ್ರಾಂಚ್ ಆಗಿ ಒಂದೇ ಒಂದು CH3 ಗ್ರೂಪ್ ಅಟ್ಯಾಚ್ ಆಗಿದೆ. ಅದೇ ಥರ ಈ ಎಕ್ಸಾಂಪಲ್ ಅನ್ನು ಚೆಕ್ ಮಾಡಿ. ಸೊ ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್. Again I repeat, you start numbering from that carbon from where the hydrogen has been eliminated. ಗೊತ್ತಾಗಿದೆಯಾ? 1 2 3 ಅಂತ ಬರದೆ. ಸೊ ಇಲ್ಲಿ ಕೂಡ ಸೆಕೆಂಡ್ ಕಾರ್ಬನ್ಗೆ ಒಂದು ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸೆಕೆಂಡ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು ಓನ್ಲಿ ಒನ್ ಮೀಥೈಲ್ ಗ್ರೂಪ್. ಗೊತ್ತಾಗಿದೆಯಲ್ಲ? ಎಸ್. ಇವಾಗ 4 ಕಾರ್ಬನ್ ಆಟಮ್ಸ್ ಇದೆ. 4 ಕಾರ್ಬನ್ಸ್ ಟೋಟಲಿ ಇದ್ರೂ ಕೂಡ ಸೆಕೆಂಡ್ ಕಾರ್ಬನ್ಗೆ ಓನ್ಲಿ ಒನ್ ಮೀಥೈಲ್ ಗ್ರೂಪ್ ಇದ್ರೆ ದೆನ್ it is named as isobutyl. isobutyl. ಗೊತ್ತಾಗ್ತಾ ಇದೆಯಾ? ಬ್ರಾಂಚ್ಡ್ ಚೈನ್ ಬಂದಾಗ ಐಸೋ ವರ್ಡ್ ಅನ್ನು ಯೂಸ್ ಮಾಡ್ತಾ ಇದ್ದಾವೆ. ಯಾವಾಗ ಐಸೋ ವರ್ಡ್ ಯೂಸ್ ಮಾಡಬೇಕು ಅಂದ್ರೆ, ಸೊ ಚೆಕ್ ಮಾಡ್ಕೊಳ್ಳಿ, ಫಸ್ಟ್ ಕಾರ್ಬನ್ ಅಂದ್ರೆ ಟರ್ಮಿನಲ್ ಕಾರ್ಬನ್ ಇಂದ ಹೈಡ್ರೋಜನ್ ತೆಗೆದಿರಬೇಕು. ಅದರ ಜೊತೆಗೆ ಸೊ ಇಲ್ಲಿ ಸೆಕೆಂಡ್ ಕಾರ್ಬನ್ಗೆ ಒಂದೇ ಒಂದು ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ ದೆನ್ ಇಟ್ ಈಸ್ ಪ್ರಿಫಿಕ್ಸ್ಡ್ ಬೈ ಐಸೋ. ಗೊತ್ತಾಗಿದೆಯಾ? ಐಸೋಬ್ಯೂಟೈಲ್. 4 ಕಾರ್ಬನ್ಸ್ ಇರೋದ್ರಿಂದ ಬ್ಯೂಟೈಲ್ ಅಂತ ಬರುತ್ತೆ. ಓಕೆನಾ? ಎಸ್. ಇನ್ನೊಂದು ಪಾಸಿಬಲ್ ಅರೇಂಜ್ಮೆಂಟ್ ಅನ್ನು ಚೆಕ್ ಮಾಡಿ. ಐ ಹ್ಯಾವ್ ಆಲ್ರೆಡಿ ರಿಮೂವ್ಡ್ ದ ಹೈಡ್ರೋಜನ್ ಆಟಮ್ಸ್ ಫ್ರಮ್ ಆಲ್ ದಿ ಪ್ರೈಮರಿ ಕಾರ್ಬನ್ ಆಟಮ್ಸ್. ನೌ ಐ ಆಮ್ ರಿಮೂವಿಂಗ್ ದ ಹೈಡ್ರೋಜನ್ ಫ್ರಮ್ ಟರ್ಷಿಯರಿ ಕಾರ್ಬನ್. ಇದರಿಂದ ಹೈಡ್ರೋಜನ್ ಅನ್ನು ತೆಗಿತಾ ಇದ್ದೀರಿ. ದ ರಿಸಲ್ಟಿಂಗ್ ಫಾರ್ಮುಲಾ ವಿಲ್ ಬಿ ಲೈಕ್ ದಿಸ್. ಸಿ ಬರದೆ, ಬಾಂಡ್ ಬರ್ಕೊಂಡೆ, ನೆಕ್ಸ್ಟು CH3. ಗೊತ್ತಾಗಿದೆಯಾ? ಸ್ಟ್ರಕ್ಚರ್ ವಿಲ್ ಬಿ ಲೈಕ್ ದಿಸ್. ಅಥವಾ ಇದನ್ನ ಇನ್ನೂ ಸಿಂಪಲ್ ಆಗಿ ಈ ತರ ಬರೀಬಹುದು. ಹೌ ಮೆನಿ CH3 ಗ್ರೂಪ್ಸ್ ಆರ್ ಪ್ರೆಸೆಂಟ್? 3 CH3 ಗ್ರೂಪ್ಸ್ ಆರ್ ಪ್ರೆಸೆಂಟ್. ಹಾಗಾಗಿ CH3 ಥ್ರೈಸ್ ಅಂತ ಬರುತ್ತೆ. CH3 ಥ್ರೈಸ್. ಅದಾದ ಮೇಲೆ CH3 ಥ್ರೈಸ್ ಆದ ಮೇಲೆ there is a single carbon atom and that is linked to a bond. CH3 thrice C ಅಂತ ಬರೆದ ಕೂಡಲೇ ಸೊ ಫಾರ್ಮುಲಾನ ಚೆಕ್ ಮಾಡಿ, ಇದು ಐಸೋ ಆಗತ್ತಾ ಅಂತ. ಐಸೋ ಆಗಲ್ಲ. ಐಸೋ ಆಗಬೇಕು ಅಂದ್ರೆ ಏನು ಹೇಳಿದೆ? ಹೈಡ್ರೋಜನ್ ಶುಡ್ ಬಿ ರಿಮೂವ್ಡ್ ಫ್ರಮ್ ಅ ಪ್ರೈಮರಿ ಕಾರ್ಬನ್. ಪ್ರೈಮರಿ ಕಾರ್ಬನ್ ಇಂದನೇ ಹೈಡ್ರೋಜನ್ ಅನ್ನು ತೆಗೆದಿರಬೇಕು ಬ್ಯೂಟೈಲ್ ಕೇಸಲ್ಲಿ. ಓಕೆನಾ? ಬಟ್ ಇವಾಗ ನಾನು ಹೈಡ್ರೋಜನ್ ಅನ್ನ ಪ್ರೈಮರಿ ಕಾರ್ಬನ್ ಇಂದ ತೆಗಿಲಿಲ್ಲ. ಐ ಹ್ಯಾವ್ ರಿಮೂವ್ಡ್ ದಿ ಹೈಡ್ರೋಜನ್ ಫ್ರಮ್ ಟರ್ಷಿಯರಿ ಕಾರ್ಬನ್. ಟರ್ಷಿಯರಿ ಕಾರ್ಬನ್ ಇಂದ ತೆಗೆದಿದೆ. ಸೊ ಇವಾಗ ಒಂದು ಯೂನಿವ್ಯಾಲೆನ್ಸಿ ಅಥವಾ ಮೊನೋವ್ಯಾಲೆನ್ಸಿ ಈ ಕಾರ್ಬನ್ಗೆ ಉಳ್ಕೊಂಡಿದೆ. ವಾಟ್ ಈಸ್ ದ ನೇಚರ್ ಆಫ್ ದಿಸ್ ಕಾರ್ಬನ್? ದಿಸ್ ಕಾರ್ಬನ್ ಈಸ್ ಸೆಡ್ ಟು ಬಿ ಟರ್ಷಿಯರಿ ಇನ್ ನೇಚರ್. ಈ ಕಾರ್ಬನಿನ ನೇಚರ್ ಏನು? ಟರ್ಷಿಯರಿ. ಸೊ ಈ ಗ್ರೂಪ್ ಅನ್ನ ನೇಮ್ ಮಾಡಬೇಕಾದ್ರೆ ಟರ್ಷಿಯರಿ ಬ್ಯೂಟೈಲ್ ಅಂತ ಕರೀತಾ ಇದ್ರು. ಟರ್ಷಿಯರಿ ಬ್ಯೂಟೈಲ್. ಸೊ ಇಲ್ಲೇ ನಿಮಗೆ ಮ್ಯಾಕ್ಸಿಮಮ್ ಕನ್ಫ್ಯೂಷನ್ ಆಗುವಂಥದ್ದು. ಬ್ಯೂಟೈಲ್ ಗ್ರೂಪ್ ಬಂದಾಗ ಎನ್ ಬ್ಯೂಟೈಲ್, ಸೆಕೆಂಡರಿ ಬ್ಯೂಟೈಲ್ ಅಂತ ಬರುತ್ತೆ. ಅದೇ ಥರ ಐಸೋಬ್ಯೂಟೈಲ್, ಟರ್ಷಿಯರಿ ಬ್ಯೂಟೈಲ್ ಅಂತ ಇನ್ನೆರಡು ಗ್ರೂಪ್ಸ್. ಟೋಟಲಿ 4 ಬ್ಯೂಟೈಲ್ ಗ್ರೂಪ್ಸ್ ಇದೆ. ಗೊತ್ತಾಗ್ತಾ ಇದೆಯಾ? ಇವಾಗ ಅದನ್ನೇ ರೀಕಾಲ್ ಮಾಡ್ತಾ ಹೋಗಿ, ಎಲ್ಲೆಲ್ಲಿ ಯಾವ ಹೆಸರು ಅಥವಾ ಪ್ರಿಫಿಕ್ಸ್ ಕೊಡಬೇಕು ದಟ್ ಶುಡ್ ಬಿ ಕ್ಲಿಯರ್ಲಿ ನೋನ್ ಟು ಯು. If the 4 carbon atoms are arranged in linear pattern, then you can use only 2 prefixes. One is N and the another one is secondary. 4 carbon atoms linear chain alli attach ಆಗಿರುತ್ತೆ. So ಅವಾಗ prefixes given will be N-butyl as well as isobutyl. N-butyl ಅಂತ ಯಾವಾಗ ನೇಮ್ ಮಾಡ್ತೀರಿ ಅಂದ್ರೆ whenever the hydrogen is removed from terminal carbon atoms. ಫಸ್ಟ್ ಅಥವಾ ಲಾಸ್ಟ್ ಕಾರ್ಬನ್ ಇಂದ ಹೈಡ್ರೋಜನ್ ತೆಗೆದ್ರೆ ದೆನ್ ದ ಪ್ರಿಫಿಕ್ಸ್ ಗಿವನ್ ಈಸ್ ಎನ್. ಎನ್ ಬ್ಯೂಟೈಲ್ ಅಂತ ನೇಮ್ ಮಾಡಿ. ಅದೇ ಸೆಕೆಂಡರಿ ಅಂತ ಬಂದಾಗ ಯು ಆರ್ ಗೋಯಿಂಗ್ ಟು ರಿಮೂವ್ ದ ಹೈಡ್ರೋಜನ್ ಫ್ರಮ್ ನಾನ್ ಟರ್ಮಿನಲ್ ಕಾರ್ಬನ್. ಲೀನಿಯರ್ ಚೈನ್ ಇದ್ದು ನಾನ್ ಟರ್ಮಿನಲ್ ಅಥವಾ ಸೆಕೆಂಡರಿ ಕಾರ್ಬನ್ ಇಂದ ಹೈಡ್ರೋಜನ್ ರಿಮೂವ್ ಆದ್ರೆ ಸೆಕೆಂಡರಿ ಬ್ಯೂಟೈಲ್ ಅಂತ ಹೇಳಿ ನೇಮ್ ಮಾಡ್ತಾ ಇದ್ದೀರಿ. ಗೊತ್ತಾಗಿದೆಯಾ? ಸೊ ಲೀನಿಯರ್ ಚೈನ್ ಇದ್ರೆ ಎರಡೇ ಎರಡು, ಅಲ್ಲಿ ಐಸೋ ಟರ್ಷಿಯರಿ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಲೀನಿಯರ್ ಚೈನ್ ಇದ್ರೆ ಓನ್ಲಿ 2 ಪ್ರಿಫಿಕ್ಸಸ್ ಎನ್ ಅಂಡ್ ಸೆಕೆಂಡರಿ. ಇವಾಗ ಸಪೋಸ್ ಬ್ರಾಂಚ್ಡ್ ಚೈನ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಇನ್ ಕೇಸ್ ಆಫ್ ಬ್ರಾಂಚ್ಡ್ ಚೈನ್ ಅಗೈನ್ ಯು ಕ್ಯಾನ್ ಹ್ಯಾವ್ 2 prefixes. One is
iso and the second one is tertiary. ಐಸೋ ಮತ್ತು ಟರ್ಷಿಯರಿ ಅಂತ ಎರಡು ವರ್ಡ್ಗಳನ್ನು ಪ್ರಿಫಿಕ್ಸಸ್ ಆಗಿ ಯೂಸ್ ಮಾಡ್ತಾ ಇದ್ದೀರಿ. ಐಸೋ ವರ್ಡ್ ಕಮ್ಸ್ ವೆನೆವರ್ ದ ಹೈಡ್ರೋಜನ್ ಈಸ್ ರಿಮೂವ್ಡ್ ಫ್ರಮ್ ದಿ ಪ್ರೈಮರಿ ಕಾರ್ಬನ್ ಆಟಮ್ಸ್. ದಿಸ್ ಈಸ್ ಇನ್ ದ ಕೇಸ್ ಆಫ್ ಬ್ಯೂಟೇನ್, ಬ್ರಾಂಚ್ಡ್ ಚೈನ್ ಬ್ಯೂಟೇನ್. ವೆನೆವರ್ ದ ಹೈಡ್ರೋಜನ್ ಆಟಮ್ ಈಸ್ ರಿಮೂವ್ಡ್ ಫ್ರಮ್ ದಿ ಪ್ರೈಮರಿ ಕಾರ್ಬನ್ ಆಟಮ್ಸ್, ದೆನ್ ದ ಪ್ರಿಫಿಕ್ಸ್ ಗಿವನ್ ಈಸ್ ಐಸೋ. ಓಕೆ, ಅದರ ಬದಲಿಗೆ ಇಫ್ ದ ಹೈಡ್ರೋಜನ್ ಆಟಮ್ ಈಸ್ ರಿಮೂವ್ಡ್ ಫ್ರಮ್ ಟರ್ಷಿಯರಿ ಕಾರ್ಬನ್ ಆಟಮ್, ಟರ್ಷಿಯರಿ ಕಾರ್ಬನ್ ಇಂದ ತೆಗೆದಿದ್ರೆ, ಸೊ ದೆನ್ ದ ಪ್ರಿಫಿಕ್ಸ್ ಗಿವನ್ ಈಸ್ ಟರ್ಷಿಯರಿ. ಗೊತ್ತಾಗ್ತಾ ಇದೆಯಾ? ಎಸ್, ಇವಾಗ ಕ್ಲಿಯರ್ ಆಗಿ ನೋಡ್ಕೊಂಡ್ಬಿಡಿ. ಇನ್ ಕೇಸ್ ಆಫ್ ಬ್ರಾಂಚ್ಡ್ ಚೈನ್ ಅಲ್ಕೇನ್ಸ್ ಓನ್ಲಿ ವಿ ಕ್ಯಾನ್ ಹ್ಯಾವ್ ದ ಟೂ ಪ್ರಿಫಿಕ್ಸಸ್ ಐಸೋ ಅಂಡ್ ಟರ್ಷಿಯರಿ. ಟರ್ಷಿಯರಿ ಕಾರ್ಬನ್ ಇಂದ ಹೈಡ್ರೋಜನ್ ಹೋದ್ರೆ ಅದು ಟರ್ಷಿಯರಿ ಬ್ಯೂಟೈಲ್ ಗ್ರೂಪ್. ಅದೇ ಸೊ ಫಸ್ಟ್ ಕಾರ್ಬನ್ ಇಂದ ಹೈಡ್ರೋಜನ್ ಹೋಗಿರುತ್ತೆ ಅಂದ್ರೆ ಟರ್ಮಿನಲ್ ಕಾರ್ಬನ್ ಅಥವಾ ಪ್ರೈಮರಿ ಕಾರ್ಬನ್ ಇಂದ ಹೈಡ್ರೋಜನ್ ಹೋಗಿರುತ್ತೆ, ಅವಾಗ ಐಸೋ ಬ್ಯೂಟೈಲ್. ಗೊತ್ತಾಗಿದೆಯಾ? ಸೊ ಇಷ್ಟು ಗ್ರೂಪ್ಗಳು ನಿಮಗೆ ಪರ್ಫೆಕ್ಟ್ಲಿ ಗೊತ್ತಿರಬೇಕು. ಮೀಥೈಲ್ ಅಂದರೆ CH3, C2H5 ಅಂದರೆ ಈಥೈಲ್ ಗ್ರೂಪ್. 3 ಕಾರ್ಬನ್ಸ್ ಇದೆ, ಅದರಲ್ಲಿ ಫಸ್ಟ್ ಅಥವಾ ಲಾಸ್ಟ್ ಕಾರ್ಬನ್ ಇಂದ ಹೈಡ್ರೋಜನ್ ಹೋಗಿದೆ ಅಂದರೆ N ಪ್ರೊಪೈಲ್ ಗ್ರೂಪ್. ಮಿಡಲ್ ಕಾರ್ಬನ್ ಇಂದ ಹೈಡ್ರೋಜನ್ ಹೋಗಿದೆ ಅಂತ ಹೇಳಿದರೆ ಐಸೋ ಪ್ರೊಪೈಲ್ ಗ್ರೂಪ್. ಓಕೆ, ಅದಾದ ಮೇಲೆ 4 ಕಾರ್ಬನ್ಸ್ಗೆ ಬರ್ತೀರಿ, ಅದರಲ್ಲಿ ಲೀನಿಯರ್ ಚೈನ್ ಇದೆ ಅಂದರೆ ಎರಡು ಪ್ರಿಫಿಕ್ಸಸ್ ಪಾಸಿಬಿಲಿಟಿ ಇದೆ. ಒನ್ ಈಸ್ N ಬ್ಯೂಟೈಲ್ and the second one is secondary butyl. N butyl comes when the hydrogen is removed from terminal carbon atom. Secondary butyl is used when the hydrogen is removed from the secondary carbon atom. Secondary carbon atom or non-terminal carbon atom. Linear chain matra irbeku. Okay? Now, coming to the branched chain pattern of 4 carbon atoms. 4 ಕಾರ್ಬನ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇನೆ, 5 ಕಾರ್ಬನ್ಗೆಲ್ಲ ಬಂದಿಲ್ಲ ಇನ್ನು. 4 ಕಾರ್ಬನ್ಸ್ ಬ್ರಾಂಚ್ಡ್ ಚೈನ್ ಪ್ಯಾಟರ್ನ್ ಅಂದ್ರೆ ಇದೇ ಒಂದು ಪಾಸಿಬಲ್ ಅರೇಂಜ್ಮೆಂಟ್. ಇಫ್ ದ ಹೈಡ್ರೋಜನ್ಸ್ ಆರ್ ರಿಮೂವ್ಡ್ ಫ್ರಮ್ ದ ಟರ್ಮಿನಲ್ ಕಾರ್ಬನ್ಸ್ ಓನ್ಲಿ. ಟರ್ಮಿನಲ್ ಕಾರ್ಬನ್ ಅಂತ ಹೇಳಿದ್ರೆ ಪ್ರೈಮರಿ ಕಾರ್ಬನ್ ಇಂದ ಮಾತ್ರ ಹೈಡ್ರೋಜನ್ ಅನ್ನು ತೆಗೆದಿದ್ದೀರಿ ಅಂದ್ರೆ ದ ರಿಸಲ್ಟಿಂಗ್ ಗ್ರೂಪ್ ಈಸ್ ಪ್ರಿಫಿಕ್ಸ್ಡ್ ಬೈ ಐಸೋ. ಅಂಡ್ ಇನ್ ಅನದರ್ ಕೇಸ್, ಇಫ್ ದ ಹೈಡ್ರೋಜನ್ ಈಸ್ ರಿಮೂವ್ಡ್ ಫ್ರಮ್ ಟರ್ಷಿಯರಿ ಕಾರ್ಬನ್ ಆಟಮ್, ದೆನ್ ದ ಪ್ರಿಫಿಕ್ಸ್ ಗಿವನ್ ಈಸ್ ಟರ್ಷಿಯರಿ. ಗೊತ್ತಾಗ್ತಾ ಇದೆಯಲ್ಲ? ಬ್ಯೂಟೈಲ್ ಅಲ್ಲಿ 4 ಬ್ಯೂಟೈಲ್ ಗ್ರೂಪ್ಸ್ ಗೊತ್ತಿರಬೇಕು. N ಬ್ಯೂಟೈಲ್, ಸೆಕೆಂಡರಿ ಬ್ಯೂಟೈಲ್, ಐಸೋ ಬ್ಯೂಟೈಲ್ ಅಂಡ್ ಟರ್ಷಿಯರಿ ಬ್ಯೂಟೈಲ್. ಇಲ್ಲಿವರೆಗೆ ಗೊತ್ತಿದ್ರೆ ನಿಮಗೆ ಎಲ್ಲದೂ ಕೂಡ ಈಸಿ ಆಗ್ತಾ ಹೋಗುತ್ತೆ. ಒಂದು ಕಡೆ ಪೇಜಲ್ಲಿ ನೀಟಾಗಿ ಒಂದು ಟೇಬಲ್ನ ಬರ್ಕೊಂಡು ಅಲ್ಲಿ ಎಲ್ಲ ಗ್ರೂಪ್ಗಳ ಹೆಸರುಗಳು, ಅದರ ಫಾರ್ಮುಲಾಗಳನ್ನು ಬರೆದಿಟ್ಕೊಳ್ಳಿ. ಅದನ್ನು ಪದೇ ಪದೇ ರೀಕಾಲ್ ಮಾಡಿ. ಫಸ್ಟ್ ಇಯರಲ್ಲೇ ನೀವು ಪರ್ಫೆಕ್ಟ್ ಆದರೆ ಸೆಕೆಂಡ್ ಇಯರ್ ಬಿಕಮ್ಸ್ ಈಸಿಯರ್. ಓಕೆ.